ಇವ್ರು ಯಾವ ದೊಡ್ಡ ಸೆಲೆಬ್ರಿಟಿ, ಇವ್ರು ಇಂಟರ್ವ್ಯೂ ಮಾಡಿದೀರಾ ಅಂತ ಮಿಲಿಯನ್ಸ್ ಗಟ್ಟಲೆ ಜನ ಅವ್ರ ವಿಡಿಯೋಸ್ ನೋಡ್ತಾರೆ, ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಅಪ್ಪಟ ಉತ್ತರ ಕರ್ನಾಟಕದ ಹೆಣ್ಮಗಳು ಅವ್ರೀಗ ಸ್ಯಾಂಡಲ್ವುಡ್ ನ ನಟಿಯಾಗಿ ಆಯ್ಕೆ ಆಗಿದ್ದಾರೆ. ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು. ಹೆಂಗಿತ್ತು ಆ ಫೀಲ್? ಅನ್ಕೊಂತಾರ ಕಡಿಮೆ ಸಮಯದೊಳಗೆ ಬಹಳ ಚಲೋ ಬೆಳೀತ ಅಂತಂದು. ಅದ್ರ ಹಿಂದನೂ ಒಂದು ಸ್ಟೋರಿ ಐತಿ ನಂದು ಅಷ್ಟು ಬರಾಕಂತ. ರಿಲೇಟಿವ್ ಅಲ್ಲಿ ಮಾತು ಬರ್ತಿತ್ತು, ಹೆಂಗ್ ಬಿಟ್ಟು ಬಿಟ್ಟ ನೋಡು ಮಕ್ಕಳನ್ನ. ಎಲ್ರು ಏನಂತಿದ್ರು ಕಮೆಂಟ್ಗಳು ಹೆಂಗ್ ಬರ್ತಿತ್ತು ಹೇಳಿ? ಚಲೋ ಪೇರ್ ಐತಿ, ಮದುವೆ ಆಗ್ರಿ. ಸ್ನೇಹಕ್ಕಿಂತ ಮೀರಿ ಇನ್ಯಾವುದೂ ರಿಲೇಶನ್ಶಿಪ್ ಇರ್ಲಿಲ್ಲ. ಆ ಕಂಫರ್ಟ್ ಝೋನ್ ನಾನು ಕೊಟ್ಟ ಮೇಲೆ ನಾನು ಅಷ್ಟು ಜೊತೆ ಬೆರೆಯಕ್ಕಾಗಿತ್ತು ಸರ್. ನಾನು ಈ ಹೆಸರು ವನು ಪಾಟೀಲ್ ಅಂತ ಬಂದಿರೋದ ಸಂದೀಪಿಂದ. ಇವತ್ತು ನೀವು 1000 ಜನ ಬಂದು ನಿಲ್ಸಿದ್ರು ಸಂದೀಪ್ ವನುನ್ ಬಿಡಂಗಿಲ್ಲ, ವನು ಸಂದೀಪನ್ ಬಿಡಂಗಿಲ್ಲ. ಒಂದ್ ಕಡೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಇನ್ನೊಂದ್ ಕಡೆ ಅದೃಷ್ಟ ಅಂತ ಒಂದಿರುತ್ತೆ. ನಿನ್ನ ಎಫರ್ಟ್ ಐತ್ಲ ಅದ ನಿನಗೆ ಉತ್ತರ ಕೊಡ್ತೈತಿ. ಈ ಡಿಂಪಲ್ ಇದ್ರೆ ಅವ್ರಿಗೆ ಅದೃಷ್ಟ ಜಾಸ್ತಿ ಇರುತ್ತೆ. ಇದು ಡಿಂಪಲ್ ಅಲ್ಲ ಸರ್, ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ನೀವು ಆ ಥರದ ಗ್ಲಾಮರ್ ಆಂಗಲ್ಗೆ ಹೋಗ್ಲೇ ಇಲ್ಲ. ಕಲೆನ ಯಾವತ್ತೂ ನೀವು ಬ್ಯೂಟಿಯಿಂದ ಅಳಿಬೇಡ್ರಿ. ಸರಸ್ವತಿ ಅನ್ನೋದು ಭಾಳ ಜನಕ್ಕೆ ಒಲೆಯಂಗಿಲ್ಲ. ಯಾಕೆ ಬೇಕು ಸರ್ ಬ್ಯೂಟಿ, ಇವತ್ತೆಲ್ಲ ನಾಳೆ ಹೋಗೋದಕ್ಕೆ? ಹೆಂಗೊಂದು ಟೀಮ್ ಇದೆಯಾ ನಿಮ್ದು? ಸಂದೀಪ್ನೇ ಮಾಡ ಸರ್ ಎಲ್ಲ. ಅವನದೇ ಡೈರೆಕ್ಷನ್, ಅವನೇ ಸ್ಕ್ರಿಪ್ಟ್ ಬರೆಯೋದೆಲ್ಲ, ರಾತ್ರಿ ಎಲ್ಲ ಕುತ್ಕೊಂಡು. ಆ ಟ್ರಾನ್ಸಿಷನ್ ಇತ್ತಲ್ಲ, ಅವಾಗ ಶೂಟಿಂಗ್ ಯಾಕೆ ಹೊಕ್ಕಿ ಅನ್ನೋರ ಈಗ ಯಾಕೆ ಶೂಟಿಂಗ್ ಹೋಗತ್ತಿಲ್ಲ ಅಂತ. ಸಿನಿಮಾ ಇಂಡಸ್ಟ್ರಿ ಕೈ ಬೀಸ್ ಕರಿಯುತ್ತೆ. ವನು ಪಾಟೀಲ್ ಲಂಗ ದವಣಿ ಹಾಕೊಂಡಿರೋ ವಿಡಿಯೋಸ್ ನೋಡಿ ನನಗೆ ಅವ್ರು ಅಪ್ರೋಚ್ ಮಾಡಿ. ಯಾರು ಬೇಕಾದ್ರೂ ಟ್ಯಾಲೆಂಟ್ ಇದ್ದವರು ಇಂಡಸ್ಟ್ರಿಗೆ ಬರ್ಬೋದು ಅನ್ಸುತ್ತಾ? ಆ ಕಲೆ ಅನ್ನೋದನ್ನ ನಿಮ್ಮನ್ನ ಬೆಳೆಸ್ತೈತಿ. ಹೆಂಗ್ ಫೇಮಸ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ? ನಿಮಗೊಂದು ಕ್ಯಾರೆಕ್ಟರ್ ಕೊಟ್ರ ಅದನ್ನ ನೀವು ಜೀವಿಸ್ಬಿಡ್ರಿ ಸಾಕು. ಅನ್ಕೊಂಡಂಗೆ ಇರಕ್ಕಾಗ್ಲಿಲ್ಲ, ಅನ್ಕೊಂಡೆ ತಿನ್ನೋಕ್ಕಾಗ್ಲಿಲ್ಲ, ಆ ಬಾಲ್ಯದ ಖುಷಿಯನ್ನ ಎಂಜಾಯ್ ಮಾಡಿಲ್ಲ. ನಮ್ಮಮ್ಮ ತಗೊಂಡಿರೋ ಒಂದು ಡಿಸಿಷನ್ ನಾನು ಇಲ್ಲಿದ್ದೀನಿ. ಏನು ಸರ್ ತುಂಬಾ ನೆಗೆಟಿವ್ ನಮ್ಮನ್ನ ಕಂಡ್ರೆ, ಅದೇನು ಗೊತ್ತಿಲ್ಲ. ಎಲ್ಲಿ ರಿಲೇಟಿವ್ಸ್ ಮನೆಗೆ ಹೋದ್ರು ಹೌದು ನಮ್ಗೆ ಬಡಬಡ ಇತ್ತು. ಅಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ನಮ್ಮ ಅಪ್ಪನ ಹತ್ರ ನಮ್ಮಮ್ಮನ ಹತ್ರ ನಾವು ಹೊಡೆಸ್ಕೊಂಡಿರೋದು ಇದೆ. ಅವ್ರ ಮನೆಗೆ ಕೆಲಸ ಮಾಡಿಲ್ಲ ಅಂದ್ರೆ ಹೇಳ್ಬಾರ್ದು, ಬಟ್ ಅಪ್ಪಂಗೆ ಹರ್ಟ್ ಆಗುತ್ತೆ ಅಂತ ಒಂದು ನಂಗೆ ಎಲ್ಲೂ ಹೇಳ್ಕೊಳಕ್ಕೂ ಆಗ್ಲಿಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಬೇರೆ ಬೇರೆ ಶೋ ಮಾಡಿದಾಗ ತುಂಬಾ ಜನ ಒಂದು ಮೆಸೇಜ್ ಹಾಕ್ತಾರೆ, ಇವ್ರು ಯಾವ ದೊಡ್ಡ ಸೆಲೆಬ್ರಿಟಿ, ಇವ್ರು ಇಂಟರ್ವ್ಯೂ ಮಾಡಿದ್ದೀರಾ ಅಂತ. ನನಗೆ ಅನ್ಸೋದು ಯಾವಾಗಲೂ ನಮ್ಮ ಲೈಫ್ಗೆ ನಾವು ಸೆಲೆಬ್ರಿಟಿಗಳು. ಏನೋ ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇಂಡಸ್ಟ್ರಿಯವರು ಅಂತ ಯಾರೂ ಇರಲ್ಲ, ಗಾಡ್ ಫಾದರ್ ಇಲ್ಲವೇ ಇರಲ್ಲ. ಆದರೆ ಬೆಳಿಬೇಕು ಅನ್ನೋ ಹುಮ್ಮಸ್ಸು, ನಮ್ಮದೊಂದು ಕಲೆ, ಅದಕ್ಕೊಂದು ಜನಮನ್ನಣೆ ಸಿಕ್ಕಿದಾಗ, ಅದರಿಂದ ಯಶಸ್ಸನ್ನು ಸಾಧಿಸುವ ಕಡೆ ಪ್ರಯಾಣ ಬೆಳೆಸಿದಾಗ ನಾವು ಯಾಕೆ ಸೆಲೆಬ್ರಿಟಿ ಆಗಬಾರ್ದು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಅಂಥದ್ದೊಂದು ಇನ್ಸ್ಪಿರೇಷನ್ ಸ್ಟೋರಿನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಹರಿಕಥೆಯಲ್ಲಿ. ಇವತ್ತು ನನ್ನ ಜೊತೆ ಕುಳಿತಿರೋರು ಕೂಡ ನನ್ನ ಪ್ರಕಾರ ಸೆಲೆಬ್ರಿಟಿ. ಯಾಕೆ ಅಂದರೆ ಮಿಲಿಯನ್ಸ್ ಗಟ್ಟಲೆ ಜನ ಅವ್ರ ವಿಡಿಯೋಸ್ ನೋಡ್ತಾರೆ, ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಅಪ್ಪಟ ಉತ್ತರ ಕರ್ನಾಟಕದ ಹೆಣ್ಣುಮಗಳು. ನಾನು ಅವ್ರ ಪರಿಚಯ ಆಗೋಕ್ಕೆ ಮುಂಚೆ ಫಾಲೋ ಮಾಡ್ತೀನಿ. ಈಗ ರೈಟ್ ಇನ್ ಫ್ರಂಟ್ ಆಫ್ ಮೀ, ನನ್ನ ಎದುರುಗಡೆ ನಮ್ಮ ಸ್ಟುಡಿಯೋದಲ್ಲಿ ಹರಿಕಥೆಯ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ವನು ಪಾಟೀಲ್. ನಮಸ್ತೆ ಸರ್. ಬಿಗ್ ಸ್ಮೈಲ್. ನಮಸ್ಕಾರ ವನು ಪಾಟೀಲ್. ನಮಸ್ತೆ ಸರ್. ವೆಲ್ಕಮ್, ನಮ್ಮ ಹರಿಕಥೆಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನನಗೊಂದಷ್ಟು ತುಂಬ ಕ್ವಶನ್ಸ್ ಇದೆ, ನಿಮಗೂ ತುಂಬ ಕ್ವಶನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಇವ್ರು ನೋಡಿದೀವಲ್ವ ನಾವು, ಚಲೋ ಮಾಡ್ತಾರಲ್ವ ಇವರು ಅಂತ ಯಾವಾಗಲೂ ಅನಿಸುತ್ತೆ. ನಿಜ, ಇವತ್ತು ಆ ಹೆಣ್ಣು ಮಗಳು ಅಂದರೆ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಇನ್ಫ್ಲೂಯೆನ್ಸರ್ ಆಗಿರೋರು, ಸಾಮಾಜಿಕ ಜಾಲತಾಣದಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿರೋರು, ಆ್ಯಕ್ಟ್ ಮಾಡೋರು ಯಾಕೆ ಇವತ್ತು ಬಂದು ಕೂತಿದ್ದಾರೆ ಅಂದರೆ ಅವರೀಗ ಸ್ಯಾಂಡಲ್ವುಡ್ನ ನಟಿಯಾಗಿ ಆಯ್ಕೆ ಆಗಿದ್ದಾರೆ. ಬಿಗ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಇನ್ಸ್ಪೈರ್ಡ್ ಸ್ಟೋರಿ ಇನ್ನೊಂದು ಬೇಕಾ ಅನಿಸುತ್ತೆ ನನಗೆ. ಒಬ್ಬ ಉತ್ತರ ಕರ್ನಾಟಕದ ಹೆಣ್ಣುಮಗಳು ಕನ್ನಡ ಸಿನಿಮಾ ರಂಗದ ನಾಯಕಿಯಾಗಿ ಬಂದಿದ್ದಾರೆ ಅಂದರೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಹೌ ಆರ್ ಯು? ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಹೆಂಗದಿರಿ? ನಾನು ಚಲೋ ಇದ್ದೀನಿ. ಅದೊಂದು ಬಂದ್ಬಿಡುತ್ತಲ್ಲ ಆಕ್ಸೆಂಟು. ಹೌದು ಸರ್.
ಮಾತಾಡ್ತಾನೆ ನಮ್ದು ಅದು ಬಿಟ್ಟು ಹೋಗಕ್ ಆಗಂಗಿಲ್ಲ. ನಮ್ದು ಸ್ಲ್ಯಾಂಗ್ನ ಅದು ಎಲ್ಲ ಇದ್ರು ನಮ್ದು ಉತ್ತರ ಕನ್ನಡಪ್ಪ, ನಾವ್ ಹಿಂಗ ಮಾತಾಡ್ಬೇಕಂತ ಬಂದ್ಬಿಡ್ತೈತ್ರಿ ಅದು. ನೀವ್ ಎಲ್ಲಿಯವರು? ನಾನ್ ಪ್ರಾಪರ್ ಬಂದ್ಬಿಟ್ಟು ಶಿರ್ಸಿ ಕಡೆ ಮುಂಡ್ಗೋಡ್ ಹತ್ರ ಒಂದು ಚೌಡಳ್ಳಿ ಅಂತ ಹಳ್ಳಿ ಸರ್ ನಾನು. ಓಕೆ. ಸೊ ಅಪ್ಪ ನಮ್ದು ಎಜುಕೇಶನ್ಗೋಸ್ಕರನೇ ಧಾರವಾಡ ಒಳಗ ಸೆಟ್ಲ್ ಆಗತ್ತಂತ, ಸೊ ಇಲ್ಲೇ ಧಾರವಾಡದಾಗ ಸೆಟ್ಲ್ ಅದೀವ್ರಿ ನಾವು. ಓಕೆ, ಧಾರವಾಡದಲ್ಲಿ ಸೆಟ್ಲ್ ಆಗ್ಬಿಟ್ರಿ. ಓಕೆ, ಚಿಕ್ಕ ವಯಸ್ಸಿಂದ ಧಾರವಾಡದಲ್ಲೇ ಇದ್ದೀರಿ? ಹಾ, ಒಂದು 3rd ಸ್ಟ್ಯಾಂಡರ್ಡ್ ಇಂದ ನಾನು ಧಾರವಾಡದೊಳಗ ಅದೀನಿ ಫ್ಯಾಮಿಲಿ. ಓಹೋ, ಈ ಧಾರವಾಡ ಅಂದ ತಕ್ಷಣ ವಿದ್ಯೆಗೆ, ವ್ಯಾಪಾರಕ್ಕೆ, ವಹಿವಾಟಿಗೆ ಹುಬ್ಬಳ್ಳಿ ಧಾರವಾಡ ಹಂಗೆ ಅದ ವಾತಾವರಣ ಎಲ್ಲ. ಹಾ ಸರ್. ಸೊ ಅಂಥ ಜಾಗದಲ್ಲಿ ಬೆಳೆದು ಬಂದಿದ್ದೀರಿ ನೀವು. ಇದೆಂಥದ್ದಿದೆ ನಿಮ್ಮ ಹೆಸರು? ವನು ಪಾಟೀಲ್. ನಾನು ಇದು ವನು ಅಂದ್ರೆ ಅರ್ಥ ಏನು ಅಂತ ಬಹಳ ಹುಡುಕಕತ್ತದೆ ನಾನು. ನಂಗೆ ಅರ್ಥ ಗೊತ್ತಾಗ್ಲಿಲ್ಲ. ಈಗ ನಿಮ್ಮನ್ನು ಕೇಳ್ತೀನಿ. ಪಾಟೀಲ್ ನಿಮ್ಮ ಮನೆತನದ ಹೆಸರು ಅಂತ ಗೊತ್ತಾಗುತ್ತೆ. ಈ ವನು ಪಾಟೀಲ್ ಏನು? ವನು ಅನ್ನೋದು ಹಿಂಗ ಫ್ರೆಂಡ್ಸ್ ಕೊಟ್ಟಂತ ಹೆಸರು ಸರ್ ಅದು. ನಂದು ಅಂದ್ರೆ ನನ್ನ ಹೆಸರು ಏನಂತಂದ್ರೆ ಇಟ್ಟಿರೋದು ಅಪ್ಪ ಅಮ್ಮ ಎಲ್ಲ ಹೊನಜಾಕ್ಷಿ ಅಂತಂದು. ವನಜಾಕ್ಷಿ? ಹೊನಜಾಕ್ಷಿ ಹೆಚ್ಚು. ಓ, ಹಾನ ಇದು? ಹೊನಜಾಕ್ಷಿ. ಇವ್ರಗಳಿಗೆಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದ್ ಕಡೆ ದೊಡ್ಡವ್ರದೆಲ್ಲ ವನಜಾಕ್ಷಿ ವನಜಾಕ್ಷಿ ಅಂತ ಕೇಳ್ಕೊಂಡ್ ಬಂದ್ಬಿಟ್ಟಿದ್ರಿ. ಸೊ ಅದಕ್ಕೆ ಇವ್ರ ಏನ್ ಮಾಡ್ಬಿಟ್ಟಾರ, ವನಜಾಕ್ಷಿ ಅಂಡ್ ವನು ವನು, ಹೊನಜಾಕ್ಷಿ ಹೋಗಿ ವನಜಾಕ್ಷಿ ಆಗಿ ವನು ಅಂತ ಆಗಿದ್ದದು. ಹಾ. ಸೊ ಆಮೇಲೆ ಎಲ್ಲರೂ ರೆಕಗ್ನೈಸ್ ಮಾಡಿದ್ರು ವನು ವನು ಅಂದ ತಕ್ಷಣ ನಾನೇನ್ ಮಾಡಿದೆ, ಅದನ್ನೇ ವನು ಪಾಟೀಲ್ ಅಂತಾನೆ ಕಂಟಿನ್ಯೂ ಮಾಡ್ಬಿಟ್ಟೆ. ಹೊನಜಾಕ್ಷಿ ಎಲ್ಲ ಸ್ಕೂಲಲ್ಲಿ, ಸೊ ಹೊರಗಡೆ ಎಲ್ಲ ವನು ಪಾಟೀಲ್. ಬಟ್ ಇವಾಗ ಅಫಿಷಿಯಲ್ ನೇಮ್ ಹೊನಜಾಕ್ಷಿನೇ? ಅಫಿಷಿಯಲ್ ನೇಮ್ ಹೊನಜಾಕ್ಷಿನೇ ಸರ್. ಸೊ ಯಾರಾದ್ರೂ ಆಚೆ ಸಿಕ್ಕಿದಾಗ ಹೊನಜಾಕ್ಷಿ ನಮಸ್ಕಾರ ಅನ್ಬೇಕು. ಯಾರು ಕರೀತಾರ ಆತರ ಹೋಗ್ಲಿ? ಯಾರು ಕರೆಯಲ್ಲ ಸರ್, ಬಿಕಾಸ್ ಎಲ್ಲ ಫ್ರೆಂಡ್ಸೇ ಹೊನಜಾಕ್ಷಿ ಅಂತಾರಲ್ಲ. ಸೊ ವನು ಅಂತಾನೆ ಬಂದ್ಬಿಟ್ಟಾರ ಸರ್ ಎಲ್ಲರೂ. ಸೊ ಹೊನಜಾಕ್ಷಿ ಅನ್ನೋದು ನನ್ನ ಸರ್ಟಿಫಿಕೇಟ್ಗಷ್ಟೇ ಹೊನಜಾಕ್ಷಿ ಅಂತ ಸೀಮಿತ. ಎಲ್ಲ ಕಡೆ ವನು ಪಾಟೀಲ್ ಅಂತಾನೆ ಬೇರೆ ಕಡೆ. ನಿಮ್ಮ ಮನೇಲಿ ಎಷ್ಟು ಜನ ನೀವು ಒಡ ಹುಟ್ಟಿದವರು? ಅಂದ್ರೆ 3 ಜನ. ನಾನು ಅಣ್ಣ ಅಕ್ಕ ಸಿಬ್ಲಿಂಗ್ಸ್. ಓ, ನೀವು ಮಧ್ಯದವರ? ನೀವು? ನಾನೇ ಕೊನೆಯವಳು. ನೀವು ಕೊನೆಯವರು? ಓಕೆ ಓಕೆ. ಸೊ ಅಣ್ಣ ಫಸ್ಟ್, ಆಮೇಲೆ ಅಕ್ಕ, ಆಮೇಲೆ ನಾನು. ಹಾ. ಸೊ ಮುದ್ದಾಗಿ ಬೆಳೆಸಿದ್ದಾರೆ? ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ ಸರ್. ಸೊ ಚಿಕ್ಕವಳು ಅಂತಂದು. ಸೊ ಅಪ್ಪ ಅಮ್ಮ ಇಬ್ಬರಿದ್ದಾರೆ, ಮತ್ತೆ ಅಣ್ಣ ಎಲ್ಲ. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಕರ್ನಾಟಕ ಕಾಲೇಜಲ್ಲಿ ಅಟೆಂಡರ್ ಇದ್ದಾರೆ. KCD ಅಂತ ಫೇಮಸ್ ಇದೆ ಸರ್ ಧಾರವಾಡಲ್ಲಿ. ಸೊ ಅದೇ ಕಾಲೇಜಲ್ಲಿ ಅಟೆಂಡರ್ ಆಗಿ ವರ್ಕ್ ಮಾಡ್ತಾರೆ. ಅಮ್ಮ ಹೌಸ್ ವೈಫ್. ಈಗ ಮಕ್ಕಳಿದ್ದಾಗ ಏನೋ ಆಸೆ ನೋಡಿದ್ರೆ, ಏನೋ ತಿನ್ಬೇಕು, ಏನೋ ತೆಗೆಸ್ಕೋಬೇಕು, ಇದ್ಯಾವುದು ವನುವ್ರಿಗೆ ಸಿಕ್ಕಿಲ್ವಾ? ಆಮೇಲೆ ಅಪ್ಪಂಗೆ ಸ್ವಲ್ಪ ಅವಾಗ ಕಷ್ಟನೇ ಇತ್ತು ಸರ್. ಅಂದರೆ ಅವರೇ ಎಲ್ಲ ಮಾಡ್ಕೊಂಡು ಹೋಗೋದು ಮನುಷ್ಯನ. ಅಂದರೆ ನಮ್ದೆಲ್ಲ ಗೌಡ್ರ ಫ್ಯಾಮಿಲಿ ಸರ್ ಊರಲ್ಲಿ, ಚಳವಳ್ಳಿ ಒಳಗೆ. ಸೊ ಗೌಡ್ರು ಅಂದ ತಕ್ಷಣ ಅಜ್ಜ ಎಲ್ಲ ತೀರ್ಕೊಂಡ್ಮೇಲೆ ಒಂಚೂರು ಹಂಗೆ ಮನೆತನ ಅಲ್ಲ, ಅವ್ರಿಗೆಲ್ಲ ಸ್ವಲ್ಪ ಅಷ್ಟು ಇದಿರಲಿಲ್ಲ. ಸೊ ಎಲ್ಲರೂ ಹಾಗೆ ಅವ್ರದವ್ರದ್ದು ಮಾಡ್ಕೊಂಡು ಹೋದರು. ಸೊ ಅಪ್ಪನೇ ಸ್ವಲ್ಪ ಅದರಲ್ಲೇ ಸ್ವಲ್ಪ ತಿಳಿದವ್ರಾಗಿದ್ದರು. ಒಬ್ಬ ದೊಡ್ಡಪ್ಪ ಅಂತೂ ಅವರು ಸ್ವಲ್ಪ ಗೌರ್ಮೆಂಟ್ ಜಾಬ್ ಇತ್ತು, ಬೇರೆ ಕಡೆ ಎಲ್ಲ ಅವ್ರು ಹಳಿಯಾಳಲ್ಲಿದ್ದರು. ಸೊ ಅವಾಗ ಏನಾಯಿತು, ಅಪ್ಪನೇ ಎಲ್ಲ ನೋಡ್ಕೊಂಡು ಹೋಗೋದಂದ್ರೆ ಎಲ್ಲ ಎಷ್ಟಂತ ಅವರೇ ಇದು ಮಾಡೋದು ಅಂತಂದು. ಸೊ ಆವಾಗ ನಮಗೆ ಅವರು ಸ್ವಲ್ಪ ನಮ್ಮನ್ನು ಹಿಂಗೆ ಎಲ್ಲ ತಿಳಿದವರು ಅಂತ ನಮ್ಮಪ್ಪ ತುಂಬ ನಂಬಿದ್ರು. ಸೊ ಅವ್ರು ಹೇಳ್ದಾಗೇ ಸ್ವಲ್ಪ ಮನೇಲಿ ಕೇಳೋದಾಗಿರಲಿ, ನಮ್ಮ ಚೈಲ್ಡ್ಹುಡ್ ಅದೊಂದು ತುಂಬ ನಾನು ರಿಗ್ರೆಟ್ ಆಗ್ತೀನಿ. ಬಟ್ ಅದನ್ನು ಅಪ್ಪಂಗೆ ಹೇಳೋಕ್ಕೂ ಆಗಲ್ಲ, ಬಿಕಾಸ್ ಆ ಟೈಮಲ್ಲಿ ಅಪ್ಪ ಅದನ್ನು ಬಿಟ್ಟರೆ ಏನು ಮಾಡೋಕ್ಕೆ ಆಗಲ್ಲ. ಬಟ್ ನಿಮ್ಗೆ ಅರ್ಥ ಆಗ್ತಿತ್ತು ಅವಾಗ ಇದೆಲ್ಲ? ಅಷ್ಟು ಮೆಚುರಿಟಿ ಬಂದ್ಬಿಟ್ಟಿತ್ತ ನಿಮಗೆ? ಬಿಕಾಸ್ ಅಣ್ಣ ಅಕ್ಕಂದೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ ಅಲ್ಲ ಸರ್, ಅವ್ರು ಅದು ಫೀಲ್ ಹೆಂಗದ, ನಾನು ಅದನ್ನು ನಾನು ಅನ್ಭವಿಸ್ಬೇಕಲ್ಲ ಈಗ ಅನ್ನೋದೊಂದಿತ್ತು. ಬೇರೆಯವ್ರ ಮಗು, ಅಂದರೆ ಬೇರೆ ಮಗು, ಅವ್ರ ಅಪ್ಪ ಅಮ್ಮ ಬಂದು ಅವ್ರು ನೋಡ್ಕೋತಿರ್ಬೇಕಾರೆ ಅದು ತಡೆಯೋಕ್ಕಾಗಂಗಿಲ್ಲ ಅಲ್ಲ? ಅದು ಫೀಲೇ ಬೇರೆ ಇರ್ತೈತೆ ಸರ್. ಬಟ್ ನಾನು ನಮ್ಮ ಅಪ್ಪ ಅಮ್ಮನ ಇದನ್ನು ಏನೂ ಹೇಳೋಕ್ಕಾಗಲ್ಲ, ಬಿಕಾಸ್ ಅವರೇ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅವರು ಬಂದು ಅವ್ರಿಗೂ ಆಪ್ಷನ್ ಇಲ್ಲ. ಹಾಂ, ಬಿಕಾಸ್ ನಾವು ಆಲ್ರೆಡಿ ಊರು ಬಿಟ್ಟು ಬಂದಿದ್ವಿ, ನೋ ಆಪ್ಷನ್. ಅದಾದಮೇಲೆ ಅಪ್ಪ 1 ವರ್ಷ ಅಲ್ಲೇ ಇದ್ದರು, ಒಬ್ಬರು ಮನೆ ರಿಲೇಟಿವ್ ಮನೆಯಲ್ಲೇ. ಸೊ ಅದಾದ್ಮೇಲೆ ನಾವು ಅಪ್ಪ ನಮ್ಮನ್ನೆಲ್ಲ ಕರ್ಕೊಂಡು ಬೇರೆ ಇದ್ರಿ, ಅವ್ರು ಬೇರೆ ಇದ್ರು, ಈ ಥರ ನಿಮ್ಮ ಕುಟುಂಬ ನಡೆದಿದ್ದು. 1 ವರ್ಷ ನಾವು ನಮ್ಮೂರೊಳಗೆ ಇದ್ವಿ ಸರ್, ಚೌಡಳ್ಳಿ ಅಂತಂದಲ್ಲ, ಅಲ್ಲೇ ಇದ್ವಿ. ಅದಾದ್ಮೇಲೆ ಅಪ್ಪಗ ಆಗತ್ತಿಲ್ಲ ಅಂದ ತಕ್ಷಣ ಮತ್ತು ಅಪ್ಪ ಎಲ್ಲಾರನ್ನೂ ಮತ್ತು ಅಲ್ಲಿ ನಾವು ಇಲ್ಲಿ ಇವರು ಅಂದ ತಕ್ಷಣ ಅದು ಕನೆಕ್ಷನು ಚೆನ್ನಾಗಿರಲ್ಲ ಅಂತ ಅನ್ಕೊಂಡು ಅಪ್ಪ ಮತ್ತೆ ನಮ್ಮನ್ನೆಲ್ಲರನ್ನೂ ಧಾರವಾಡ ಕಟ್ಸ್ಕೊಂಡ್ರು. ಒಂದು ಮುಗ್ಧತನದ ಬಾಲ್ಯ ಹೊಟ್ಟೋಯ್ತು. ಅಲ್ಲಿಂದಾನೇ ನಮಗೆಲ್ಲ ಹೆಂಗಾಗ್ಬಿಡ್ತು, ಲೈಫ್ ಏನು ಅಂತ ಗೊತ್ತಾಗ್ಬಿಟ್ಟಿದೆ ಸರ್. ಇವಾಗ ನಮ್ಗೆ ಏನೇ ಲೈಫ್ ಸಿಕ್ಕಿದ್ರು, ಅಯ್ಯೋ ಏನು ಸಿಕ್ಕಿದ್ರಿ ಏನು, ಅವಾಗ ನಮಗೇನೂ ಇಲ್ಲ. ಈಗೆಲ್ಲ ಆಯ್ತು ಅಂದ್ರೂ ನಮ್ಗೊಂದು ಆ ಬಾಲ್ಯನ ನಂಗೆ ಸಿಗಲಿಲ್ಲಲ್ಲ. ಅದೇ ಟೈಮ್ ನಮಗೆ ಲೈಫ್ ಅಲ್ಲೇ ನಮ್ಗೆ ಗೊತ್ತಾಗೋದು ನಾವು ಎಷ್ಟು ಎಂಜಾಯ್ ಮಾಡಬೇಕು ಅಂತ. ಅದಾದ್ಮೇಲೂ ಮತ್ತೊಂದು ಸಫರು, ಅಲ್ಲಿನೂ ನಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲ.
ನಮ್ಮ ಬಗ್ಗೆನೇ ಇವ್ರೇನು ಮಕ್ಕಳು, ಇವ್ರೇನು ಮಾಡ್ತಾರೆ, ಯಾಕೆ? ಏನೋ ಸರ್ ತುಂಬ ನೆಗೆಟಿವ್ ನಮ್ಮನ್ನು ಕಂಡ್ರೆ. ಅದೇನೂ ಗೊತ್ತಿಲ್ಲ. ಅದಾದಮೇಲೆ ನನಗನ್ಸಿದ್ದು ನಾನು ಮಾಡಲೇಬೇಕು, ನೋ ಮ್ಯಾಟರ್ ವಾಟ್. ನಮ್ಮಪ್ಪಂಗೆ ನಾನಾದರೂ ಪ್ರೂವ್ ಮಾಡಿ ತೋರಿಸ್ತೀನಿ ನಮ್ಮಪ್ಪ ಎಂಥ ಮಕ್ಕಳನ್ನ ಹೆತ್ತಿದ್ದಾರೆ ಅಂತ. ಎಲ್ಲೇ ರಿಲೇಟಿವ್ಸ್ ಮನೆಗೆ ಹೋದ್ರು ಹೌದು ನಮ್ಗೆ ಬಡತನ ಇತ್ತು ಧಾರವಾಡಕ್ಕೆ ಬಂದಾದ್ಮೇಲೆ. ಬಿಕಾಸ್ ನಮ್ಮಪ್ಪ ಯಾರ್ದು ಆಸ್ತಿ ತಗೊಳ್ದೇನೆ ಇದ್ದಿರೋದನ್ನೇ ಹಾಗೆ ಇಟ್ಟು ಸ್ವಂತ ದುಡ್ದು ಮಾಡಿದ್ದಾರೆ ಸರ್ ನಮ್ಮಪ್ಪ. ಯಾರಿಗೋ ಹೋಗಿ ಭಿಕ್ಷೆ ಬೇಡಿಲ್ಲ, ತಮ್ಮ ಕಾಲ ಮನೆ ತಿರ್ಕೊ. ಅಪ್ಪನ ಆಸ್ತಿ ತುಂಬ ಇದೆ, ಏನೇ ಯೂಸ್ ಮಾಡಿಲ್ಲ, ತಾವೇ ದುಡ್ದು ಸ್ವಂತ ತಮ್ಮ ಮಕ್ಕಳನ್ನ ಕಲಿಸಿ ಬಾಡಿಗೆ ಮನೆ. ಆಗಿನ ಕಾಲದಲ್ಲಿ ಜಸ್ಟ್ 1600 ಅಪ್ಪಂಗೆ 1600 ಅಷ್ಟೇ ಪೇಮೆಂಟ್ ತಿಂಗಳಿಗೆ. ಹಾಂ, ಅದರಲ್ಲಿ ನಾವು ರೆಂಟ್ ಪೇ ಮಾಡಬೇಕು. ನಂದು ಅಕ್ಕನ ಕ್ಲಾಸು, ಅಣ್ಣನ ಪ್ರೈವೇಟ್ ಸ್ಕೂಲು, ಮನೆ ನಡೆಸ್ಬೇಕು. ದಟ್ ಸಿಟಿ, ಆ ದೊಡ್ಡ ಸಿಟಿನಲ್ಲಿ, ಧಾರವಾಡ ಅನ್ನೋ ಸಿಟಿನಲ್ಲಿ. ಯಾರು ನಮಗೆ ಬಂದು ನೀವು ಹೇಗಿದ್ದೀರ ಅಂತ ಕೇಳೋರಿರ್ಲಿಲ್ಲ. ಮಳೆ ಬಂದರೆ ಸೋರ್ತಾ ಇತ್ತು ಮನೆ. ಎಲ್ಲ ಪಾತ್ರೆಗಳನ್ನಿಟ್ಟು ಮಳೆ ಬಂದಾಗ ಆಮೇಲೆ ಸ್ವಲ್ಪ ಸೈಡಿಗೆ ಕೂತ್ಕೊಂಡು ಮಳೆ ನಿಂತಾಗ ಮಲಗಬೇಕು. ಅಯ್ಯೋ, ಸೊ ರಾತ್ರಿ ಎಲ್ಲ ಜಾಗರಣೆ ಹಂಗಾರೆ? ಅದು ಆಗಿದೆ ಸರ್. ಯಾರು ಬಂದು ಇರಿ ನಮ್ಮ ಮನೆಯಲ್ಲಿ ಅಂತನೂರು ಯಾರು ಇಲ್ಲ. ಮಾತಾಡ್ತಾರೆ ತೀರಾ ಮಾತಾಡ್ತಾರೆ. ಅದಾದ್ಮೇಲೆ ಇಷ್ಟೆಲ್ಲ ಕಷ್ಟ ನೋಡಿದ್ಮೇಲೆ ಇನ್ನೂ ಯಾಕೆ ನಾವು ಅವ್ರ ರೀತಿ ಮಾಡಬೇಕು, ಅವರಲ್ಲೇ ಎಕ್ಸ್ಪೆಕ್ಟ್ ಮಾಡಬೇಕು, ನಾವು ಮಾಡೋಣ. ಎಷ್ಟು ದೊಡ್ಡ ಮನೆ ಅದು, ಬಾಡಿಗೆ ಮನೆ? ತುಂಬ ಚಿಕ್ಕದು ಸರ್. ಒಂದು ಕಿಚನ್ನು, ಒಂದು ಹಾಲು ಅಷ್ಟೇ. ಹಾಲ್ ಅನ್ನುವಾಗೂ ಇಲ್ಲ, ಅದನ್ನು ಒಂದು ಜಸ್ಟ್ 2 ರೂಮ್ಸ್ ಇದೆ ಅಷ್ಟೇ. 5 ಜನ ಇದ್ದೀರಿ ಅದರಲ್ಲಿ? ಹಾಂ, ನಮ್ಮಣ್ಣ, ನಾನು, ಅಕ್ಕ, ಅಪ್ಪ, ಅಮ್ಮ. ಮಲ್ಕೊಳಕಷ್ಟೇ ಜಾಗ ಅದು. ಕದ ಮುಚ್ಚಿದ್ರೆ ಮಲ್ಕೋಬೇಕಷ್ಟೇ, ಕದ ತೆಗೆದ್ರೆ ಮತ್ತೆ ಎದ್ದೋಗ್ಬೇಕಷ್ಟೇ. ನೆಂಟ್ರು ಯಾರು ಬರಲ್ಲ. ಬದುಕಲಿ ಈ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅನ್ಸ್ಬಿಡುತ್ತಲ್ಲ. ನಮ್ಮ ಮಾತಾಡ ದುಡ್ಡೇ ಬೇಡ, ಪ್ರೀತಿ ಸಾಕಾಗಿತ್ತು. ಬಿಕಾಸ್ ದುಡ್ಡು ತಗೊಂಡು ಏನು ಮಾಡ್ತೀರಿ ಸರ್? ಇವತ್ತೆಲ್ಲ ನಾನು ಅದನ್ನು ಹಿಂಗೆ ಗಳಿಸ್ಬೋದು, ನಾವು ಕೆಲಸ ಮಾಡಬೇಕು ಅಂತ ನಿಂತ್ರೆ. ಆ ಪ್ರೀತಿ ಇಲ್ಲ, ಒಂದು ಸಪೋರ್ಟ್ ಇಲ್ಲ ಅಂದರೆ ಆ ದುಡ್ಡು ತಗೊಂಡಾದ್ರೂ ಏನು ಮಾಡಬೇಕು? ಆ ಬಾಲ್ಯದ ಖುಷಿಯನ್ನು ಎಂಜಾಯ್ ಮಾಡಿಲ್ಲ? ಬಾಲ್ಯನೂ ಇಲ್ಲ. ಒಂದು ಪ್ರೌಢಾವಸ್ಥೆ ಬಂದಮೇಲೆ ಅವಾಗ್ಲೂ ಹಂಗೆ ಆಯ್ತು. ನಮ್ಮಮ್ಮಂಗೆ ಎಷ್ಟು ನಾನು ಋಣಿ ಆಯಿತು, ಅದು ಋಣಿ ಅಂತ ನಮ್ಮಮ್ಮಗೆ ಎಷ್ಟು ಥ್ಯಾಂಕ್ಸ್ ಇರೋದ್ರು ಸಲ್ಲಲ್ಲ ಸರ್. ಅವಳಿಂದನೇ ನಾನು ಇಲ್ಲಿದ್ದೀನಿ ಇವಾಗ. ನಮ್ಮಮ್ಮ ತೊಗೊಂಡಿರೋ ಒಂದು ಡಿಸಿಷನ್ಗೋಸ್ಕರ ನಾನು ಇಲ್ಲಿದ್ದೀನಿ ಇವಾಗ. ಯಾವಾಗ ಅದು? ಹಿಂಗೆ ಸರ್, ಮದುವೆದಂತ ಒಂದು ಮಾತು ಬಂತು. ನಮ್ಮಮ್ಮ ಇಲ್ಲ, ಆಕಿನ ಓದಬೇಕು. ಎಷ್ಟು ವರ್ಷ ಆಗಿತ್ತು ನಿಮ್ಗಾಗ? ನಾನು PU, ನಂದೊಂದು ಎಕನಾಮಿಕ್ಸ್ ಒಂದು ಸಬ್ಜೆಕ್ಟ್ ಹೋಗಿತ್ತು ಸರ್ PUನಲ್ಲಿ. ಆ ಟೈಮಲ್ಲಿ ನಾನು ಮನೇಲಿದ್ದೆ. ನಮ್ಮಪ್ಪ ನಂಗೆ ಏನೂ ಹೇಳಿಲ್ಲ ಸರ್, ನಿಂಗೆ ಕಲಿಬೇಕಾ ಕಲಿ, ನೀನು ಎಷ್ಟೇ ಫೇಲ್ ಆದರೆ ಏನು, ನೀವು ಅವರು ಕಾಲೇಜಲ್ಲಿ ವರ್ಕ್ ಮಾಡ್ತಾರಲ್ಲ ಗೊತ್ತಿತ್ತು, ನೆಕ್ಸ್ಟ್ ಎಕ್ಸಾಮ್ ಕಟ್ಟಿ ಪಾಸ್ ಆಗ. ಸೊ ಅದಾದಮೇಲೆ ನಮ್ಮಮ್ಮ ಆ ಡಿಸಿಷನ್ ತೊಗೊಂಡಿದ್ದಕ್ಕೆ ಸ್ವಲ್ಪ ಕ್ಲ್ಯಾಶ್ ಆಯಿತು. ನಮ್ಗೆ ಅವ್ರಿಗೆ ಮಾತೇ ಇಲ್ಲ ಇನ್ನೂ. ಯಾರ್ಯಾರಿಗೆ? ನಮ್ಮ ರಿಲೇಟಿವ್ಗೆ, ನಮಗೆ. ಅವ್ರ ಮನೆ? ಇಲ್ಲ ಅಂದ್ರೆ ನೀವು ಇನ್ನೂ ಜೀತದ ಥರ ಇಸ್ಕೊಂಡ್ಬಿಟ್ಟಿದ್ರು ನಿಮ್ಮನ್ನ ಹಂಗಾರೆ. ಬೇರೆಯವರೆಲ್ಲ ನೋಡೋರ್ ಕಡೆ ಕಾಣ್ತಾ ಇತ್ತು ಸರ್ ನಾವೇನು ಮಾಡತ್ತೀವಿ ಅಂತಂದು. ನಾವೇ ಏನಂದ್ರೂ ಎಷ್ಟೇ ಆದ್ರೂ ನಮ್ಮ ರಿಲೇಟಿವ್ ಅಲ್ಲ. ನಮ್ಮ ಅಪ್ಪಂಗೆ ತುಂಬ ಇಷ್ಟ ಅವರಂದ್ರು. ಫಸ್ಟ್ ಸರ್ಕಲ್ ರಿಲೇಟಿವ್ಸ್? ಅಪ್ಪನ ಸರ್ಕಲ್. ಈ ಥರದ್ದು ತುಂಬಾ ಜನಕ್ಕೆ ಅನುಭವ ಆಗಿರುತ್ತೆ. ಗುಡ್. ಅಪ್ಪಂಗೆ ಎಷ್ಟು ಪ್ರೀತಿ ಅಂದ್ರೆ ಏನು, ಇಷ್ಟು ಹುಚ್ಚು ಪ್ರೀತಿ ಸರ್ ನಮ್ಮ ಅಪ್ಪಂಗೆ. ನಂಗೆ ಅದೇ ಅಂತಿದ್ದೆ, ಅಪ್ಪ ಎಷ್ಟು ಅಪ್ಪ ನಿಂಗೆ ಅಂತಂದು. ತುಂಬ ನಂಗೆ ನಮ್ಮ ಅಪ್ಪ ಅಮ್ಮ ಅನ್ಕೊಂಡ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಇನ್ನೊಂದು ನಮ್ಮಮ್ಮ ಅದೊಂದು ಡಿಸಿಷನ್ ಮಾಡಿದ್ಮೇಲೆ ನಾನು ಮಾಡೋಕ್ಕಾಗಿದೆ ಸರ್ ಇಲ್ಲೆಲ್ಲ ಬಂದಿಂಗೆ. ಅಮ್ಮ ಅಂದ್ರು ಮದುವೆ ಬೇಡ ಈಗ. ಯಾಕೆ ಏನೋ ಕಲಿಬೇಕಂತಾಳೆ, ಕಲೀಲಿ. ಅಮ್ಮಂಗೆ ಕೊಡೋಕೆ ಇಷ್ಟ ಇಲ್ಲ, ಬಿಕಾಸ್ ಆಲ್ರೆಡಿ ನಾವು ಅಲ್ಲೆಲ್ಲ ಮಾಡೇ ಬಂದಿವಲ್ಲ. ನಮ್ಗೆ ಗೊತ್ತಿತ್ತಲ್ಲ ಮುಂದಿಂದ ಫ್ಯೂಚರ್ ಅವ್ರು ನೋಡ್ಬಿಟ್ಟಾರೆ. ಈಗ ಹಿಂಗೆ ಮದುವೆ ಆದ್ಮೇಲೆ ಇನ್ನು ಏನೇನು ಮಾಡ್ಬೇಕು, ಜೀತದಾಳಗಿಂತನೂ ಕಡಿ ನಾವಲ್ಲೇ. ಬಟ್ ಅಕ್ಕನು ಹಿಂಗೆ ಇದ್ರೆ ಅಥವಾ ಅಕ್ಕನ ಮದುವೆ ಆಗೋಯ್ತು? ಅಕ್ಕನ ಮದುವೆ ಆಯ್ತು ಸರ್ ಬೇಗನೆ. ಅಕ್ಕನ ಮದುವೆ ಆಗೋಯ್ತು. ಅವರೇ ಮಾಡ್ತಿದ್ರು. ಸೊ ಹಿಂಗೆ ಗೊತ್ತಾಗಿ ಅಪ್ಪ ಎಲ್ಲ ಸೇರ್ಕೊಂಡು ಮದುವೆ ಮಾಡಿಸಿದ್ರು. ಆಯ್ತು. ಅಣ್ಣಂದು? ಅಣ್ಣ ಇನ್ನ ಮದುವೆ ಆಗಿಲ್ಲ. ಇದಾಗಿಲ್ಲ. ಬಟ್ ಅಣ್ಣ ಓದ್ತಾ ಇದ್ದ ಚೆನ್ನಾಗಿ? ಅಣ್ಣ 10th ಮಾಡ್ಕೊಂಡು ಬಿಟ್ಟ ಸರ್ ಅವಾಗ. ಸೊ ಅಣ್ಣ ಮುಂದೆ ಕಲೀಲಿಲ್ಲ. ಸೊ ಅಣ್ಣ ಬಿಟ್ಟ, ಅಪ್ಪ ನನ್ನ ಓದಿಸಿದ್ರು.
ಏನಿತ್ತು ಅವಾಗೆಲ್ಲ? ಅಂದರೆ ಆ ಪುಟಾಣಿ ಹುಡುಗಿ ಅಥವಾ ಬೆಳೀತಾ ಇರೋ ಹುಡುಗಿ ವನುಗೆ ಏನೇನು ಆಸೆಗಳಿತ್ತು? ಟೆಲ್ಮಿ, ಏನೇನು ಆಸೆಗಳಿತ್ತು ಒಳಗಡೆ? ಹೆಸರು ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಸರ್ ನಂಗೆ. ಈ ಹೆಸರನ್ನೇ ಅವಾಗ್ಲೇ ಮಾಡ್ಬೇಕು ಅನ್ನೋದಿತ್ತು. ಅದ್ಯಾಕದು? ಏನು ನೋಡಿದ್ರಿ ನೀವು? ಯಾರನ್ನ ಟಿವಿ ಶೋ ನೋಡ್ತಾ ಇದ್ನಿ ಸರ್ ನಾನು. ಅಲ್ಲಿ ಸಿಂಗಿಂಗ್ ಆಮೇಲೆ ಡಾನ್ಸಿಂಗ್ ಎಲ್ಲ ಕಾಂಪಿಟೇಷನ್ ನೋಡ್ತಾ ಇದ್ನಲ್ಲ, ಸೋನಿ ಒಳಗೆಲ್ಲ ಬರ್ತಾ ಇತ್ತು ಅವಾಗ. ಸೊ ಅವಾಗ ನೋಡ್ತಾ ಇದ್ದೆ ನಾನು ಆಮೇಲೆ ಟಿವಿ ಸೀರಿಯಲ್ಸ್ ಎಲ್ಲ ನೋಡ್ತಾ ಇದ್ದೆ. ನಮ್ಮ ಮನೇಲಿ ಚಂದನ್ ಟಿವಿ. ಅಲ್ಲಿ ನೋಡುವಾಗ ನಂಗೆ ಅನಿಸ್ತಾಯಿತ್ತು, ನಾನು ಹಿಂಗೆ ಬರ್ಬೇಕು ಟಿವಿ ಒಳಗೆ, ನಾನು ಹಿಂಗೆ ಹೆಸರು ಮಾಡ್ಬೇಕು, ನಮ್ಮ ಅಪ್ಪನ ಹೆಸರು ನನ್ನ ತರಬೇಕು, ನನಗೆ ಮಾಡ್ಬೇಕಂದ್ರೂ ಮಾಡ್ಬೇಕು. ನಂಗೆ ಗೊತ್ತಿಲ್ಲ, ನಾ ಮಾಡಬೇಕು, ನಂಗೆ ಏನು ಮಾಡಲಿ, ನಂಗೆ ಮಾಡೋಕ್ಕಾಗತ್ತಿಲ್ಲ, ಬಟ್ ನಾ ಮಾಡಬೇಕು, ಹೆಸರು ಮಾಡ್ಬೇಕು ನಾನು. ಯಾರನ್ನ ನೋಡಿದ್ ನೆನಪು? ಆ ಥರ ಆಕ್ಟ್ ಮಾಡ್ತಿರೋರು, ಯಾರು ಡ್ಯಾನ್ಸ್ ಮಾಡ್ತಿರೋರು, ಅವ್ರ ಥರ ಆಗಬೇಕು? ಅಪ್ಪು ಸರ್ ಡ್ಯಾನ್ಸ್ ಮಾಡ್ತಿದ್ದೆ ಸರ್ ನಾನು. ಅಪ್ಪು ಸರ್ದಾ? ಓಕೆ. ನಂಗೆ ಅವ್ರಂದ್ರೆ ತುಂಬಾ ಇಷ್ಟ, ಭಾಳ ಅಂದ್ರೆ ಭಾಳ ಇಷ್ಟ ಸರ್ ನಂಗೆ. ಓ, ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಡ್ಯಾನ್ಸ್ ತುಂಬಾ ಇಷ್ಟ? ಹಾ, ನಂಗೂ ಹಂಗೆ ಡ್ಯಾನ್ಸ್ ಮಾಡ್ಬೇಕು, ಆಕ್ಟಿಂಗ್ ಮಾಡ್ಬೇಕು. ಆಲ್ಮೋಸ್ಟ್ ಅವಾಗೆಲ್ಲ ಡಿ ಚಂದನ್ ಅಲ್ಲ ಸರ್, ಕನ್ನಡ ಅಷ್ಟು ಕಡಿಮೆನ ಬರೋದು, ಹಿಂದಿ ಸೀರಿಯಲ್ಸ್ ಜಾಸ್ತಿ ಹಾಕ್ತಿದ್ರು. ಸೊ ಹಿಂದಿ ಸೀರಿಯಲ್ ನೋಡಿ ನೋಡಿ ನಂಗೂ ಅನಿಸಿತ್ತು, ನಾನು ಹಿಂಗೆ ಆಕ್ಟಿಂಗ್ ಮಾಡ್ಬೇಕು. ನಾ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್ ಮಿರರ್ ಮುಂದೆ ನಿಂತ್ಕೊಂಡು. ಏನೇನು ಎಕ್ಸ್ಪ್ರೆಷನ್ ಕೊಡ್ಬೇಕಂದ್ರೆ ಅವ್ರು ಯಾರು ಹಿಂಗೆ ಬಂದ್ರೆ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಅಲ್ಲಿಂದ ಸ್ವಲ್ಪ ಕಲಿತಾ ನನಗೆ ಟಿವಿ ನೋಡಿ ನೋಡಿ ನನ್ನ ಆಕ್ಟಿಂಗ್ನ ಸ್ವಲ್ಪ. ಯಾರು ಗುರುಗಳು, ಯಾರು ಮಾರ್ಗದರ್ಶಕರು, ಎಕ್ಸ್ಪರ್ಟ್ ಹೇಳ್ಕೊಡೋದು? ಯಾರು ಇಲ್ಲ ಸರ್, ಟಿವಿ ನೋಡಿ ಕಲ್ತಿದ್ದು ನಾನು. ಡಿ ಚಂದನ್ ನೋಡಿ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾರೆ, ಅವ್ರ ಮಾತು ಹೆಂಗಿರ್ತೈತಿ, ಯಾರಾದರೂ ಏನಾರು ಹೇಳ್ದ ಅವ್ರು ಹೆಂಗೆ ಅಲ್ಲಿ ಟಕ್ಕಂದು ಹಿಂಗೆ ಹೇಳ್ತಾರೆ, ಅದು ಅಲ್ಲಿಂದ ನೋಡಿ ನನಗೆ ಆಸೆ ಬಂದಿತ್ತು ನಾನು ಮಾಡ್ಬೇಕು ಅಂತ. ಭಲೆ ಭಲೆ. ಹಂಗಿಂದ ಸ್ವಲ್ಪ ಏನೋ ಮಾಡ್ಬೇಕು, ಹೆಸರು ಮಾಡ್ಬೇಕು ಅಂತಂದು. ಗೊತ್ತಿಲ್ಲ ಈ ಮ್ಯಾನಿಫೆಸ್ಟೇಷನ್ ಹೆಂಗೆ ಕೆಲಸ ಮಾಡುತ್ತೆ ವನು ಅವರೇ? ಅದು ನೋಡಿ ಸರ್, ಅವಾಗ ನಾನು ಸ್ಕೂಲ್ ಒಳಗೆಲ್ಲ ಹೆಂಗಿತ್ತಂದ್ರೆ, ಒಂದು ಫೈನ್ ನಾನು ಇನ್ನೊಂದು ಹೇಳೋದು ಮರ್ತೆ. ಸ್ಕೂಲ್ ಒಳಗೆ ಹೆಂಗಂದ್ರೆ ನಾವು ಭಾಳ ಉಡಾಳಿದ್ದೆ ಸರ್. ನಮ್ಮ ಮಮ್ಮಿ ಎಲ್ಲ ಬೈತಿದ್ರು ನಂಗೆ. ಅಲ್ಲಿ ಚಡೋಳಗೆ ಇದ್ದಾಗ ಹೆಂಗಾಕಿತ್ತು, ನಮ್ಮ ಪಪ್ಪ ಇಲ್ಲಿ ಇರ್ತಿದ್ರಲ್ಲ, ನಮ್ಮ ಪಪ್ಪಾಗ ಭಾಳ ಹೆದರ್ತೀವಿ ನಾವು, ನಾನು ನಮ್ಮ ಅಕ್ಕ ಎಲ್ಲ ನಮ್ಮ ಅಣ್ಣದು. ನಮ್ಮಪ್ಪ ಬರ್ತಾರಂದ ತಕ್ಷಣ ಅಂದ್ರೆ ನಮ್ಮಪ್ಪ ಬರೋ ಟೈಮ್ ಒಳಗಡೆನೆ ಮನ್ಯಾಗ ಇರ್ತಿದ್ವಿ. ಅಪ್ಪ ಶನಿವಾರ ರವಿವಾರ ಅಷ್ಟೇ ಬರ್ಬೇಕು ರಜೆ ಇದ್ದಾಗ. ಉಳ್ಗಿ ಟೈಮು ನಾವೇ ಮಾಡಿದ್ದು. ಗಿಡ ಎಲ್ಲ ಹರಿಯಾಕ್ ಹೋಗ್ತಿದ್ವಿ, ಹಣ್ಣು ಹರಿಯಾಕ್ ಹೋಗ್ತಿದ್ವಿ. ನಮ್ಮ ಮನೆ ಎದುರುಗಡೆ ವಿದ್ಯಾ ಅಂತ ಇದ್ಲ, ಆಕಿನ ಕರ್ಕೊಂಡು ಹೊಂಟ್ಬಿಡ್ತಿದ್ದೆ ಸರ್ ನಾನು. ಅಲ್ಲಿ ನಮ್ಮ ಮಾಮ ಎಲ್ಲ ನೋಡ್ಕೊಂಡು, ನಿನ್ನ ಮಗಳು ಅಲ್ಲಿ ಹೋಗ್ಯಾಳ ಇಲ್ಲಿ ಹೋಗ್ಯಾಳ ಅಂತ ಹೇಳೋರು. ನಮ್ಮ ದೊಡ್ಡಮ್ಮ ನಾವು ದಡ್ಡಿ ಬಸ್ ಅಂತ ಕರಿತೀವಿ ಅವ್ರಿಗೆ. ಸೊ ನಮ್ಮಮ್ಮ ಹೊಡಿತಾರಂದ ತಕ್ಷಣ ನಾವು ಅವ್ರ ಮನೆಗೆ ಓಡ್ ಹೋಗ್ತಿದ್ವಿ, ನಾನು ನಮ್ಮ ಅಣ್ಣ. ಫುಲ್ ಉಡಾಳ್ಗಿರಿ ಸರ್, ಏನು ಬಿಡ್ತಿರ್ಲಿಲ್ಲ ಊರೊಳಗೆ, ಎಲ್ಲ ಕಡೆ ಅಡ್ಡಾಡೋದು. ಈ ಹೆಣ್ಮಕ್ಳು ನಯ ನಾಜೂಕು ನಾಚಿಕೆ ಇಲ್ವೇ ಇಲ್ವಾ? ಏನಿರ್ಲಿಲ್ಲ ಸರ್, ಅಷ್ಟು ಉಡಾಳಿದ್ದೆ. ನಮ್ಮ ಅಣ್ಣನ ಜೊತೆ ಸೇರ್ತಿದ್ದೆ ಸರ್ ನಾನು. ನಮ್ಮ ಅಣ್ಣ ಏನ್ ಮಾಡ್ತಿದ್ದೆ, ಎಲ್ಲೇ ಹೊಂಟು ಕರ್ಕೊಂಡು ಹೋಗ್ತಿದ್ದ ನಂಗೆ. ನಾನು ಬರ್ತೇನೆ, ಯಾಕೆ ಬರ್ಬಾರ್ದು, ನಾನು ಬರ್ತೇನೆ, ಎಲ್ಲ ಹೋಗಿ ಹೋಗ ಕೆರೆಗೆ ಈಜಾಕ್ ಹೋಗಿ ನಾನು ಬರೋಕಿನ. ನಂಗೆ ಈಜ ಹುಡುಕ್ ಬರ್ತಿರ್ಲಿಲ್ಲ. ಅವಾಗ್ಲೇ ಗಟ್ಟಿಗಿತ್ತಿ ನೀವು? ನಾನು ಬರ್ತೀನಿ, ಎಲ್ಲ ಊರೆಲ್ಲ ತಿರ್ಗಾಡ್ಕೊಂಡ್ ಬರೋದು. ನಮ್ಮಪ್ಪ ಶನಿವಾರ ಬರ್ತಾರಂದಷ್ಟೇ ಎಲ್ಲಿ ಹೋಗಿದ್ದಿಲ್ಲ ನಾವು, ಮನೆ ಹೋಗಿರ್ತೀವಿ. ಎಲ್ಲಾರು ಹೊಡೆತ ಬೀಳ್ತಾವು. ಓ, ಅದು ಬೇರೆ ಇದೆ. ಎದಕ್ಕ ಹೆಣ್ಮಕ್ಳ ಅಂದ್ರೆ ಗೌಡ್ರು ಮಕ್ಕಳು ಅಂತಂದ್ರೆ ಸ್ವಲ್ಪ ನಯ ನಾಜುಕು ಇರ್ಬೇಕು. ಇವಾಗೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಮಾತಾಡ್ತೀವಿ ಅಂದ್ರೆ ಹಿಂಗ್ ಅನ್ಕೋತಿರ್ತೀವಿ ಅವಾಗ ಇದೆಲ್ಲ ಗೊತ್ತೇ ಇಲ್ವಲ್ಲ. ಬಟ್ ಏನೋ ನೋಡ್ತೀರಾ, ಕಲಿಬೇಕು, ಕರೆಕ್ಟ್. ಬಟ್ ಕಲ್ತಿದ್ ಏನ್ ಮಾಡೋದು, ಹೆಂಗ್ ಕಲಿಯೋದು? ಟಿವಿ ಅಲ್ಲ ಹೇಳಿದ್ನಲ್ಲ ಸರ್, ಇನ್ನ ಟಿವಿ ನೋಡ್ಬೇಕಂದ್ರೂ ನಮ್ಮಪ್ಪ ನಮ್ಗ ಓದಾಕಂತಂದ್ ಒಳಗ್ ರೂಮ್ ಕದ ಹಾಕಿ ಬಂದ್ ಮಾಡಿ ಒಳಗ್ ಕುಂದ್ರಿಸೋರು. ಅವ್ರು ಟಿವಿ ನೋಡೋರು. ನಮಗ್ ಅವಾಗ ಹುಚ್ಚು ಟಿವಿ ನೋಡ್ಬೇಕಂತ ಅದ್ ಹೇಳಿದ್ನಲ್ಲ ಸರ್, ನೋಡ್ಬೇಕು ಮಾಡ್ಬೇಕು ನಾವೇನೋ ಹಿಂಗಂತ. ನಾನು ನಮ್ಮಣ್ಣ, ನಮ್ ಇನ್ನೊಬ್ಬಕ್ಕೆ ಅಕ್ಕ ಇದ್ಲು, ಆಕೆ ಹೆಸರು ಮರ್ತಿಲ್ಲ, ಶಿಲ್ಪ ಅಕ್ಕ ಅಂತಂದು. 3 ಜನ, ನಾನು ಹಿಂಗೆ ಅವಳು ಹಿಂಗೆ, ಒಂದು 3 ಜನ ಹಿಂಗೆ ಇಣಿಕಿ ನೋಡ್ತಿದ್ವಿ ನಾವು. ಸೊ ಒಂದ್ ಥರದಲ್ಲಿ ಅಂದ್ರೆ ನಿಮ್ಗೆ ಚಿಕ್ಕವಳಿದ್ದಾಗ್ಲೇ ನಿಮ್ಗೆ ಅಂದ್ರೆ ಗುರು ಲೈಫ್ ಏನು ಅಂತ ಅರ್ಥ ಆಗೋಯ್ತು. ಇಷ್ಟೇ ಲೈಫು ಅಂತ ಅರ್ಥ ಆಗಿತ್ತು ಸರ್ ನನಗೆ. ಈ ಲೈಫ್ ಅಲ್ಲ, ಇಷ್ಟೇ ಲೈಫು, ಇದ್ರ ಮೇಲೆ ನೀ ಏನು ಮಾಡ್ಬೇಕಲ್ಲ ಮಾಡಿ ತೋರಿಸ್, ಮುಗೀತು. ಈಗೇನು ಹೇಳತ್ತಾರಲ್ಲ, ನಿಮ್ಮ ಕಡೆಯಿಂದ ಏನಾಗಂಗಿಲ್ಲ, 10th ಮುಗಿದ ತಕ್ಷಣ ಮದುವೆ ಮಾಡಿಕೊಟ್ಬಿಡ್ತಾರೆ ನಿಮ್ಮನ್ನ, ಇಷ್ಟ ನಿಮ್ದು. ಹೋಗ್ಲಿ, ಏನಾಗಬೇಕು, ಏನಿತ್ತು ಇಂಟೆನ್ಷನ್, ಏನಿತ್ತು? ಮಾಡಿ ತೋರಿಸ್ಬೇಕು. ಏನು ಮಾಡಬೇಕು? ಹೆಸರು ಮಾಡ್ಬೇಕು ಅನ್ನೋದೊಂದು ಐತೆ ಸರ್ ನಂಗೆ. ಓ, ಹಂಗೆ. ನಾ ಜನ ಕಂಡಿಡಿಬೇಕು, ಎಲ್ಲೋದ್ರು ಇಷ್ಟಪಡ್ಬೇಕು. ನಾಗನಗೌಡ್ರ ಮಗಳು ಅನ್ನೋಕ್ಕಿಂತ ಹೊನಜಾಕ್ಷಿ ಅವರಪ್ಪ. ಓ, ಹಂಗೆ ಪ್ರೂವ್ ಮಾಡ್ಬೇಕಿತ್ತು. ಅದಕ್ಕೆ ಇಂಥದ್ದೇ ಚಾನಲ್ ಇಲ್ಲೇ ಹೋಗ್ಬೇಕು ಅಂತ ಏನಿಲ್ವಾ? ಕೆಲಸ ನನಗೆ ಗುರುತಿಸ್ಕೊಳ್ಳೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಅಂಡ್ ನನಗೆ ಆಕ್ಟಿಂಗ್ ಮಾಡ್ಬೇಕು. ಅವಾಗ ಸ್ವಲ್ಪ ಅದು ಬಂದಿತ್ತನ್ನೆಲ್ಲ ಸರ್, ನೋಡಿ ನೋಡಿ ನಂಗೆ ಒಂದು ಸ್ವಲ್ಪ ಕಲಿಬೇಕು ಅನ್ನೋದನ್ನ. ಸೊ ಮಾಡು, ಹಿಂಗೆ ಹೆಸರು ಮಾಡು, ಏನ್ ಮಾಡ್ತೀವಿ ಗೊತ್ತಿಲ್ಲ. ಈಗ ಏನ್ ಅನ್ನತಾರಲ್ಲ, ಅವ್ರಿಗೆ ಪ್ರೂವ್ ಮಾಡಿ ತೋರಿಸಿ ಏನಂತ. ಓ, ಹಂಗೆ. ನಿಮ್ಮ ಮಮ್ಮಿ ನಿನ್ ಸಂಬಂಧ ಏನ್ ಸ್ಟೆಪ್ ತಗೊಂಡಾಳಲ್ಲ, ಅದಕ್ಕೆ ನೀ ಜಸ್ಟಿಸ್ ಮಾಡಿ. ಏನ್ ಅಮ್ಮನ ಹೆಸರೇನು?
ಕಮಲ ಅಂತಂದು. ಸೊ ಕಮಲಮ್ಮ, ಥ್ಯಾಂಕ್ ಯು. ಏನು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಅಮ್ಮಂಗೆ? ಏನೋ ಗೊತ್ತಿಲ್ಲ ಸರ್, ಅಮ್ಮ ಯಾಕಂದ್ರು ಏನಂದ್ರು ಗೊತ್ತಿಲ್ಲ. ಆಲ್ರೆಡಿ ನಂಗೆ ಅವಾಗ ಬ್ಯಾಕ್ ಇತ್ತು ಸಬ್ಜೆಕ್ಟು, ಅದು ನನಗೆ ಹೆಂಗಾಯ್ತು ಅಂತೂ ಗೊತ್ತಿಲ್ಲ ಸರ್. ಆ ಬ್ಯಾಕ್ ಆಯಿತು, ನನಗೆ ಒಂಥರ ಬೇಜಾರಾಗಿತ್ತು. ಶಿಟ್, ಫೀಲ್ ಆಗ್ಬಿಟ್ಟೆ. ಏನಿದು ಅಲ್ಲಿ ಅನ್ನ ಥರ ಅದ್ರ ಮುಂದೆ ಹಿಂಗೆ ಮಾಡಿ ಕುಂತಿಯಲ್ಲ, ಏನಿದು ಅಂತ ಅನ್ಸಿತ್ತು. ಅಮ್ಮ ಅದೊಂದು ಹೋಪ್ಸ್ ಕೊಟ್ಟ ಮೇಲೆ ನಾ ಆಮೇಲೆ ಡಿಗ್ರಿ ಮಾಡಿದೆ ಸರ್. ಓಕೆ. ಅದ್ರಕ್ಕಿಂತ ಮುಂಚೆ ಏರ್ಪೋರ್ಟ್ ನಾನು ಏವಿಯೇಷನ್ ಕೋರ್ಸ್ ಜಾಯ್ನ್ ಆದೆ. ಏವಿಯೇಷನ್? ಓ, ಇದೆಲ್ಲ ಮಾಡಿದ್ದೀರಾ? ಓಕೆ. ಅದನ್ನ ಮಾಡಿದೆ, ಅಂದ್ರೆ ಆಫ್ಟರ್ PUC ಮಾಡಿಕೊಂಡು ಏರ್ಪೋರ್ಟ್ ಅಲ್ಲಿ ಜಾಬ್ ತಗೊಂಡೆ. ಬೆಂಗಳೂರು ಏರ್ಪೋರ್ಟ್? ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಒನ್ ಆ್ಯಂಡ್ 3 months ವರ್ಕ್ ಮಾಡಿದ್ದೀನಿ ಅಲ್ಲಿ. ಓಕೆ. ಏನಾಗಿ? ಗ್ರೌಂಡ್ ಸ್ಟಾಫ್ ಆಗಿ ಸರ್, ಬೈಯಲಲ್ಲಿ DGBD ಅಂತ SBD ಅಂತ ಇತ್ತು ಗೊತ್ತಾ ಸರ್, ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಅಂತ, ಅಲ್ಲಿ ನಾ ವರ್ಕ್ ಮಾಡ್ತಿದ್ದೆ. ಏನ್ ಕೆಲಸ ಇತ್ತಲ್ಲಿ? ಜಸ್ಟ್ ಪ್ಯಾಸೆಂಜರ್ ಬಂದ್ರೆ ಅಸಿಸ್ಟ್ ಮಾಡ್ಬೇಕು ಅವ್ರಿಗೆ. ಸೊ ಬ್ಯಾಗೇಜ್ ನ ಹೆಂಗೆ ನೀವು ಡ್ರಾಪ್ ಮಾಡ್ಬೇಕು ಅಂತ. ಸೊ ಅಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಊರೊಳಗೆಲ್ಲ. ಓಕೆ. ನಾವು ನೋಡೋಣ ಮಗಳು ಏರ್ಪೋರ್ಟ್ನಾಗ ಕೆಲಸ ಮಾಡತ್ತಾಳೆ. ಸೊ ಒಳ್ಳೆ ಇಂಗ್ಲಿಷ್ ಮಾತಾಡ್ಬೇಕು ಯಾ ಮಾತಾಡ್ತಿದ್ರಿ? ನನಗೆ ಬರ್ತಾ ಇರ್ಲಿಲ್ಲ ಸರ್ ಇಂಗ್ಲಿಷ್, ನಿಜ ಹೇಳ್ಬೇಕಂದ್ರೆ. ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಮತ್ತೆ ಏರ್ಪೋರ್ಟ್ ಅಲ್ಲಿ ಕನ್ನಡ ಮಾತಾಡ್ತಾರ ನೀವು? ಅಲ್ಲಿ ಹೋದ್ಮೇಲೆ ನಾನು ಇಂಗ್ಲಿಷ್ ಕಲ್ತಿದ್ದು ಸರ್. ಇಲ್ಲಿ ಆಮೇಲೆ ಏವಿಯೇಷನ್ ಅಲ್ಲಿ ಸ್ವಲ್ಪ ಜನ ಮಾತಾಡ್ತಿದ್ರಲ್ಲ, ಅಲ್ಲಿ ಪರ್ಫೆಕ್ಟ್ ಹಿಂದಿ ಕಲ್ತ್ಬಿಟ್ಟೆ. ಆಲ್ರೆಡಿ ನಾ ಹಿಂದಿ ಅವಾಗ DD ಚಂದ ನೋಡ್ಕೋತ ಹಿಂದಿ ಬರ್ತಿತ್ತು ನನಗೆ. ನೀವೇ ಕಲ್ತಿದ್ದೆ ಹಿಂದಿ? ಹಂಗ ಕಲ್ತಿತ್ತು ಸರ್. ಕ್ಯಾ ಬಾತ್ ಹೈ. ಓಕೆ. ಸೊ ಅದಾದ್ಮೇಲೆ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸಿಕ್ಕರೆ, ಸೋನಿ ಅಂತಂದ್ರೆ ಗುಲ್ಬರ್ಗ ಹುಡುಗಿ, ಆಕಿ ಬರೀ ಹಿಂದಿ ಒಳಗ ಮಾತಾಡಕ್ ನನ್ನ ಜೊತೆ. ಕನ್ನಡ ಬಂದ್ರು ಮಾತಾಡ್ತಿದ್ದಿಲ್ಲ ಆಕಿ, ಬಿಕಾಸ್ ಅವನ್ ಅಟ್ಲೀಸ್ಟ್ ನಾ ಕಲಾತೀನಿ ಆಕಿಂದ ಅಂದ್ಮೇಲೆ ಆಕಿ ನನಗೆ ಹಂಗ ಮಾತಾಡ್ತಿದ್ಲ. ಸೊ ನಾ ಆಕಿ ಜೊತೆ ಹಿಂದಿ ಕಲ್ತೆ. ಏರ್ಪೋರ್ಟ್ ಹೋದ್ಮೇಲೆ ಇಂಗ್ಲಿಷ್ ಕಲ್ತ್ಬಿಟ್ಟೆ. ಈಗ ಯಾರೋ ಪ್ಯಾಸೆಂಜರ್ ಬರ್ತಾರೆ ತಕ್ಷಣ ನೀವು ಗ್ರೀಟ್ ಮಾಡ್ಬೇಕು, ಅವ್ರನ್ನ ಕೇಳಬೇಕು. ಅಂದ್ರೆ ಏನ್ ಜಾಸ್ತಿ ನಾವು ಅಸಿಸ್ಟ್ ಮಾಡೋದು ಹೆಂಗಿರುತ್ತೆ ಅಂದ್ರೆ, ಅವ್ರು ಕೇಳ್ತಾ ಇದ್ರು ಸೊ ಹೆಂಗ್ ಹೋಗ್ಬೇಕು ಸರ್ ಅಂತ, ಏರ್ಲೈನ್ ಯಾವಾಗ ಓಪನ್ ಆಗುತ್ತೆ ಅಂತ. ಈಗ ಯಾರೋ ಒಬ್ರು ಹಲೋ ಮೇಡಮ್ ಕ್ಯಾನ್ ಯು ಗೈಡ್ ಮೀ ಅಂತ ಕೇಳಿದ್ರೆ, ಎಸ್ ಜಸ್ಟ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್ ಐಲ್ ಬಿ ಬ್ಯಾಕ್ ಅಂದ್ರೆ ಕೆಲಸ ಇದ್ರೆ ಏನಾದ್ರು ಹೇಳಿ ಬರ್ತಾ ಇದ್ವಿ. ಆಲ್ಮೋಸ್ಟ್ ನಂದು ನೈಟ್ ಹೋಗ್ತಾ ಇದ್ವಲ್ಲ, ಸೊ ನಾವು ಊಟ ಟೈಮಲ್ಲಿ ಯಾರಾದ್ರೂ ಬಂದ್ರೆ ಜಸ್ಟ್ ಗಿವ್ ಮಿ ಫ್ಯೂ ಮಿನಿಟ್ಸ್ ಐಲ್ ಬಿ ಬ್ಯಾಕ್ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ಅವ್ರೇನು ಏರ್ಲೈನ್ಸ್ ಕೇಳಿದ್ರೆ ಸೊ ಜಸ್ಟ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್, ಅದು ಏರ್ಲೈನ್ಸ್ ವಿಲ್ ಕಮ್ ಅಂಡ್ ವಿಲ್ ಅಸಿಸ್ಟ್ ಯು ಅಂತ ಹೇಳ್ತಾ ಇದ್ವಿ. ಸೊ ನಿಮಗೆ ಗೊತ್ತಿರೋ ಇಂಗ್ಲಿಷ್ ನ ನೀಟಾಗಿ ಬೇರೆಯವ್ರು ಕೇಳಿ 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 ನಾನು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಅಲ್ಲಿ ಕಲಿತೆ. ಓಕೆ. ಸಂದೀಪ್, ಇದು ಪಾಯಿಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಸಂದೀಪ್ ಇಸಮ್ ಅಲ್ಲ ಅದು, ಆತಂದೇನೋ ಹ್ಯಾಂಡಲ್ ಸಂದೀಪ್ SM. ಸಂದೀಪ್ SM, ಅದು ಸಂದೀಪ್ ಇಸಮ್ ಅಂತ ಸಂದೀಪ್ SM. ಓಕೆ. ಸಂದೀಪ್ ಅಂಡ್ ವನು ಪಾಟೀಲ್, ಈ ಇಬ್ಬರ ಜೋಡಿ ಏನಿದೆ, ಇದೊಂದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು, ಹವಾ ಎಬ್ಬಿಸ್ತು. ನಿಮ್ಮಿಬ್ಬರು ಭೇಟಿ ಹೆಂಗೆ? ನಮ್ಮ ಅಕ್ಕನಿಂದ ಆಗಿತ್ತು ಸರ್. ಓಕೆ. ಒಂದ್ ಹೇಳ್ಬೇಕಂದ್ರೆ ಅಕ್ಕಿ ಮಾಡಿದ ತ್ಯಾಗ ನಾ ಇಲ್ಲಿ ಕುಂತೇನೆ. ಹೆಂಗದು? ಅಕ್ಕಿ ಅಣ್ಣ ತಂಗಿ ಅಕ್ಕ ತಮ್ಮನ ವಿಡಿಯೋ ಮಾಡ್ತಿದ್ದ ಅವನ ಜೊತೆ ಹೋಗಿ. ಒಂದೇ ಏನಂತೆ, ನಾ ರೀಲ್ಸ್ ಮಾಡ್ತಿದ್ದಲ್ಲ, ನಾ ಚಲೋ ಮಾಡ್ತೇನೆ ಅಂತ ನಮ್ಮ ಅಕ್ಕ ಏನಂತಿದ್ದ, ಮಾಡಿ ನೀನು ಅಂತಂದ. ಅವಾಗ ನಾ 60 kg ಇದ್ದೆ ಸರ್. ಈ ವನು ಪಾಟೀಲ್, ಈ ವನಜಾಕ್ಷಿ 60 kg. ಫೋಟೋ ತೋರಿಸ್ಬೇಕು ನಮ್ಗೆ. ನನ್ನ ಹತ್ರ ಇಲ್ಲ ಫೋಟೋ, ನಾ ತೋರಿಸ್ತೀನಿ ನಿಮಗೆ. ಓಕೆ. 60 kg ಅವಾಗಿದ್ದೆ. ಸಂದೀಪ್ ನೋಡಿ ಇಕ್ಕಿನ ಬೇಡ, ಮೊದ್ಲು ಬೇಡ, ಅವ ಹಿಂಗ್ ಕಳ್ಳಿ ಕಟ್ಟಿಗೆ ಸರ್. ನಾ 60 kg, ಎಲ್ಲಿ ಮ್ಯಾಚ್ ಆಗಂಗಿಲ್ಲ ಇಬ್ರು ನಾವು. ಓಕೆ. ಸೊ ಆಮೇಲೆ ಏರ್ಪೋರ್ಟ್ ಇಂದ ಬಂದ್ಮೇಲೆ ಫುಲ್ ತೆಳ್ಳಗಾಗ್ಬಿಟ್ಟೆ ಸರ್ ನಾನು. ಸೊ ಅವಾಗ ನಮ್ಮ ಅಕ್ಕ ಒಂದ್ಸರಿ ನಮ್ಮ ಅಕ್ಕನ್ ಕೊಟ್ಟಿದ್ದ ಹಾವೇರಿ ಹತ್ರ. ಸೊ ಅಲ್ಲಿ ಹೋದಾಗ ಒಂದ್ಸರಿ ಮೀಟ್ ಮಾಡಿಸಿದ ನಮ್ಮ ಅಕ್ಕಗ ಸಂದೀಪನ್ ಮೀಟ್ ಮಾಡಿಸಿದಾಗ ಅವಾಗ ನೋಡಿ ಅಲ್ಲೇ ಹಂಗೆ ಒಂದು ನೋಡಿದ ತಕ್ಷಣ ಒಂದು ಕಿಲಾಡಿ ಸಮಥಿಂಗ್ ಏನೋ ಗರ್ಲ್ ಫ್ರೆಂಡ್ಸ್ ಏನೋ ಒಂದು ಮಾಡಿದ್ವಿ ಸರ್. ಅದಾದ್ಮೇಲೆ ಸ್ವಲ್ಪ ಚಲೋ ಅನ್ಸಿದ ಅವಂಗ, ಮಾಡ್ತಾಳೇನೋ ಅಂತಂದ. ಇಬ್ರದ್ದು ವೈಬ್ ಮ್ಯಾಚ್ ಆಯ್ತು. ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಗಿದೆ. ಹಿಂಗ ನಮ್ಮ ಅಕ್ಕನ ಯಾವ ಲೆವೆಲ್ ವೈಬ್ ಮ್ಯಾಚ್ ಆಯ್ತು ಅಂದ್ರೆ ನೀವು ಹೇಳಿ ಮುಂದಕ್ಕೀಗ. ಸೊ ಏನಿಲ್ಲ ಸರ್, ಆನ್ ಸ್ಕ್ರೀನ್ ಎಲ್ಲ ನೋಡ್ತಿರಲ್ಲ, ಆಫ್ ಸ್ಕ್ರೀನು ಹಂಗೆ ಇರ್ತೀವಿ ನಾವು. ಆ ಕಿತ್ತಾಡೋದಾಗ್ಲಿ, ಅವ್ನ ಹೊಡಿಯೋದಾಗ್ಲಿ, ಅವ್ನ ಬೈಯೋದಾಗಿರ್ಲಿ, ಸೇಮ್ ಆಸ್ ಇಟ್ ಈಸ್. ಅಲ್ಲಿ ನಾವು ಆಕ್ಟ್ ಮಾಡಂಗಿಲ್ಲ, ಎಲ್ಲಿ ತಗೊಂಡೋಗಿ ಅಲ್ಲಿ ಇರ್ತೀವಿ ನಾವು. ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಂತಾರೆ ನಮ್ಗೆ ಬರಂಗೇ ಇಲ್ಲ. ನಾವ್ ಇಲ್ಲಿ ಹೆಂಗಿರ್ತೀವಿ ಅಲ್ಲಿ ಹೋಗಿ ಪ್ಲೇ ಮಾಡ್ತೀವಿ ಅದನ್ನ. ಇಷ್ಟು ಮೊದ್ಲು ಏನಂದ್ರು ಅವಂಗ ಕಾಲ್ ಹಿಡಕ್ ಸೇರಿ ಕೂದಲ ಹಿಡಿಯೋದು ಹಿಂಗೆಲ್ಲ ಆಕ್ಟಿಂಗ್ ಒಳಗೆ ಮಾಡೋದಿತ್ತು ಸರ್. ಅದನ್ನ ನೋವು ಆಗ್ತೈತೇನ್ರಿ ನಿಮ್ಗೆ ಹಿಂಗ ಹೇಳ್ತಿದ್ದೆ ಸರ್ ನಾನು. ನಾನ್ ಕೇಳ್ತಿದ್ದೆ ಸರ್, ಕೂದಲೆಲ್ಲ ಹಿಡಿದಾಗ ಸರ್ ನೋವು ಆಗ್ತೈತೇನ್ರಿ. ನಾ ಅಷ್ಟು ಸೂಕ್ಷ್ಮ ಮಾತಾಡ್ತಿದ್ನ ಸ್ಟಾರ್ಟಿಂಗ್ ಅವನ ಜೊತೆ. ಅವನ ಇಲ್ರಿ ಮೇಡಮ್ ಹಿಡೀರಿ, ಆಕ್ಟಿಂಗ್ ಇದೆ, ನೀವು ಮಾಡ್ಬೇಕ, ಅದು ಜನಕ್ಕೆ ನೀನ್ ರಿಯಲಿಸ್ಟ್ ಅನ್ನಿಸ್ಬೇಕಂತಂದ್ರೆ ನೀವೆಲ್ಲ ಮಾಡ್ಬೇಕು ಅದನ್ನ ಅಂತಂದು. ಅದಾಗಿ ಲಾಸ್ಟಿಗೆ ಏನಂತಂದ್ರೆ ಹಿಂಗ್ ಹಿಡಿದ್ರೆ ಮಾಡಕ್ಕಿನ್ನ, ಇಲ್ಲಾಂದ್ರೆ ಮಾಡಲ್ಲ.
ಸ್ಟಾರ್ಟಿಂಗ್ ಏನು ಕರಿತಿದ್ರಿ ಸಂದೀಪ್ನ? ಸಂದೀಪ್ ಅವರೇ ಅಂತ ಹೇಳ್ತಿದ್ದಾರೆ. ಓಕೆ, ಆಮೇಲೆ ಏನು ಕರೆಯಕ್ಕೆ ಶುರು ಮಾಡಿದ್ರಿ? ಸಂದೀಪ್. ಆಮೇಲೆ ಏನು ಕರೆಯಕ್ಕೆ ಶುರು ಮಾಡಿದ್ರಿ? ಸಂಧ್ಯಾ. ಬಾರ್ಲಿ, ನಮ್ ಕಡೆ ಎಲ್ಲ ಬಾರ್ಲಿ, ಹೋಗ್ಲಿ, ಇವೆಲ್ಲ ಪ್ರೀತಿಯಿಂದ ಕರಿಯೋ ಪದ ಸರ್. ಬಡ್ಡಿ ಫ್ರೆಂಡ್ಸ್ ಎಲ್ಲ ಹಂಗೆ ಅಲ್ಲ? ಹಾ, ಬಡ್ಡಿ ಫ್ರೆಂಡ್ಸ್ ಎಲ್ಲ ಹಂಗ. ಓಕೆ, ಸೊ ನೀವಿಬ್ರು ಹಾಗೆ ಆಗ್ಬಿಟ್ರಿ. ಹಾ, ಐ ಟೆಲ್ ಯು, ನಿಮ್ಮ ವಿಡಿಯೋಗಳದ್ದು ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು, ಮಿಲಿಯನ್ಸ್ ಗಟ್ಟಲೆ ಓಡೋಕೆ ಶುರು ಆಯಿತು, ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಕ್ಕೆ ಶುರು ಮಾಡಿದ್ರು. ಹೆಂಗಿತ್ತು ಆ ಫೀಲ್? ಅವಾಗ ಸ್ಕೂಲ್ ಡೇಸ್ ಅಥವಾ ಚೈಲ್ಡ್ಹುಡ್ ಡ್ರೀಮ್ ಅದು, ಒಂದು ಆ್ಯಕ್ಟಿಂಗ್ ಮಾಡ್ಬೇಕು ಅನ್ನೋದು. ನನ್ನ ಮುಖಕ್ಕೂ ಒಂದು ಮಿಲಿಯನ್ ಬರ್ತಾರ ಅಂತ ನಾನು ಕ್ವಶನ್ ಮಾರ್ಕ್. ಒಂದು ವಿಡಿಯೋನು 1 ಮಿಲಿಯನ್ ಇಲ್ಲದೆ ನಮ್ಮದು ಹೋಗಲ್ಲ. ಹೌದು, ನಾಟ್ ಇವನ್ ಸಿಂಗಲ್. ಕಡಿಮೆ ಅಂದ್ರೆ 1 ಮಿಲಿಯನ್, ಅದು ಕಡಿಮೆ 1 ಮಿಲಿಯನ್. ಅದು ಒಂದೊಂದು ಮಿಲಿಯನ್. ನಮ್ಮಿಬ್ರು, ನಾನು ಸಂದೀಪ್ ಹಂಗೆ ಹೇಳ್ತಿದ್ದೆ, ನಮ್ಮ ಮುಖಕ್ಕೆ 1 ಮಿಲಿಯನ್ ಸಂದೀಪ್, ನಾ ಇದನ್ನ ಸೆಲೆಬ್ರೇಟ್ ಮಾಡ್ಲು, ನಾ ಚೈಲ್ಡ್ಹುಡ್ ಇದನ್ನ ಮಾಡ್ಕೊಂಡಿದ್ದಲ್ಲ ಈಗ ಆಗತ್ತಿದ್ದ ಏನ್ ಮಾಡ್ಲಿ ನಾನು. ಆ ಖುಷಿಯೊಳಗೆ ಲೈಕ್ ಸಂದೀಪ್ ಮಾಡ್ಬೇಕು, ಏನೋ ಮಾಡ್ಬೇಕು ನಾವು ಮಾಡೋಣ. ಹೆಂಗ್ ಓಡ್ತು ಅನ್ಸ್ತು ನಿಮ್ ಪ್ರಕಾರ? ಗೊತ್ತಿಲ್ಲ ಸರ್, ಅದೇನು ನಂಗೆ ಲಕ್ಕೋ ಅಥವಾ ಅಷ್ಟು ನಾ ಹಾರ್ಡ್ ವರ್ಕ್ ಮಾಡಿದಕ್ಕೆ ನಂಗೆ ಸಿಕ್ಕಿದ್ದು ಅನ್ಕೊಂತಾರೆ. ಕಡಿಮೆ ಸಮಯದೊಳಗೆ ಭಾಳ ಚಲೋ ಬೆಳೀತ ಅಂತಂದು. ಅದ್ರ ಹಿಂದನೂ ಒಂದು ಸ್ಟೋರಿ ಐತಿ ನಂದು, ನಾ ಅಷ್ಟು ಬರಾಕನು. ನಮ್ಮ ಮನೆಯೊಳಗೆ ಒಪ್ಕೊಂಡಿರ್ಲಿಲ್ಲ ಸರ್ ಈ ಆಕ್ಟಿಂಗ್. ಈಗ ಅದನ್ನ ಕೇಳೋರಿದ್ದೆ ನಾನು, ರೀಲ್ಸ್ ಮಾಡಕ್ಕೆ ಬಿಟ್ಬಿಡ್ತಾರ ಅಪ್ಪ ಅಮ್ಮ ಅಂತ ಕೇಳೋರಿದ್ದೆ ನಾನು ಆಕ್ಚುಲಿ. ಈಗ ಇಲ್ಲೊಂದಿದೆ ಮಜಾ. ಈಗ ಓಕೆ, ಗೋ ಹೆಡ್. ಅಲ್ಲಿ ಅಗೇನ್ಸ್ಟ್ ಇದ್ರು ಪಪ್ಪ ಮಮ್ಮಿ. ಏನಂದ್ರು? ರಿಲೇಟಿವ್ ಅಲ್ಲಿ ಮಾತು ಬರ್ತಿತ್ತು, ಹೆಂಗ್ ಬಿಟ್ಟು ನೋಡು ಮಕ್ಕಳನ್ನ, ಕುಣಿತಾಳಿಗಳು. ಕಾಮಿಡಿ ಅಂದ ತಕ್ಷಣ ಹೆಂಗ್ ತಗೊಂಡ್ಬಿಡ್ತಾರಂದ್ರೆ ಸರ್, ನಮ್ಮನ್ನ ಭಾಳ ಕೀಳಾಗಿ ತಗೊಂಡ್ಬಿಡ್ತಾರ. ಕಾಮಿಡಿ ಮಾಡತ್ತಾರ ಜನ ಅಂತಂದ್ರೆ. ಪರ್ಸನಲಿ ನಾನು ನೋಡಿನ ಸರ್, ರೆಸ್ಪೆಕ್ಟೇ ಇರಂಗಿಲ್ಲ ಒಂದೊಂದು ಕಡೆ. ಹಿಂಗೆ ಮನೆಯೊಳಗೂ ರಿಲೇಟಿವ್ಸ್ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಹಂಗೆ ಮಾಡತ್ತಾಳೆ, ಹಿಂಗೆ ಮಾಡತ್ತಾಳೆ. ನಮ್ಮ ಅಪ್ಪನ ಸ್ವಲ್ಪ ಆ ಟೈಮ್ ಒಳಗೆ ಈ ವಯಸ್ಸಿಗೆ ಬಂದಿರೋ ಹುಡುಗಿ ಅಂದ ತಕ್ಷಣ ನಮ್ಮ ಕಡೆ ಎಲ್ಲ ಸ್ವಲ್ಪ ಹಂಗೆ ಇರ್ತಿತ್ತಲ್ಲ. ಸೊ ಬ್ಯಾಡ, ಎದಕ್ಕೆ ಮಾಡ್ತಿ, ನಮಗೆಲ್ಲ ಇಷ್ಟ ಆಗಂಗಿಲ್ಲ, ನೀ ಮಾಡಕ್ಕೆ ಹೋಗ್ಬೇಡ. ನನಗೆ ನೆಗೆಟಿವ್ ಒಂದು ಕಮೆಂಟ್ಸು ಬರೋಂಗಿಲ್ಲ ಸರ್. ನನಗೆ ಏನೇ ಇದ್ರು ಒಂದು ಪಾಸಿಟಿವ್, ಚಲೋ ಮಾಡ್ತಿ, ಚಂದಾಗಿ ಮಾಡ, ಹಿಂಗೆ ಮಾಡ್ಕೊತ ಹೋಗೋ ಅನ್ನೋದೇ ಇರ್ತಿತ್ತು. ನಮ್ಮ ಅಪ್ಪಗೆ ನಾನು ಅದನ್ನು ಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ರಿ ಒಂದು ಸಾರಿ, ನಾ ಅದಕ್ಕಿಂತ ಮುಂಚೆ ನಮ್ಮ ಪಪ್ಪಂದು ಯೂಟ್ಯೂಬ್ ನೋಟಿಫಿಕೇಶನ್ ಎಲ್ಲ ಆಫ್ ಮಾಡಿ ಇಟ್ಬಿಟ್ಟಿದೆ. ಇನ್ಸ್ಟಾ ಯಾವುದು ಎಲ್ಲಿ ಮಲ್ಲು ಜಮಖಂಡಿ ಸರ್ದು, ಮಲ್ಲ ಬಾಗಲಕೋಟೆ ಸರ್ದು, ನಿಂಗರಾಜ್ ಸರ್ದು, ಸಂದೀಪ್ದು, ನಾ ಮಾಡಿದ್ರೆ ಈ 4 ಯೂಟ್ಯೂಬ್ ಚಾನಲ್, ಎಲ್ಲಾರ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮ್ಯೂಟ್ ಮಾಡಿ ಇಟ್ಬಿಟ್ಟಿದ್ದೆ. ನಾ ಓಪನ್ ಮೊಬೈಲ್ ಒಳಗೆ ಬರಬಾರ್ದು, ಎಲ್ಲನ ಕಾಣಿಸ್ಕೊಂಡು ಇಲ್ಲ. ಅದಿದ್ರೆ ಅಲ್ಲ ಸರ್ ಅವ್ರಿಗೆ ಗೊತ್ತಾಗೋದು, ಎಲ್ಲ ಹೈಡ್ ಮಾಡಿ ಇಟ್ಬಿಡ್ತಿದ್ದೆ. ಹೈಡ್ ನೋಟಿಫಿಕೇಶನ್ ಏನೇ ಹಾಕಿದ್ರು ಗೊತ್ತಾಗ್ಬಾರ್ದು ಪಪ್ಪಾಗಂತ. ಸೊ ಹಂಗೆ ಮಾಡ್ಕೋತ ಬಂದೆ. ಅವಿನಾಶ್ ಅಣ್ಣ ಅಂತ ನಮ್ಮ ಅಣ್ಣ ಮೊದಲು ಡ್ರೈವರ್ ಆಗಿದ್ರು ಸರ್. ಸೊ ಅವ್ರ ಹತ್ರ ನಮ್ಮ ಅಣ್ಣ ವರ್ಕ್ ಮಾಡ್ತಿದ್ದ. ಆ ಅಣ್ಣ ಎಷ್ಟು ಹೆಲ್ಪ್ ಮಾಡಿದ್ನಂತಂದ್ರೆ, ಇಷ್ಟು ಭಾಳ ಜನ ಅದಾರ ಸರ್. ನಾ ಇಲ್ಲಿ ಬಂದು ಒಂದು ಹಂತಕ್ಕೆ ಹತ್ಬೇಕಂದ್ರೆ ಭಾಳ ನನಗೆ ರಿಲೇಟಿವ್ಸ್ ಯಾರು ಇಲ್ಲ, ಹೊರಗಿನವರ ಸಪೋರ್ಟ್ ಸರ್. ಆ ಅಣ್ಣ ನಂಗೆ ನಮ್ಮ ಪಪ್ಪಾಗೆ ಬಂದು ಕಮೆಂಟ್ ತೋರಿಸ್ತಿದ್ರು, ನಿಮ್ಮ ಮಗಳ ಬಗ್ಗೆ ಏನು ಹೇಳತ್ತಾರ ನೋಡ್ರಿ ಈ ಜನ ಅಂತಂದು. ಇಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಮಗಳು ಇಂಥ ಒಂದು ಟ್ಯಾಲೆಂಟ್ ನಮ್ಮ ಉತ್ತರ ಕನ್ನಡ ಐತೆ ಅಂತಂದ್ರೆ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ. ನೋಡ್ಕೋತ ಹೋಗ್ರಿ ಹಂಗೆ ತೋರಿಸಿ ಆಮೇಲೆ ಅಪ್ಪ ಒಪ್ಕೊಂಡ್ರು. ಇಲ್ಲ ಅಂತಂದ್ರೆ ಅಣ್ಣ ನನಗೆ ಸಪೋರ್ಟಾಗಿ ಬಂದಿದ್ದ. ಎಲ್ಲೇ ಹೋಗ್ಬೇಕಂದ್ರು ಒಂದು 4-5 ದಿನ ಹೋಗ್ಬೇಕಲ್ಲ ಸರ್, ಮನೆ ಸುಳ್ಳು ಹೋಗ್ಬೇಕು. ನಾನು ಒಬ್ಬಾಕೆಗಂತೂ ಬಿಡಂಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋರು. ಹಾಸ್ಟೆಲ್ನಾಗ ಬಾವನಿ, ಹಾಸ್ಟೆಲ್ನಾಗ ಇರೋನಂತ ಸ್ಪೀಕರ್ ಹಾಕಿ ಹೇಳೋದು, ನಾನೀಗ ಫೋನ್ ಹಚ್ತೀನಿ ನಿಂಗೆ, ಹಿಂಗೆ ಮನೆಯೊಳಗೆ ಹಿಂಗೆ ಹೇಳ, ಸೊ ದಟ್ ಹಂಗ ಮಾತಾಡ್ಕೋತ ಫ್ರೆಂಡ್ಸ್ ಹೆಂಗೆ ಸಪೋರ್ಟ್ ಅಂದ್ರೆ ಸರ್, ನೀ ರಾತ್ರಿ 10 ಗಂಟೆಗೆ ಲೇಟಾಗಿ ನೀ ಶೂಟಿಂಗಿಂದ ಬರ್ತೀನಿ ಅಂದ್ರೆ ನನಗೋಸ್ಕರ ವೇಟ್ ಮಾಡೋರು. ಬಾ ಆರಾಮ್ ಬಾ, ಏನು ತಲೆ ಕೆಡ್ಸ್ಕೊಕ್ಬೇಡ, ಅಲ್ಲೇ ಇರ್ತೀಯ, ಆರಾಮಿರ, ಮನ್ಯಾಗೇನ ನಾವು ನೋಡ್ಕೋತೀವಿ. ಅಂಟಿ ಇಲ್ಲೇ ವಾಶ್ರೂಮ್ಗೆ ಹೇಳ್ರಿ, ಅಂಟಿ ಇಲ್ಲೇ ಊಟ ನಡ್ಸ್ಕೊಂಬರಕ್ಕೆ ಹೋಗ್ಯಾಳ್ರಿ. ಕಾಲ್ ಮಾಡಿದ್ರು ಪಪ್ಪ ಮಮ್ಮಿಗೆ ಹಂಗೆ ಹೇಳೋದು. ಆಮೇಲೆ ಅಣ್ಣ ಏನು ಮಾಡ್ತಿದ್ದ, ಇಲ್ಲೇ ಒಂದು ಟ್ರಿಪ್ಪಿಗೆ ಹೋಗಿ ಬರ್ತೀವ್ರಿ, ದೇವಸ್ಥಾನ ತುಂಬ ದೇವ್ರದ್ದು ಭಾಳ ನಂಬ್ತೀವ್ರಿ ನಾನು, ಅದಕ್ಕೆ ದೇವ್ರಿಗೆ ಹೋಗಿ ಬರ್ತೀವ್ರಿ ಇಲ್ಲೇ ಅಂತಂದು 4-5 ದಿನ ಅಂತಂದು ಬೇರೆ ಶೂಟಿಂಗ್. ಮತ್ತು ಸರ್ ಬೇರೆದವ್ರು ಕರೆದಾಗ ಒಂದು 4-5 ದಿನನೇ ಶೂಟಿಂಗ್ ಹೇಳ್ತೀವಿ, ಹೋಗ್ಬೇಕಲ್ಲ ಸರ್. ಮತ್ತು ಅಣ್ಣ ಹಂಗೆ ಹೇಳ್ತಿದ್ರು, ದೇವ್ರಿಗೆ ಹೋಗಿ ಬರ್ತೇವೆ ಇಲ್ಲೇ ಅಂತಂದು. ನಿಮ್ದು ಮತ್ತು ಸಂದೀಪ್ನ ಜೋಡಿ ಕ್ಲಿಕ್ ಆಗಿದ್ದು ನನಗೆ ಅನ್ಸಿದ್ದು ಹೆಂಗೆ ಅಂದ್ರೆ, ಒಂದು ನಿಮ್ಮ ಸೊಗಡಿನ ಭಾಷೆ, ಮಣ್ಣಿನ ಭಾಷೆ, ಇಬ್ರು ಅದನ್ನು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ. ಇನ್ನೊಂದು ನಿಮ್ಮಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ, ಅದು ತುಂಬಾ ಚೆನ್ನಾಗಿ ಇವ್ರಿಗೆ ಡೈಲಾಗ್ ಹೇಳ್ಕೊಟ್ಟು ಇವ್ರು ಡೈಲಾಗ್ ಹೊಡಿತಾ ಇದ್ದಾರೆ ಅಂತಲ್ಲ, ಕ್ಯಾಶುವಲ್ ಆಗಿ ಯಾರೋ ಹುಡುಗಿ ಹೆಂಗ್ ಬಿಹೇವ್ ಮಾಡಬೇಕು, ಗಂಡ ಹೆಂಡತಿ ಹೆಂಗ್ ಬಿಹೇವ್ ಮಾಡ್ತಾರೋ, ಅಥವಾ ಪ್ರಿಯಕರ ಹೆಂಗ್ ಬಿಹೇವ್ ಮಾಡ್ತಾರೋ, ಪ್ರೇಯಸಿ, ಈ ಥರದ ಸಂಭಾಷಣೆ ನೋಡ್ತಿದ್ವಿ ನಾವು.
ನೀವು ಬಿಟ್ಬಿಡಿ ಅಮ್ಮ, ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೂ ಇಷ್ಟ ಆಗಕ್ಕೆ ಶುರು ಆಗೋಯ್ತದು. ಹೌದು ಸರ್. ಎಲ್ಲರೂ ಏನಂತಿದ್ರು ಕಮೆಂಟ್ಗಳು ಹೆಂಗೆ ಬರ್ತಿತ್ತು ಹೇಳಿ ನನಗೆ ನಿಮ್ಮಿಬ್ಬರಿಗೆ? ಅದೇ ಸರ್, ಚಲೋ ಪೇರ್ ಐತಿ, ಮದ್ವೆ ಆಗ್ರಿ. ಇದು ಎಲ್ಲರದು ಒಂದು. ಸೊ ಜನ ಮದುವೆ ಮಾಡ್ಸಕ್ ರೆಡಿ ರೆಡಿ ಸರ್. ಸಂದೀಪ್ಗೂ ವನು ಪಾಟೀಲ್ಗೂ. ಓಕೆ. ಬಟ್ ನಾವಿಬ್ರು ಹೆಂಗಂದ್ರ ಭಾಳ ಅಂದ್ರೆ ಭಾಳ ಚಲೋ ಬೆಸ್ಟ್ ಫ್ರೆಂಡ್ಸ್. ನೋ ಮ್ಯಾಟರ್ ವಾಟ್ ನಾವಿಬ್ರನ್ನ ಬಿಟ್ಕೊಡಂಗಿಲ್ಲ. ಇವತ್ತು ನೀವು ಬೇರೆದವ್ರನ್ನ, ನಾನೇ ಹೇಳ್ತೀನಿ ಸರ್, ನೀವು ಬೇರೆದವ್ರನ್ನ ಹಾಕ್ಕೊಂಡು ಮಾಡ, ನಂದಿದ್ದಾಗ ನನಗೂ ಹೇಳ, ಬಟ್ ನಾವಿಬ್ರು ಬಿಟ್ಕೊಡಲ್ಲ. ಸ್ನೇಹಕ್ಕಿಂತ ಮೀರಿ ಇನ್ಯಾವುದೂ ರಿಲೇಶನ್ಶಿಪ್ ಇರಲಿಲ್ಲ. ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅದ ನನಗೆ ಅವನಿಗೆ. ಆ ಕಂಫರ್ಟ್ ಝೋನ್ ಅವ್ನು ನನಗೆ ಕೊಟ್ಟ ಮೇಲೆ ನಾನು ಅಷ್ಟು ಜೊತೆ ಬೆರೆಯೋಕ್ಕಾಗಿತ್ತು ಸರ್. ನಾನು ಹೆಂಗದು ಅಂದರೆ ಸ್ನೇಹಿತ ಅಷ್ಟೇ ಅಥವಾ ಸ್ನೇಹಿತೆ ಅಷ್ಟೇ, ಅದ್ರ ಮೇಲಿರೋ ಯಾವುದೇ ಒಂದು ಸಂಬಂಧ ಏನು ಫೀಲ್ ಹಾಕೋದು ಹೆಂಗದು? ಆ ಫೀಲೇ ಇಲ್ಲ ಸರ್ ನಮ್ಮಿಬ್ಬರಿಗೂ. ಓಕೆ. ಯಾಕಂದ್ರೆ ಅವಂಗೂ ಒಂದು ಟೈಮ್ ಒಳಗೆ ಕಷ್ಟ ಆಯ್ತು ಸರ್. ನಾನು ಜಾಯ್ನ್ ಆದಾಗೂ ಆ ಒಂದು ಕುಡುಕಂಡಿಂದ ನಮ್ಮಿಬ್ಬರದು ಅಲ್ಟಿಮೇಟ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ ಟೈಮ್ ಒಳಗೆ ಅವ್ಗೆ ಯಾರೂ ಇರಲಿಲ್ಲ. ನನಗೆ ಆ ಟೈಮ್ ಒಳಗೆ ನನಗೂ ಮಾಡ್ಬೇಕನ್ನೋದಿತ್ತು. ನಾನು ನಿನಗೆ ನಿಂದಿರ್ತೀನಿ, ನೀನು ನನಗೆ ನಿಂದರು. ಪಾಪ ಆ ಟೈಮ್ ಒಳಗೆ ಅವ ಏನು ಸುಮ್ಮನೆ ಬಂದಿಲ್ಲ ಸರ್, ಕಷ್ಟ ಅನ್ಭವಿಸಿನ ಬಂದಾನ. ಅವನದು ಒಂದು ಪರ್ಸನಲ್ ಲೈಫನ ಬೇರೆ ಐತೆ ಸರ್. ಯಾರು ಇಲ್ಲ ಟೈಮ್ ಒಳಗೆ ಅವ್ನಿಗೆ ನಾನು ನಿಂತೆ, ನಾನು ಅವ್ನಿಗೆ ನಿಂತೆ ಅನ್ನೋ ಒಂದು ರೀಸನಿಂದ ಅಂತ ಅನ್ಕೊಬೋದು. ಬಟ್ ಆ ಟೈಮ್ ಒಳಗೆ ನಮ್ಮಿಬ್ರಿಗೂ ನಾವು ಸಪೋರ್ಟ್ ಆಗಿ ನಿಂತೀವಲ್ಲ, ಯಾರು ಇರಲಿಲ್ಲ ಅವಂಗೆ. ನಿಜ ಹೇಳ್ಬೇಕಂದ್ರೆ ಸರ್, ಒಬ್ಬಂಟಿಯಾಗಿದ್ದ ಅವ ಆ ಟೈಮ್ನಾಗ. ಅಷ್ಟೆಲ್ಲ ಹೆಸರು ಮಾಡಿ ಹ್ಯಾಟ್ಸ್ ಆಫ್ ಸಂದೀಪ್. ಭಾಳ ಪ್ರೌಡ್ ಫೀಲ್ ಅದ ರೀ. ನಂಗೆ ಹೇಳ್ತಾರೆ ಈಗ, ಅಲ್ಲೇನು ಮಾಡ್ತಿ ಇಲ್ಲೇನು ಮಾಡ್ತಿ ಗುರು, ಅವ ಇಲ್ಲ ಅಂದಿದ್ರೆ ನಾ ಇಲ್ಲಿ ಇರ್ತಿದ್ದಿಲ್ಲ ಇವತ್ತು. ಈ ಹೆಸರು ವನು ಪಾಟೀಲ್ ಅಂತ ಬಂದಿರೋದ ಸಂದೀಪಿಂದ. 1000 ಜನ ಹೇಳ್ತಾರೆ ಅಲ್ಲೇನು ಹೆಂಗೆ ಮಾಡ್ತಿ, ಬೇರೆ ಕಡೆ ಡಿಸರ್ವ್ ಮಾಡ್ತೀನಿ ನೀನು ಅಂತ. ಓ, ಅದೆಲ್ಲ ಬಂದು ಹೇಳಿದಾರ ನಿಮಗೆ? ರೀಸೆಂಟಾಗಿ ಒಂದು ಮಾತು ಬಂತು ಸರ್, ನಾನು ಹಿಂಗೆ ನೀವು ಅಲ್ಲಿಲ್ಲ, ಬೇರೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿಸರ್ವ್ ಮಾಡ್ತೀರಿ ಅಂತ. ಆ ಡಿಸರ್ವ್ ಮಾಡ್ಬೇಕು ನೋಡ್ಬೇಕಂದ್ರೆ ನಂಗೊಂದು ಚಾನ್ಸ್ ಕೊಟ್ಟಿದ್ದ ಅವ ಸಂದೀಪ್. ತನ್ನ ಚಾನಲ್ ಒಳಗೆ ಮೇನ್ ಲೀಡ್ ಮಾಡ್ಸೋನೇ ಅವ. ನನ್ನಿಂದನೇ ಕತೆ ಸ್ಟಾರ್ಟ್ ಮಾಡ್ತಾನೆ ಅವನು. ಬೇರೆದವ್ರು ಯಾರು ಮಾಡ್ತಾರೀ ಸರ್ ಹಂಗೆ? ತನ್ನ ಚಾನಲ್ ಒಳಗೆ ತನ್ನನ್ನು ಬಿಟ್ಟು ನನ್ನನ್ನು ಹೈಲೈಟ್ ಮಾಡ್ತಾನೆ ನಾವು ಎವ್ರಿ ಟೈಮ್. ನಾ ಬೇರೆ ಕಡೆನೂ ಕೆಲಸ ಮಾಡ್ತೀನಿ, ಎಲ್ಲರೂ ನಂಗೊಂದು ಪಾತ್ರ ಕೊಡ್ತಾರೆ, ನಂಗೆ ತಕ್ಕಂಗೆ ಕೊಡ್ತಾರೆ. ನನ್ನ ಸಂಬಂಧ ಸೃಷ್ಟಿ ಮಾಡ್ತಾನೆ ನಾವು ಪಾತ್ರನ. ಈ ಕಡೆ ಇದು ಮಾಡೋಕ್ಕಾಕೈತಿ, ಮಾಡ್ಸೋನು, ನೀ ಮಾಡೇ ಮಾಡ್ತಿ. ನೀ ಎಲ್ಲೇ ಹೋದ್ರು ಇದನ್ನ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಅನ್ಬಾರ್ದು. ನೀನು ಮಾಡೇನಪ್ಪ, ನಾ ಸಂದೀಪನ ಚಾನಲ್ ಒಳಗೆ ಅನ್ಬೇಕು. ಅಷ್ಟು ನಿನ್ನ ಪ್ರಿಪೇರ್ ಮಾಡ್ತೀನಿ. ಆ ಸಂದೀಪನ್ ಹಿಂಗಂತ ನಂಗೆ ಆ ಟೈಮಲ್ಲಿ ಏನು ಮಾಡ್ತೀನಿ, ನಿನಗೆ ಗೊತ್ತಿಲ್ಲ, ನೀ ಅಂದು ಹೋಗ್ಬಿಡು, ನನಗೆ ಗೊತ್ತಾಯ್ತು ಅವೇನಂತ. ಇವತ್ತು ನೀವು ಅವನನ್ನು ಗುರುತಿಸಾತಿ ಅಂತಂದ್ರೆ ನಾ ಸಂದೀಪ್ ಕಾರಣ. ಹೌದು, ನನಗೆ ಟ್ಯಾಲೆಂಟ್ ಇತ್ತು, ನಾನು ಬೆಳೆದೇನಿ. ಅದಕ್ಕೊಂದು ಆಪರ್ಚುನಿಟಿ ಅಂತ ಬೇಕಲ್ಲ ಸರ್, ನನಗೆ ಗುರ್ತಿಸ್ಕೋಬೇಕಂತಂದ್ರೆ ಅದನ್ನು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದ ಸಂದೀಪ್ ನನಗೆ. ಯಾವತ್ತು ನನ್ನನ್ನು ಹುಡುಗಿ ಅಂತಂತಂದು ಹೇಳ್ತಾರೆ, ಹುಡುಗಿ ಅದಾಳೆ, ಏನೋ ರಿಲೇಶನ್ಶಿಪ್ ಆಕೈತಿ, ದೋಸ್ತ್ ಅಂತ ನೋಡಿದ್ ಸರ್ ಅವ್ನಿಗೆ ಇನ್ನೂವರೆಗೂ. ಇಬ್ರು ಒಬ್ರಿಗೊಬ್ರು ಇದುವರೆಗೂ ಈಗೂನು ಈಗ ಹೇಳೇ ನಂಗೆ ಬರುಬೇಕ ಜಸ್ಟ್ ಹಿಂಗೆ ಹೊಂಟೇನ್ಲೇ ನಾನು. ಹೌದಾ, ಚಲೋ ಮಸ್ತ್ ಮಾಡು ಸಂದೀಪ್. ನಿಮ್ ದೋಸ್ತ್ ಸಕ್ಕದಾಗಿ ಮಾತಾಡ್ತಾರೆ. ನಾ ಏನು ಮುಚ್ಚಿಲ್ಲ ಸರ್, ಏನೋ ಬಂದ್ರು ಇಬ್ರು ಶೇರ್ ಮಾಡ್ತೀವಿ ನಾವು. ಹೆಂಗೆ ಆ ದೋಸ್ತಿನ ಯಾವಾಗಲೂ ಅಡೆತಡೆಗಳು ಬರ್ದೇ ಇರೋ ಥರ ಹೆಂಗೆ ಕ್ಯಾರಿ ಮಾಡೋದು? ಏನೂ ಗೊತ್ತಿಲ್ಲ ಸರ್, ನಾವು ಯಾವುದನ್ನು ಹೈಡ್ ಮಾಡಲ್ಲ. ಯಾರೇ ಬಂದು ಹೇಳಿದ್ರು ನಾವು ಹಿಂಗೆ ತಗೊಳಂಗಿಲ್ಲ. ಬಿಕಾಸ್ ನಾವಿಬ್ರು ಕಷ್ಟ ನೋಡಿ ಬಂದೀವಿ. ಇಬ್ರು ಯಾವ ಕಷ್ಟದೊಳಗಿದ್ದ ನಾವಿಬ್ರು ಹೆಂಗೆ ಸಾಥ್ ಕೊಟ್ಕೊಂಡು ಬಂದೀವಿ, ಯಾವ ಸಿಚುವೇಶನ್ ಇತ್ತು ನಮ್ಮಿಬ್ಬರದು, ಅವಾಗ ನಾವಿಬ್ರು ಹೆಂಗೆ ಅದೇವಿ ಅಂತ ನಮ್ಮಿಬ್ರಿಗೂ ಗೊತ್ತು. ಇವತ್ತು ನೀವು 1000 ಜನ ಬಂದು ನಿಲ್ಸಿದ್ರು ಸಂದೀಪ್ ವನುನ್ ಬಿಡಂಗಿಲ್ಲ, ವನು ಸಂದೀಪನ್ ಬಿಡಂಗಿಲ್ಲ. ಜಗಳ ಅಂತೂ ಇಷ್ಟ ಆಡ್ತೇವೆ ಸರ್. ಒಂದು ವಾರಗಟ್ಲೆ ಮಾತಾಡಲ್ಲ ನಾವು, ಒಂದು ವಾರಗಟ್ಲೆ ಈಗಲೂ ಮಾತಾಡಂಗಿಲ್ಲ ಸರ್. ಜಗಳ ಆದ್ರೆ ಸೊಕ್ಕು ಸರ್, ಹಂಗೆ ಮಾತಾಡಂಗಿಲ್ಲ ಇಬ್ರು. ಜಗಳ ಕಾಡ್ತೀರಿ ಇಬ್ರು? ಸುಮ್ಮನೆ ಸರ್, ನೀ ವಿಡಿಯೋ ಚಂದ ಮಾಡಂಗಿಲ್ಲ, ನೀ ಸ್ಕ್ರಿಪ್ಟ್ ಒಂದೊಂದ್ಸರಿ ಸರಿ ಬರಂಗಿಲ್ಲ, ವಿಡಿಯೋ ಕಲರ್ ನೀ ಸೀರಿಯಸ್ ಜಗಳ ಅದು. ಹಾಂ ಸರ್, ಸೀರಿಯಸ್ ಜಗಳನ. ನೀ ಹಂಗೆ ಮಾಡಂಗಿಲ್ಲ, ಹಿಂಗೆ ಮಾಡಂಗಿಲ್ಲ, ನೀ ಸ್ಟ್ರಿಕ್ಟಾಗಿ ಹೇಳಂಗಿಲ್ಲ. ನಾನು ಲೇಟಾಗಿ ರೆಡಿ ಹಾಕೀನಿ, ನೀನು ನಂಗೂ ಜಲ್ದಿ ನನಗೂ ಹೇಳು, ನಂಗೂ ಬೈ, ನಂಗೂ ಯಾಕೆ ಬೈಯಂಗಿಲ್ಲ ನೀನು, ಎಲ್ಲರಿಗೂ ಬೈ. ಬಟ್ ಅದನ್ನು ಶೂಟ್ ಆಗ್ತಿರುತ್ತೆ, ಅದು ನಾವು ಆಕ್ಚುಲಿ ಆಕ್ಟಿಂಗ್ ಅನ್ಕೊಂಡ್ಬಿಡ್ತೀವಿ, ನಿಜವಾಗ್ಲೂ ನಡೆದಿರುತ್ತೆ ಅದೆಲ್ಲ. ಬೈ ಜಗಳ ಆಡಿರ್ತೀವಿ ಸರ್, ಆದ್ರೂ ಒಂದು ಸಂದೀಪನ್ ಬಿಡಲ್ಲ, ಸಂದೀಪ್ ಒಂದನ್ ಬಿಡಲ್ಲ. ಸಕ್ಕತ್ತಪ್ಪ ಇದು. ನಾವು ಮ್ಯಾಟರ್ ವಾಟ್ ಸರ್, ನಾವಿಬ್ಬರು ನಡೆ ಜಗಳ ಆಗಲ್ಲ ಅಂತಲ್ಲ, ಜಗಳ ಆಡ್ತೀವಿ. ಶೂಟ್ ಇದ್ದಾಗ ಒಂದೇ ಫೋನ್ ಮಾಡ್ತಾನೆ, ನಾಳೆ ಶೂಟ್ ಐತಿ ಅಂದ್ರೆ ಸಾಕು, ಬೆಳಗ್ಗೆ ನಾನು ಅಲ್ಲಿರ್ತೀನಿ, ಹಾವೇರಿಗೆ ಹೋಗಿ ಶೂಟ್ ಮಾಡ್ತೀನಿ ಸರ್. ನಾನು ನೀವು ಎಲ್ಲಿದ್ರು ಹಾವೇರಿಗೆ ಹೋಗ್ತೀರಿ? ಶೂಟಿಂಗ್ ಯಾವಾಗಲೂ ಹಾವೇರಿ ನಡೆಯೋದಾ?
ಅರ್ಲಿ ಮಾರ್ನಿಂಗ್ 4 o'clock 3 or 4 o'clock ಎದ್ದಿರ್ತೀನಿ. ಹಾ. ಎದ್ದು ಫ್ರೆಶ್ ಆಗಿ ಬಸ್ ಹತ್ಕೊಂಡು ಹೋಗ್ತೀನಿ. ಯಾವತ್ತೂ ಇಲ್ಲ ಆಗಲ್ಲ ಬರಲ್ಲ ಅಂತ ಹೇಳಿಲ್ಲ. ಅವ್ನು ಕರ್ದನ ಹೋಗ್ಬೇಕಷ್ಟೆ. ಜಗಳ ಆಯ್ತು. ಅವನು ನಿಮ್ಮನ್ನೇ ಕರಿತಾನೆ. ಹಾಂ, ನಾವು ಅದೇ ಅಂತಿರ್ತೀವಿ, ನನಗೆ ಬಿಟ್ರೆ ನಿನಗೆ ಗೊತ್ತಿಲ್ಲ, ನಿನ್ ಬಿಟ್ರೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಕರಿ, ಏನು ಮಾಡ್ತಿ? ಅದಕ್ಕೆ ಏನಂತಾನತ? ಏನು ಹಂಗೆ ಸರ್, ಆತ್ ಬಾ, ಏನು ದೊಡ್ಡ ನೀನ ಮುಂದೆ ಇನ್ನೂ ಹಾಕ್ಕೊಂಡು ಮಾಡ್ತೀನಿ. ನಾನು ಹಾಕ್ಕೊಂಡು ಮಾಡಿ ನೋಡುನ ಹೆಂಗೆ ಮಾಡ್ತಿ. ಬಿಟ್ಕೊಡಲ್ಲ ಸರ್, ನೋ ಮ್ಯಾಟರ್. ಏನನ್ಸುತ್ತೆ, ಒಂದ್ ಕಡೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ಇನ್ನೊಂದ್ ಕಡೆ ಅದೃಷ್ಟ ಅಂತ ಒಂದಿರುತ್ತೆ. ಬೇಕಾ? ನಾನು ಅದೃಷ್ಟ ಅನ್ನೋದಕ್ಕಿಂತ ನಿನ್ನ ಎಫರ್ಟ್ ಆಯ್ತಲ್ಲ, ಅದ ನಿನಗೆ ಉತ್ತರ ಕೊಡ್ತೈತಿ. ಕಷ್ಟಪಟ್ಟು ಕೆಲಸ ಮಾಡಿ ಸಾಕು, ನಿಷ್ಠೆಯಿಂದ ಮಾಡು. ಅದೃಷ್ಟ ಓಕೆ ಇರ್ಬೇಕು ಸರ್. ನನಗೆ ಅದೃಷ್ಟನ ನೋಡಿಲ್ಲ ನಾನು, ಯಾಕಂದ್ರೆ ನಂಗೆ ಅವಾಗೆಲ್ಲ ಹಂಗೆ ಅನ್ಬೋಸಿ ನಾ ಕಷ್ಟಪಟ್ಕೋತ ಬಂದೀನಿ. ನಂಗೆ ಸಿಕ್ತಿದ್ದು. ಹಗಲು ರಾತ್ರಿ ಕಷ್ಟಪಟ್ಟೆ ನಾನು. ನಮ್ಮ ಅಪ್ಪ ಮಮ್ಮಿಗೆ ಒಪ್ಪಂಗಿಲ್ಲ ಅಂದರು, ಎಷ್ಟೇ ಬೈದರು ಮಾಡಿದರು, ರಿಲೇಟಿವ್ಸ್ ಹಾಗೆಲ್ಲ ಅವ್ರಿಗೆ ಹೀಯಾಳಿಸಿ ಅಂದ್ರೂ, ಅವ್ರ ಮನ್ಸಿಗೆ ನೋವಾಗಿ ತಲೆ ತಗ್ಗಿಸ್ಕೊಂಡು ಬಂದಾರಂದ್ರೂ ನಾ ಮಾಡ್ಬೇಕಂದು ಕಷ್ಟಪಟ್ಟು ಮಾಡಿದ್ದೆ ನಾನು. ಅದನ್ನು ಕಷ್ಟಪಡು, ನಿಷ್ಠೆಯಿಂದ ಮಾಡಷ್ಟೆ. ಯಾವುದೇ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡ, ಅತಿ ಆಸೆ ಪಡಬೇಡ. ಯಾರೋ ಹೇಳಿದ್ದೆಲ್ಲ ಓದಿದ್ ನೆನಪು ನನಗೆ, ಈ ಡಿಂಪಲ್ ಇದ್ರೆ ಅವ್ರಿಗೆ ಅದೃಷ್ಟ ಜಾಸ್ತಿ ಇರುತ್ತೆ. ಎಡಗಡೆ ಕೆನ್ನೆ ಮೇಲಿರೋ ಡಿಂಪಲ್ ಇದು ಡಿಂಪಲ್ ಅಲ್ಲ ಸರ್, ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಅದು ಡಿಂಪಲ್ ಅಲ್ವಾ? ಮತ್ತೊಳ್ಳೆ ಡಿಂಪಲ್ ತರ ಕಾಣಿಸುತ್ತೆ ನಮಗೆ. ಇದು ಏರ್ಪೋರ್ಟ್ ಒಳಗೆ ಕೆಲಸ ಮಾಡತ್ತಿದ್ದೆ ಅಂತ ಹೇಳಿದ್ನಲ್ಲ ಸರ್, ಅವತ್ತು ನಂದು ವೀಕ್ ಆಫ್ ಮುಗ್ದಿತ್ತು ಆಲ್ರೆಡಿ. ಸೊ ಆ ದಿನ ಹೋಗ್ಬೇಕಾಗಿತ್ತು, ಏನೋ ರೀಸನ್ಸ್ ನಾನು ಹೋಗಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಸರ್, ಆ ಎನಿ ಕಂಡೀಷನ್ ಬರಬೇಕಮ್ಮ, ಹಿಂಗೆ ಮಾಡಿದ್ರೆ ಆಗಲ್ಲ ಅಂದಾಗ ಬೆಳಗ್ಗೆ ಬಸ್ಸಿಗೆ ಹೋಗತ್ತಿದ್ದೆ ಸರ್. ನಾನು ಬೆಂಗಳೂರಿಗೆ ಬರತ್ತಿದ್ದೆ. ಬೈಕಲ್ಲಿ ಹೋಗುವಾಗ ನಂದೊಂದು ಧೋತಿ ಥರ ಪ್ಯಾಂಟ್ ಇತ್ತು ಸರ್. ಅದು ನಮ್ಮ ಅಣ್ಣನ ಗಾಡಿ ಪ್ಲಾಜೋ ಅಂದ್ರೆ ಧೋತಿನೇ ಸರ್ ಅದು, ಪ್ಲಾಜೋ. ಸೊ ಅದು ಬೈಕಿಗೆ ಸಿಕ್ಕಾಕೊಂಡು ಬೈಕ್ ಮೇಲಿಂದ ಬಿದ್ದುಬಿಟ್ಟೆ. ಅದಿಲ್ಲಿ ಕಲ್ಲು ತಾಕಿತ್ತು ಸರ್. ಇದೆಲ್ಲ ಫುಲ್ ಎಲ್ಲ ತೆರ್ಚೋಗಿತ್ತು ಕೈ. ಕಲ್ಲು ತಾಕಿದ್ದಕ್ಕೆ ಡಿಂಪಲ್ ಆಗಿದೆ ನೋಡಿ. ನೀವು ನಕ್ಕದ್ರದ್ದು ಡಿಂಪಲ್ ತರನೇ ಕಾಣ್ತಿದೆ. ಡಿಂಪಲ್ ತರನೇ ಕಾಣ್ತಿತ್ತು ಸರ್. ಡಿಂಪಲ್ ಅಲ್ಲ, ಕಲ್ಲು ತಾಗಿ ಅದು ಇಲ್ಲೊಂದು ಚೂರು ಇನ್ನ ಅದು ಒಂದೇನೋ ಇದು ತರ ಆಗುತ್ತೆ ಸರ್. ಹೌದಾ? ಓಕೆ ಸರ್ ಅಷ್ಟೇ, ಅದು ಡಿಂಪಲ್ ಅಲ್ಲ ಸರ್. ಬಟ್ ಅದೇ ಅಡ್ವಾಂಟೇಜ್ ನಿಮ್ಗೆ. ಅಡ್ವಾಂಟೇಜ್ ಚಂದ ಕಾಣ್ತೀರಿ, ನಕ್ಕದ್ರು ಚೆನ್ನಾಗಿ ಅನ್ಸುತ್ತೆ. ಅದು ಕಮೆಂಟ್ ಮಾಡಿದಾರೆ ತುಂಬಾ ಜನ. ಹಾ, ಡಿಂಪಲ್ ರಾಣಿ ಅಂತ ಹೇಳ್ತಾರೆ. ಡಿಂಪಲ್ ಅಲ್ಲ, ಇದು ಡಿಂಪಲ್ ಕತೆ ಇಷ್ಟ ಐತಿ. ಒಂಥರ ಅನ್ಟೋಲ್ಡ್ ಸ್ಟೋರಿ ಹರಿಕಥೆಯಲ್ಲಿ. ಯಾವಾಗಲೂ ಕಾಂಟೆಂಟ್ ಕ್ರಿಯೇಟ್ ಮಾಡೋರು ಎರಡು ಥರ ನೋಡ್ತಾರೆ. ಒಂದು ಗ್ಲಾಮರ್ ಪಾರ್ಟ್ ನೋಡ್ತಾರೆ ಹೆಣ್ಮಗಳಾಗಿರೋದ್ರಿಂದ, ಇನ್ನೊಂದು ಕಡೆ ಗ್ರಾಮರ್ ಪಾರ್ಟ್ ನೋಡ್ತಾರೆ. ಸೊ ಗ್ರಾಮರ್ ಕೊಟ್ಟು ಗೆಲ್ಲಬೇಕು, ಇಲ್ಲ ಗ್ಲಾಮರ್ ಕೊಟ್ಟು ಗೆಲ್ಲಬೇಕು. ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ, ನೋಡ್ತಿರ್ತೀರಿ. ನೀವು ಆ ಥರದ್ದು ಗ್ಲಾಮರ್ ಆ್ಯಂಗಲ್ಗೆ ಹೋಗಲೇ ಇಲ್ಲ. ನಾನು ನಿಜ ಹೇಳ್ತೀನಿ ಸರ್, ನನಗೂ ಮುಖದ ಮೇಲೆ ಗುಳ್ಳಿ ಅಕ್ಕವ, ನಾನು ಹಿಂಗೆ ಆ್ಯಕ್ಟ್ ಮಾಡಿ ಬರ್ತೀನಿ. ನಿನಗೆ ಗ್ಲಾಮರ್ ಬೇಕಾ? ನಾನು ನಂಬಂಗೆ ಇಲ್ಲ ಅದಕ್ಕೆ. ನಿನ್ನೊಳಗೆ ಕಲೆ ಐತಂದ್ರೆ ನೀ ಎಷ್ಟಾದರೂ ಬೆಳಿಬೋದು. ಇದು ಮುಖ, ಇದೇನು ನನಗೆ ಬ್ಯೂಟಿ ಐತಲ್ಲ, ಇವತ್ತೆಲ್ಲ ನಾಳೆ ಹೋಗೈತಿ. ಸರಸ್ವತಿ ಅನ್ನೋದು ನಂಗೆ ಯಾವಾಗಲೂ ಇರ್ತೈತಿ. ಇವತ್ತೆಲ್ಲ ನಾನು ಮುಂದೆ 10 ವರ್ಷ ಬಿಟ್ಟರು ನಿಂಗೆ ಸರಸ್ವತಿ ಅನ್ನೋದು ಇದ್ದೇ ಇರ್ತಾನೆ. ಈ ಬ್ಯೂಟಿ ನಾನು ಯಾವತ್ತೂ ನಂಬಲ್ಲ ಸರ್. ಇವತ್ತು ನಂಗೆ ಪಿಂಪಲ್ ಆಗೈತೆ ಅಂದ್ರೆ ನಾನು ಶೂಟ್ ಮಾಡಿ ಬರ್ತೀನಿ. ನನಗೆ ಕಲೆ ಐತಿ. ನಂಗೆ ಸರಸ್ವತಿ ಒಲ್ದಾಳ, ನಾನು ಅದನ್ನೇ ನಂಬ್ಕೊಂಬಂದೀನಿ. ಇವತ್ತು ನಂಗೆ ಪಿಂಪಲ್ ಐತೆ ಅಂದ್ರೆ ರಿಜೆಕ್ಟ್ ಮಾಡಿದ್ರೆ ಇಟ್ಸ್ ಓಕೆ. ನಂಗೆ ಕಲೆ ಐತಿ, ನಾ ಬೆಳಿತೀನಿ. ನಾನು ಅದೇ ಹೇಳ್ತೀನಿ ಸರ್, ಕಲೆನ ಯಾವತ್ತೂ ನೀವು ಬ್ಯೂಟಿಯಿಂದ ಅಳಿಬೇಡ್ರಿ. ಸರಸ್ವತಿ ಅನ್ನೋದು ಭಾಳ ಜನಕ್ಕೆ ಒಲೆಯಂಗಿಲ್ಲ. ಅದು ಒಲಿತಂದ್ರೆ ನಿಮ್ಮನ್ನು ಯಾವತ್ತೂ ಕೈ ಬಿಡಂಗಿಲ್ಲ. ಅದನ್ನು ನಾನು ದೊಡ್ಡ ಎಕ್ಸಾಂಪಲ್ ಅಂತಲೂ ನಾ ಹೇಳ್ಬೋದು. ನಿಮ್ಮನ್ನು ತುಂಬ ಭಯಂಕರ ಮೇಕಪ್ ಮಾಡ್ಕೊಂಡಿದ್ದು ನಾವು ನೋಡೇ ಇಲ್ಲ. ಸುಮ್ಮನೆ ಕ್ಯಾಶುವಲಾಗಿ ಆ್ಯಕ್ಟ್ ಮಾಡ್ತಿರ್ತೀರಿ. ಯಾವುದೊಂದು ಲಂಗ ದಾವಣಿ, ಯಾವುದೊಂದು ಸೀರೆ, ಯಾವುದೊಂದು ಗುಡಿಸ್ಲು, ಯಾವುದೊಂದು ಕಥೆ ಹಂಗೆ ಸೃಷ್ಟಿ ಆಗೋಗ್ತಾ ಇರುತ್ತೆ. ಇದೇ ಸಂದೀಪ್ ರೀಸನ್ ಸರ್. ಇದು ಕಲೆ ಇಂಪಾರ್ಟೆಂಟ್, ಬ್ಯೂಟಿ ಅಲ್ಲ ಅನ್ನೋದಕ್ಕೆ. ನಿಮ್ಮ ಹತ್ರ ಕಲೆ ಆಯ್ತಾ ಬೆಳಿತೀರಿ. ನೀವು ಬ್ಯೂಟಿ ಅಂತ ಹೋದ್ರಿ ಸಾಧ್ಯನೇ ಇಲ್ಲ. ಯಾಕೆ ಬೇಕು ಸರ್ ಬ್ಯೂಟಿ? ಇವತ್ತೆಲ್ಲ ನಾಳೆ ಹೋಗೋದಕ್ಕೆ. ಸರಸ್ವತಿ ಅನ್ನೋದು ಒಂದು ದೊಡ್ಡ ಆಭರಣನ ನಮ್ಮ ಹತ್ರ ಐತಿ. ಸೊ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಜೋಡಿ ದೊಡ್ಡ ಹವಾ ಸೃಷ್ಟಿ ಮಾಡಿದ್ರು. ಕರ್ನಾಟಕದಲ್ಲಿ ಈಗ ಬೆಸ್ಟ್ 5 ಜನ ಕಪಲ್ ಆನ್ ಸ್ಕ್ರೀನ್ ಅಂತಂದ್ರೆ ಅದ್ರ ನೀವು ಇದ್ದೇ ಇರ್ತೀರ. ಆ ಥರ ಒಂದು ಟ್ರೆಂಡ್ ಬೆಳೀತು. ಉತ್ತರ ಕರ್ನಾಟಕ ಅಂದ್ಮೇಲೆ ಫಿಕ್ಸ್ ನೀವು. ಆ ಥರದೊಂದು ಹವಾ ಸೃಷ್ಟಿ ಮಾಡಿದ್ರಿ. ಎಷ್ಟು ವಿಡಿಯೋ ಆಯಿತು? ಮೋರ್ ದೆನ್ 50 ಮೇಲೆ ಆಗಿದೆ ಸರ್. ನಾನು ಸಂದೀಪ್ ಹತ್ರ ಅಷ್ಟೇ ಮಾಡಿರೋದು. ನಾನು ಇನ್ನೂ ಕೌಂಟು ಹಾಕಿಲ್ಲ. ಐ ಗೆಸ್ ಮೋರ್ ದೆನ್ 50 ಆಗಿರ್ಬೋದು ಸರ್. ಅದು ನಾವು ಆಲ್ಮೋಸ್ಟ್ ರೀಲ್ಸ್ ಹೆಂಗಂದ್ರೆ ನಮ್ಮ ವಿಡಿಯೋದೇ ಕಟ್ ಮಾಡಿ ಹಾಕಿತ್ತು ಸರ್. ಅದು ಹೌದು, ಮೇಕಿಂಗ್ ಹಾಕ್ತಿರ್ತೀರಿ, ಮೇಕಿಂಗ್ ಹಾಕ್ತಿರ್ತೀವಿ, ಜಗಳ ಹಾಕ್ತಿರ್ತೀರಿ. ಜಗಳ. ಹಾಂ,
ಆ ಕ್ಲಿಪ್ಸನ್ನೇ ಕಟ್ ಮಾಡಿ ಹಾಕಿದ್ದು. ಕೆಲವೊಂದು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಕಾಂಟೆಂಟ್ ಹಂಗೆ ಆನ್ ಸ್ಪಾಟ್ ಅಲ್ಲೇ ಮಾಡಿಕೊಂಡು. ಹೆಂಗೆ ಒಂದು ಟೀಮ್ ಇದೆಯಾ ನಿಮ್ಮದು? ಸಂದೀಪ್ನೇ ಮಾಡೋ ಸರ್ ಎಲ್ಲ. ಓಕೆ. ಅವನದೇ ಡೈರೆಕ್ಷನ್, ಅವನೇ ಸ್ಕ್ರಿಪ್ಟ್ ಬರೆಯೋದೆಲ್ಲ, ರಾತ್ರಿ ಎಲ್ಲ ಕುತ್ಕೊಂಡು ಅವನದೇ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು. ಒಂಥರ ಕಥೆ, ಚಿತ್ರಕಥೆ, ನಿರ್ದೇಶನ, ನಟನೆ, ಅವನೇ ಎಡಿಟಿಂಗು. ಎಡಿಟಿಂಗ್ ಅವನೇ ಮಾಡ್ತಿದ್ದ ಸರ್. ಈಗ ರೀಸೆಂಟ್ ಆಗಿ ಒಂದು ಸ್ವಲ್ಪ ಫ್ಯೂ ಮಂತ್ಸ್ ಆಯ್ತು ಅಷ್ಟೇ ಸರ್ ಒಬ್ರು ಎಡಿಟಿಂಗ್ ಇಟ್ಕೊಂಡವ. ಇಲ್ಲಾಂದ್ರೆ ಅವನು ಅದನ್ನೇ ಮಾಡೋನು. ಅಷ್ಟು ಬಂಚ್ ಆಫ್ ಟ್ಯಾಲೆಂಟ್ ಐತೆ ಅವನ ಹತ್ರ. ನಾನು ಅದು ಇದೇ ಕಾರಣಕ್ಕೆ ನಂಗೆ ಅವನಿಗೆ ಜಗಳ ಆಗುತ್ತೆ. ನಿನ್ನ ಹತ್ರ ಅಷ್ಟೊಂದು ಟ್ಯಾಲೆಂಟ್ ಐತಿ, ಯಾಕೆ ಯೂಸ್ ಮಾಡಂಗಿಲ್ಲ? ನಾನು ಏನಂತೀನಂದ್ರೆ ನನ್ನ ಹತ್ರ ಟ್ಯಾಲೆಂಟ್ ಐತಿ, ನನ್ನನ್ನು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಕೊ, ನನ್ನಲ್ಲಿರೋ ಕಲೆನ ಹೊರಗೆ ತೆಗಿ, ನೀ ನಾನು ಕರೆಕ್ಟಾಗಿ ಯೂಸೇ ಮಾಡ್ಕೊಳಕತ್ತಿಲ್ಲ ಅಂತ ನೀವು ಬೈಯೋದು ಅವನಿಗೆ? ಅವನಿಗೆ ಬೈತೀನಿ ಸರ್. ನಾನು ದುಡ್ಡಿಗೆ ಯಾವತ್ತೂ ಮಾಡಿಲ್ಲ ಸರ್ ನಾನು ಕೆಲಸ. ನಾನು ಮಾಡಿದ್ರೆ ನಂಗೆ ಕಲೆ ತೋರಿಸ್ಬೇಕು ಅಂತ. ದುಡ್ಡು ಬರೋಕ್ಕೆ ಶುರುವಾಯಿತು, ಹೆಸರು ಬರೋಕ್ಕೆ ಶುರುವಾಯಿತು. ಏನು ನೋಡ್ತಾ ಇತ್ತು ಅನು ಪಾಟೀಲ್ ಮನ್ಸಲ್ಲಾಗ? ಇನ್ನೂ ಹೆಸರು ಮಾಡ್ಬೇಕು. ಉತ್ತರ ಕರ್ನಾಟಕದೊಳಗೆ ಒನ್ನು ಅಂತ ಹುಡುಗಿ ಮುಂದೆ ಯಾರು ಬರಬಾರ್ದು, ಹಿಂದೆ ಯಾರು ಇದ್ದಿದ್ದಿಲ್ಲ. ಈ ಹೆಸರು ಮಾಡ್ಬೇಕಂತಂದು ಇನ್ನೂ ಸರ್. ಒಂದು ಕಾಲ ಇತ್ತಲ್ಲ, ನೀವು ಆಗಲೇ ಹೇಳಿದ್ರಿ 3-4 ಜನ ಮಲ್ಕೊಳ್ಳೋ ಮನೆ, ಆದ್ರೆ 5 ಜನ ಮಲಗ್ತಿದ್ವಿ. ಮಳೆ ಬಂದರೆ ನೀರು ಸೋರ್ತಾ ಇತ್ತು, ತಪ್ಪಲೆ ಇಡ್ತಿದ್ವಿ. ಮಳೆ ನಿಲ್ಲೋ ತನಕ ಕೂತ್ಕೊಳ್ಳೋಕೆ ಜಾಗ, ಮಲ್ಕೊಳಕ್ಕೆ ಆಗ್ತಿರಲಿಲ್ಲ, ಕೂತ್ಕೋತಿದ್ವಿ. ಇವಾಗ ಹೆಂಗಿದೆ ಲೈಫು? ಇವಾಗ ಭಾಳ ಚಲೋ ಐತೆ ಸರ್. ಇವಾಗ ಎಷ್ಟು ಆರಾಮದೀವಿ ಅಂತಂದ್ರೆ ಯಾರ್ದು ಟೆನ್ಷನ್ ಇಲ್ಲ, ಯಾವ ರಿಲೇಟಿವ್ಸ್ದು ನಾವು ತಲೆ ಕೆಡ್ಸ್ಕೊಳಲ್ಲ. ಇರೋಕೆ ಎಷ್ಟು ಆರಾಮ್ಸಾಗಿದ್ದೀವಿ ಅಂತಂತಂದ್ರೆ ಸ್ವಂತ ಮನೆ ಇಲ್ದಾದ್ರೂ ಒಂದು ಲೀಸ್ ಮನೆಯೊಳಗೆ ಅದೀವಿ ಸರ್ ನಾವೀಗ. ಒಂದು ಚೆನ್ನಾಗಿರೋ ಮನೇನೇ ಐತೆ ಸರ್. ನಾವೆಲ್ಲ ಸಪ್ರೇಟಾಗಿ ಆರಾಮಾಗಿದ್ದೀವಿ. ಒಬ್ಬೊಬ್ರಿಗೆ ಒಂದು ರೂಮ್ ಇದೆ, ಒಂದು ರೂಮ್ ಇಲ್ಲ, ಒಂದು ಡಬಲ್ ಬೆಡ್ರೂಮ್ ಇದೆ, ಮನೆ ಇದೆ, ಹಾಲ್ ಇದೆ, ವರಾಂಡಾ ಇದೆ, ಹಾಲ್ ಇದೆ, ಕಿಚನ್ ಇದೆ, ಡಬಲ್ ಬೆಡ್ರೂಮ್ ಇದೆ, ನಮ್ಗಂತ ಸಪ್ರೇಟ್ ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲ ನೀಟಾಗಿದ್ದೀವಿ ಸರ್. ಇವಾಗ ಚೆನ್ನಾಗಿದ್ದೀವಿ. ಆ ಟ್ರಾನ್ಸಿಷನ್ ಇತ್ತಲ್ಲ, ಅಂದರೆ ಬೇಡ 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 ಅಂತಿದ್ರು, ನಿಮಗೆ ಹೆಸರು ಬರೋಕ್ಕೆ ಶುರುವಾಯಿತು, ಪಬ್ಲಿಸಿಟಿ ಬರೋಕ್ಕೆ ಶುರುವಾಯಿತು, ಎಲ್ಲ ನಿಮ್ಮನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು, ನಿಮ್ಮ ಹತ್ರ ಬಂದು ಸೆಲ್ಫಿ ತೊಗೊಳಕ್ಕೆ ಶುರು ಮಾಡಿದ್ರು. ಅವಾಗ ಹೆಂಗೆ ಚೇಂಜ್ ಓವರ್ನ ಹೆಂಗೆ ಗಮನಿಸಿದ್ರಿ ನೀವು? ಹೆಂಗೆ ಫೀಲ್ ಮಾಡ್ತಿದ್ರಿ? ನಾನಿವಾಗ ಪಪ್ಪ ಏನು ಮಾಡ್ತಿದ್ರು, ಮೊದಲೇ ನಮ್ಗೆ 10 ಗಂಟೆ ಅಂದ್ರೆ 6 ಗಂಟೆ ಒಳಗೆ ಮನೆಗೆ ಬರ್ಬೇಕು. ನಾವು 6 ಗಂಟೆ ಮೇಲೆ ಅಲ್ಲಿ ಹೋಗಂಗಿಲ್ಲ, ಮನೆಯೊಳಗೆ ಇರ್ಬೇಕು. ಈಗ ನಾ 10:30 11ಕ್ಕೆ ಹೋದ್ರು ಶೂಟಿಗೆ ಹೋಗಾಳಕ್ಕೆ ಏನಿಲ್ಲ, ಆರಾಮಾಗಿರ, ಊಟ ಮಾಡ, ತಿನ್ನ, ಮಲ್ಕೋ, ಶೂಟ್ ಐತೆ ಹೋಗು. ಅವಾಗ ಶೂಟಿಂಗ್ ಯಾಕೆ ಹೊಕ್ಕಿ ಅನ್ನೋರ, ಈಗ ನಾನು ಎಜುಕೇಶನ್ ಮುಗಿಸಿ ಮನೆಯೊಳಗದೇನು ಸರ್, ಈಗ ಯಾಕೆ ಶೂಟಿಂಗ್ ಹೋಗತ್ತಿಲ್ಲ ಅಂತಾರೆ. ಓ, ಹೆಂಗೆ ಚೇಂಜ್ ಆಗೋದ್ರು? ಎಷ್ಟು ಚೇಂಜ್ ಸರ್. ಎಷ್ಟು ಪ್ರೌಡ್ ಫೀಲ್ ಮಾಡೋರು ಅಂದ್ರೆ ಪಪ್ಪ. ಈಗ ಅವ್ರು ನನ್ನ ಇನ್ಸ್ಟಾ ಕುತ್ಕೊಂಡು ಅವ್ರ ನೋಡ್ತಿರ್ತಾರೆ, ಇವತ್ತೇನಾಗ್ತಾಳೆ ನೋಡ್ತಿರ್ತಾರೆ ಸರ್. ಇವಾಗ ಆ ಟ್ರಾನ್ಸ್ಫಾರ್ಮ್ ನೋಡಿ ನಂಗೆ ಭಾಳ ಖುಷಿ ಆಯ್ತು. ನೋಡಿ, ನೀವು ಒಂದು ಸುಮ್ಮನೆ ವಿಡಿಯೋ ಬಿಟ್ಬಿಡಿ, ನಿಮ್ದು ಯಾವುದೋ ಫೋಟೋ ನೋಡ್ತಿದ್ದೆ, ಒಂದು ಸುಮ್ಮನೆ ಹಳ್ಳಿಲಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ಹಾಕಿದ್ದಕ್ಕೆ ಸಾವಿರ ಗಟ್ಟಲೆ ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಶೇರ್ ಆಗ್ತಿರುತ್ತದು, ಹೆಂಗೆ ಅಂತ. ಸೊ ಅಪ್ಪ ಜಾಸ್ತಿ ಮಾತಾಡಂಗಿಲ್ಲ ಸರ್, ಏನು ಎಕ್ಸ್ಪ್ರೆಸ್ಸು ಮಾಡಲ್ಲ. ಆ ಟೈಮ್ ಒಳಗೆ ಹೆಂಗಿತ್ತು, ಒಂದು ಅಂತಂದ್ರು ಬೇರೆಯವ್ರದ್ದು ಹೇಳ್ಕೊಂಡು ಕೇಳ್ಕೊಂಡು ನಮಗೆ ಅಂತಿದ್ರು, ಎಲ್ಲಿ ನಗಾಕ್ ಹೋಗ್ಬೇಡ, ಈಗ ಗಂಡು ಮಕ್ಳು ಇರ್ತಾರಲ್ಲಿ, ನಗಬ್ಯಾಡ್ರಿ, ನಮ್ಮ ಮರ್ಯಾದೆ ಕಳಿಬ್ಯಾಡ್ರಿ, ನಕ್ಕಿದ್ರೆ ತಪ್ಪು. ಅದು ಎಲ್ಲಿಲ್ಲ ಸರ್, ರಿಲೇಟಿವ್ ಮದುವೆನಲ್ಲಿನೇ ನನಗೇ ಬಂದಪ್ಪ ಹೇಳಿದ್ದು, ಜಾಸ್ತಿ ಹಲ್ಕಿಸ್ಕೊಂತ ನಿಂದ್ರಾಕ್ ಹೋಗ್ಬೇಡ್ರಿ, ಭಾಳ ವರ್ಸ್ಟ್ ಆಗನ್ನೋರು ಬೇರೆಯವ್ರ ಮಾತು ಕೇಳಿ. ಬಟ್ ಈಗ ಅಪ್ಪ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾ ಅಂದರೆ ಅವ್ರು ಹೇಳಂಗಿಲ್ಲ, ಬಟ್ ಆ ಮುಖದಲ್ಲಿ ಒಂದು ಅಪ್ಪಗ ಪ್ರೌಡ್ ಫೀಲ್ ಐತಿ. ನೋಡಿ, ನಿಮ್ಮ ಟೀಮಲ್ಲಿ ಸುತ್ತಮುತ್ತ ಇರೋಲ್ಲ ಗಂಡು ಮಕ್ಕಳು, ನೀವು ಒಬ್ಬಾಕೇನೆ ಅನ್ಸುತ್ತಲ್ಲ ಹೆಣ್ಮಕ್ಳು ಇರೋದು? ಹಾಂ ಸರ್, ಒಬ್ಬಳೇ ನಾನು ಹೆಣ್ಮಗಳು. ನಮ್ಮಪ್ಪ ಆ ಹೆಣ್ಮಗಳು ಒಂದು ಕಾನ್ಫಿಡೆನ್ಸ್ ಬರ್ಬೇಕಲ್ಲ, ಹೆಂಗಿರ್ಬೇಕಾದ್ರೆ ಟೀಮ್ ಅದು? ಹಾಂ ಸರ್. ಎಂಡ್ ಆಫ್ ದಿ ಡೇ ಹೆಣ್ಮಗಳು ಫೀಲ್ ಮಾಡೋದು ಸೇಫ್ಟಿ, ಅದೊಂದು ಸಿಕ್ಬಿಟ್ರೆ ಒಂದು ಕಂಫರ್ಟ್ ಝೋನ್ ಅದು. ಸೊ ಅದನ್ನ ನೀವು ಸಂದೀಪ್ ಟೀಮಲ್ಲಿ ನಿಮ್ಗೆ ಸಿಕ್ಕಿದೆ ಅಂದ್ರೆ ವಾವ್. ಅದು ನಾಟ್ ಈವನ್ ಸಂದೀಪ್ ಟೀಮ್ ಅನ್ನಂಗಿಲ್ಲ ಸರ್, ಕೆಲಸ ಮಾಡ್ತೀವಿ ಎಲ್ಲರ ಜೊತೆ ನಾನು ಏನು ಕೆಲಸ ಮಾಡೀನಲ್ಲ ಸರ್, ನಾವು ಉತ್ತರ ಕರ್ನಾಟಕ ಜೊತೆ ಬೆಸ್ಟ್. ನಂಗೆ ಬೇರೆಯವ್ರ ಜೊತೆ ಹೆಂಗೋ ಗೊತ್ತಿಲ್ಲ, ನನ್ನ ಜೊತೆ ಮನಿ ಮಗಳ ಥರನ ಟ್ರೀಟ್ ಮಾಡ್ತಾರೆ. ಯಾವತ್ತೂ ನನಗೆ ಹಂಗೆ ಅನ್ಸಿಲ್ಲ. ಮನಿ ಮಗಳು, ಅವ್ರ ಫ್ಯಾಮಿಲಿ ಭಾಳ ಒಳ್ಳೆಯವ್ರು ಸರ್, ಎಲ್ಲರ ಫ್ಯಾಮ್ಲಿನೂ ಭಾಳ. ನಾನು ಇನ್ನೂ ನಿಂಗರಾಜ್ ಸರ್ ಫ್ಯಾಮ್ಲಿನ ನೋಡಿಲ್ಲ, ಬಿಕಾಸ್ ನನಗೆ ಶೂಟ್ ಕಡಿಮೆ ಇತ್ತು, ಹೋಗೋದು ಬರೋದಷ್ಟೇ. ಮಲ್ಲ ಬಾಗಲ್ಕೋಟ್ ಸರ್ ಮಗ, ಅವ್ರಂತ ಅವ್ರ ಹೆಂಡತಿ ಪಾಪ 9 ಮಂತ್ ಪ್ರೆಗ್ನೆನ್ಸಿ, ನಾನೊಂದು ಶೂಟ್ ಮಾಡತ್ತಿದ್ದೆ, ನನಗೆ ಐರನ್ ಮಾಡಿಕೊಟ್ಟವ್ರು ಅವ್ರು ನನ್ನ ದುಪ್ಪಟ್ಟನ. ಇಲ್ಲ ಕೊಡುವನು, ನಾನು ಮಾಡಿಕೊಡ್ತೀನಿ ನಿಂಗೆ ಅಂತಂದು. ಅಷ್ಟು ಆ ಫ್ಯಾಮ್ಲಿ ಒಳಗೆ ಅಷ್ಟು ಡೆಡಿಕೇಶನ್ ಸರ್. ಆ ಗಂಡು ಮಕ್ಕಳು ಅಷ್ಟು ಬೆಳಿಬೇಕಂದ್ರೆ ಫ್ಯಾಮ್ಲಿ ಅಷ್ಟು ಸಪೋರ್ಟ್ ಐತಿ.
ನಾವು ಯಾವುದೋ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಡ್ತೀವಿ, ಬಟ್ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋದು, ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಆಮೇಲೆ ಈ ಬರೀ ಗಂಡು ಮಕ್ಕಳು ಅಷ್ಟೇ ಇರ್ತಾರೆ, ಅಲ್ಲಿ ನಾವು ಹೆಣ್ಮಕ್ಳು ಎಲ್ಲ ಪಾರಾಗಿ ಬರ್ಬೇಕು. ಬಟ್ ನಾನು ಭಾಳ ಪ್ರೌಡಾಗಿ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕ ಗಂಡು ಮಕ್ಳು ಎಷ್ಟು ಹೆಮ್ಮೆ ಅನಿಸ್ತೈತಿ ಅಂತಂದ್ರೆ ನಂಗೆ, ಹೆಣ್ಮಕ್ಳು ಕೊಡೋ ಮರ್ಯಾದೆ ಆಗಿರಲಿ, ನಮಗೊಂದು ಸೇಫ್ಟಿ ಕೊಡೋದಾಗಿರಲಿ, ನಮ್ಮನ್ನು ಅಷ್ಟೆಲ್ಲ ಗಂಡು ಮಕ್ಕಳ ಜೊತೆ ನಮಗೊಂದು ಅನ್ಕಂಫರ್ಟೇಬಲ್ ಫೀಲ್ ಯಾವತ್ತೂ ಮಾಡಿಸಿಲ್ಲ. ಭಾಳ ಕಂಫರ್ಟ್ ಫೀಲ್ ಮಾಡಿಸೋದಿದೆಯಲ್ಲ ಭಾಳ, ಅದೇ ಆ ಮನೆಯೊಳಗೆ ಗಂಡು ಮಕ್ಕಳನ್ನ ಹೆಂಗೆ ಬೆಳೆಸಾರ ಅನ್ನೋದೊಂದು ಗೊತ್ತಾಗ್ತೈತೆ ಸರ್. ಇಸ್ ದ ರೀಸನ್ ನಾನು ಇಷ್ಟು ಚಲೋ ಅದೇನಿ ಅಂತಂತಂದ್ರೆ. ನಮ್ಮಪ್ಪ ನಂಗೆ ಇವತ್ತು ಆ ಗಂಡು ಮಕ್ಳು ಅಷ್ಟು ನನ್ನ ಸೇಫ್ಟಿಯಾಗಿ ನೋಡ್ಕೊಂಡಕ್ಕೆ ನಮ್ಮಪ್ಪಗೆ ಇವತ್ತು ಏನೂ ಹೆದರಿಕೆ ಇಲ್ಲ. ಇವರೇ ಸೆಲೆಬ್ರಿಟಿ ವನು. ನಾನು ಅವರ ವಿ ಪಿ ಅಂತ ಕರಿತೀನಿ, ಶಾರ್ಟ್ ಫಾರ್ಮ್ ವನು ಪಾಟೀಲ್. ಅದೊಂಥರ ವಿ ಪಿ ಆಗಿ ವಿ ಐ ಪಿ ಥರ ಇದ್ದಾರೆ ಅವ್ರೀಗ ಅಂತ. ಇಂಥ ವನು ಪಾಟೀಲ್ ನನಗೆ ಇನ್ನೂ ಪ್ರೌಡ್ ಫೀಲ್ ಅನಿಸಿದ್ದು, ಆಕೆಗೆ ಕನ್ನಡ ಸಿನಿಮಾ ಜಗತ್ತು ಕೈ ಬೀಸಿ ಕರೆಯುತ್ತೆ, ಒಂದು ಸಿನಿಮಾಗೆ ನಾಯಕಿ ಆಗ್ತಾರೆ. ಕ್ಯಾನ್ ಇಮ್ಯಾಜಿನ್, ಯಾವುದೋ ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಹೆಣ್ಣುಮಗಳು, ಜೀವನದ ಕಷ್ಟ ಸುಖಗಳನ್ನು ಬಲ್ಲವಳು, ಆಕೆಗೆ ಸಿನಿಮಾ ಇಂಡಸ್ಟ್ರಿ ಕೈ ಬೀಸಿ ಕರೆಯುತ್ತೆ. ವನು ಪಾಟೀಲ್, ವಾಟ್ ಎನ್ ಅಚೀವ್ಮೆಂಟ್ ಇದು. ಏನೋ ಸರ್, ಅಚೀವ್ಮೆಂಟ್ ಅನ್ನೋಗಿನ್ನ ನನಗೆ ನಾನು ಥ್ಯಾಂಕ್ಫುಲ್ ಹೇಳಬೇಕು ನಮ್ಮ ಡೈರೆಕ್ಟರ್ ಸರ್, ಮಲ್ಲಿಕ್ ಸರ್ಗೆ. ನನ್ನ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ನಂದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಲಂಗಾದವನಿ ಹಾಕೊಂಡಿರೋ ವಿಡಿಯೋಸ್ ನೋಡಿ ನನಗೆ ಅವ್ರು ಅಪ್ರೋಚ್ ಮಾಡಿದ್ದು. ಓ, ನೀವು ಹಂಗೆ ನೋಡೇ ನೀವು ಪರಿಚಯ ಆಗಿ ಡೈರೆಕ್ಟರ್ ಕರೆದಿರೋದ ನಿಮ್ಮನ್ನ? ನನ್ನ ಆ ವಿಡಿಯೋಸ್ ನೋಡಿ ಓಕೆ, ಇದೇ ಹುಡುಗಿನ ಪರ್ಫೆಕ್ಟ್ ಮ್ಯಾಚ್ ಹಾಕೊಳ್ಳೋ ಅಂತ. ನೆನಪಿದೆ ನಿಮ್ಗೆ ಫೋನ್ ಮಾಡಿದಾಗ ಏನಾಯ್ತು ಅಂತ? ಏನಾಯ್ತು, ಫೋನ್ ಬಂತು? ಸೊ ಮೊದಲು ನನಗೆ ಎಲ್ಲ ಮಲ್ಲ ಕೊಟ್ಟು ಸರಿಂದ ಫೋನ್ ಬರ್ತಿತ್ತು. ಯಾವುದೇ ಮೂವಿ ಬಂದ್ರು ಫಸ್ಟ್ ನಂಗೆ ಮಲ್ಲ ಸರ್ ಕಾಲ್ ಮಾಡಿ, ಹಿಂಗೆ ಐತ್ರಿ ಒಂದು ಮೇಡಮ ಮಾಡ್ತೀರೇನ್ರಿ? ಹಾಂ ಸರ್ ಕೇಳ್ತೀನಿ ಸರ್ ಅಂತಂದು ಹೋಗಿ ಸರಿಗೆ ಮಾತಾಡಿದೆ. ಹಿಂಗವಾ ಹುಬ್ಬಳ್ಳಿಗೆ ಬರತ್ತೆ ನಾನು, ಬಾ ಒಂದು ಸ್ವಲ್ಪ ಮಾತಾಡ್ಬೇಕು ಅಂತಂದ್ರೆ ಮಲ್ಲಿಕ್ ಸರ್ ಅಂದರೆ ಸರಿ ಸರ್ ಬರ್ತೀನಿ ರೀ ಅಂತಂದೆ. ನೋ ಆಡಿಷನ್ ನಥಿಂಗ್. ಹೋದೆ ಸರ್ ಹತ್ರ ಕೂತ್ಕೊಂಡೆ, ಹಿಂಗೆ ಕ್ಯಾರೆಕ್ಟರ್ ಐತವ, ಹಿಂಗೆ ನೀ ಮಾಡ್ಬೇಕಾ ಬರ್ತಿ ಅಂತ ಕೇಳಿದ್ರಿ ಸರ್. ನಾನು ಸರ್ ನಂಗೆ ಟೈಮ್ ಕೊಡ್ರಿ, ನಾನು ಹೇಳ್ತೀನಿ ನಿಮಗೆ ಅಂತಂದೆ. ಬಿಕಾಸ್ ಅವಾಗ ಮನೆಯೊಳಗೆ ಒಂದು ಮಾತು ಕೇಳಬೇಕಲ್ಲ, ಬಿಟ್ಟಾರಂದ ತಕ್ಷಣ ಏನು ಮಾಡೋಕ್ಕಾಗಿಲ್ಲಲ್ಲ. ಸೊ ಬಂದೆ ಮನೆಗೆ ಕೇಳಿದೆ, ಆಯ್ತು ನಿನ್ನ ಇಷ್ಟ ಅಂತಂತಂದರು. ಕತೆ ನನಗೂ ಇಷ್ಟ ಆಯ್ತು ಸರ್, ನಮ್ಮ ಉತ್ತರ ಕರ್ನಾಟಕದವ್ರು ಮಾಡತ್ತಾರ ಅಂತಂದಮೇಲೆ ನನಗೂ ಒಂಥರ ಪ್ರೌಡ್ ಫೀಲ್ ಆಯಿತು. ಓಕೆ, ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಓಕೆ ಅಂತ ಹೇಳಿದೆ ಸರ್. ಏನು ಸಿನಿಮಾ ಹೆಸರು? ಹುಲಿಬೀರ ಅಂತ. ಹುಲಿಬೀರ ಕನ್ನಡ ಸಿನಿಮಾದ ನಾಯಕಿ ವನು ಪಾಟೀಲ್. ಹೆಸರು ಚೇಂಜ್ ಮಾಡ್ಕೊಂಡ್ರೆ ಏನಾದ್ರು? ಇಲ್ಲ ಸರ್, ಅದು ವನು ಪಾಟೀಲ್ ಅಂತಾನೆ ಬಂತ, ಕಂಟಿನ್ಯೂ ಆಯ್ತು ಸರ್. ಹಂಗೆ ನೈಸ್. ಯಾವ ಗಾಡ್ ಫಾದರ್ ಇಲ್ಲ, ಯಾವ ದೊಡ್ಡ ಕುಟುಂಬನೂ ಅಲ್ಲ, ಸಿನಿಮಾ ಜಗತ್ತಿಗೆ ಹೊಸ ಹೆಣ್ಮಗಳು, ಅದು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿರೋ ಒಂದು ಹೆಣ್ಮಗಳು ಬರ್ತಿದ್ದಾರೆ. ಸೊ ಯಾರು ಬೇಕಾದರೂ ಟ್ಯಾಲೆಂಟ್ ಇದ್ದವರು ಇಂಡಸ್ಟ್ರಿಗೆ ಬರ್ಬೋದು ಅನ್ಸುತ್ತಾ? ಹಾಂ ಸರ್, ನಾ ಹೇಳ್ದಲ್ಲ ಸರ್ ಅವಾಗಲೇ, ಆ ಕಲೆ ಅನ್ನೋದನ್ನ ನಿಮ್ಮನ್ನ ಬೆಳೆಸ್ತೈತಿ. ಯಾವುದನ್ನು ಸೈಡ್ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ. ನಿನಗೆ ಬ್ಯೂಟಿ ಎಲ್ಲ ರಿಜೆಕ್ಟ್ ಮಾಡಿದ್ರೆ ನೀ ಹಂಗಿರ್ಬೇಕಾಗಿತ್ತು, ನಿಂಗೆ ಕೂಲೆಲ್ಲ ಹಿಂಗಿರ್ಬೇಕಾಗಿತ್ತು, ಪಿಂಪಲ್ ಎಲ್ಲ ಇರಬಾರ್ದು, ಗ್ಲೋ ಹೋಗೈತಿ, ಕಲೆ ಐತಿ ನಿನ್ನ ಹತ್ರ, ಮುಂದೆ ಹೋಗಿ ಸಾಕು. ನನಗೂ ಹೇಳ ಸರ್, ಏನಂತ? ಪಿಂಪಲ್ ಆಗೈತಿ, ಮುಖದ ಮೇಲೆ ಸ್ವಲ್ಪ ಗ್ಲೋ ಹೋಗೈತಿ, ಹೇರ್ ಎಲ್ಲ ಹಿಂಗೈತಿ, ಕರ್ಲಿ ಹೇರ್ ಇರಲಿ, ಇಟ್ಸ್ ಓಕೆ. ನನಗೆ ನನ್ನ ಕಲೆ ಅನ್ನೋ ಸರಸ್ವತಿ ಮೇಲೆ ನಂಬಿಕೆ ಐತಿ, ಅದು ನಾನು ಬೆಳೆಸ್ತೈತಿ. ಸೊ ಅದಕ್ಕೊಂದು ಪಾತ್ರ ಕಾಯ್ತಾ ಇತ್ತು. ಹುಲಿಬೀರ ಅನ್ನೋ ಚಿತ್ರ. ಹಂಗಿದ್ದಿದ್ರೆ ವನು ಪಾಟೀಲ್ ಅವರೇ, ಸರಿತಾ ಅನ್ನುವ ಒಬ್ಬ ಕನ್ನಡದ ನಟಿ ಅಥವಾ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಹೀರೋಯಿನ್ನೇ ಆಗಕ್ಕಾಗ್ತಿರ್ಲಿಲ್ಲ. ಬ್ಯೂಟಿ, ಲುಕ್ಕು, ಫೀಲು ಎಲ್ಲ ಇದ್ದಿದ್ರೆ. ಅದ್ರ ನೀವಂದ್ರಲ್ಲಾಗ್ಲಿ ಕಲೆ, ಅದಕ್ಕಿರುವಂಥ ಡೆಡಿಕೇಶನ್, ಪರ್ಫಾರ್ಮೆನ್ಸು ಅಷ್ಟೇ ಸಾಕು ಸರ್. ನಾನು ಬಿಲೀವ್ ಮಾಡಿರೋದೇ ಅಷ್ಟೇ ಸರ್. ಕೆಲವೊಂದಿಷ್ಟು ಜನ ಹುಡುಗಿರು ಏನು ಮಾಡ್ತಾರೆ ನಾನು ನೋಡೀನಿ ಸರ್, ಪಿಂಪಲ್ ಇದ್ರೆ ಶೂಟಿಗೆ ಬರಲ್ಲ. ನಿನಗೆ ಆ್ಯಕ್ಟಿಂಗ್ ಮಾಡೋಕೆ ಬರ್ತೈತಿ, ನಿನಗೆ ಗೊತ್ತೈತಿ ನಿನ್ನ ಪರ್ಫಾರ್ಮೆನ್ಸ್ ಏನಂತಂದ್ರೆ ಬಂದು ಮಾಡೋದು, ಜನ ಬೆಳೆಸ್ತಾರೆ. ಹೆಂಗೆ ಫೇಮಸ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ? ನೀವು ಫೇಮಸ್ ಅಂತ ಏನೇನೋ ಟ್ರೈ ಮಾಡ್ತಿರ್ತಾರೆ ಹೆಣ್ಮಕ್ಳು. ಇಂಥದ್ದೇ ಅಂತ ಹೇಳಲ್ಲ ನಾನು. 1 2 3 4 ಮಾರ್ಗಗಳು ಮತ್ತು ಅನಿಸಿಕೆಗಳು ಯಾವ್ಯಾವುದೋ ಟ್ರೈ ಮಾಡ್ತಿರ್ತಾರ. ಏನು ಹೇಳೋಕೆ ಬಯಸ್ತೀರಿ? ಹೆಂಗೆ ಫೇಮಸ್ ಆಗೋದು? ನಾನು ಬೇರೆಯವ್ರದ್ದೆಲ್ಲ ಹೇಳಲ್ಲ ಸರ್, ನನ್ನ ಪರ್ಸ್ಪೆಕ್ಟಿವ್ ನಾನು ಬಂದಿರೋದು ಹೇಳ್ತೀನಿ. ಕಲೆ ನಂಬ್ಕೊಂಡು ಬಂದೇನ್ರಿ ಸರ್ ನಾನು ಅಷ್ಟೆ. ಅಲ್ಲ, ಅದಕ್ಕೇನಾದರೂ ಸೂತ್ರ ಅಂತ ಏನಾದರೂ ಇದೆಯಾ? ಹಿಂಗೆ ಮಾಡ್ರಲ್ಲ ನೀವು ಫೇಮಸ್ ಆಗ್ತೀರಿ ಅಂತ ಏನಾದ್ರು ಹೇಳ್ಬೇಕು. ನಿಮಗೊಂದು ಕ್ಯಾರೆಕ್ಟರ್ ಕೊಟ್ರ ಅದನ್ನ ನೀವು ಜೀವಿಸ್ಬಿಡ್ರಿ ಸಾಕು.
ಅದನ್ನ ನೀನ ಅಂತ ತಿಳ್ಕೊಂಡು ಮಾಡಿಬಿಡು. ನಿನಗೇನೋ ಬೈದೈತಿಲ್ಲೋ ಆ ಕ್ಯಾರೆಕ್ಟ್ರಿಂದ ಅದು ಕ್ಯಾರೆಕ್ಟರ್ ನಿನ್ನ ಮುಂದೆ ಅದಾರ, ನಿನಗೇನೋ ಆಗೈತೆ ಅದನ್ನು ಬೈದು ಮುಟ್ಟಿಸ್ಕೊಂಡ್ಬಿಡು. ಬ್ಯೂಟಿ ಅಂತ ನೋಡ್ಕೊಂಡು ಹೋಗ್ಬೇಡ, ಜೀವಸ್ರಿ ಅಷ್ಟೇ ನೀವು ಸಾಕು. ಗಾಡ್ ಫಾದರ್ ಬೇಕಾಗಿಲ್ವಾ? ನನಗೆ ಯಾರು ಇರಲಿಲ್ಲಲ್ಲ ಸರ್. ಇಂಥದ್ದೇ ಡ್ರೆಸ್ಸು ಹೀಗೆ ಇರಬೇಕು ಅಂತ ಏನೋ ಅವಶ್ಯಕತೆ ಇಲ್ವಾ? ಅಂದರೆ ಜಾಸ್ತಿ ನೀವು ಟ್ರೆಡಿಷ್ನಲ್ನ ಟ್ರೈ ಮಾಡ್ರಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಓಕೆ, ಪರ್ಸ್ನಲಿ ನೀವು ಹೆಂಗಾದ್ರೂ ಇರ್ರಿ, ಪರ್ಸ್ನಲ್ ಲೈಫ್ ನಾನು ಹೇಳ್ತೀನಿ ಸರ್. ನಾನೀಗ ಸೋಷಿಯಲ್ ಮೀಡಿಯಾ ಎಲ್ಲ ಹೆಂಗೆ ನೋಡ್ತಿರಲ್ಲ, ನಾನು ಕ್ರಾಪ್ ಹಾಕ್ತೀನಿ, ಜೀನ್ಸ್ ಹಾಕ್ತೀನಿ ಹೊರಗಡೆ, ದಟ್ ಈಸ್ ನನ್ನ ಪರ್ಸ್ನಲ್. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಹಾಕಕ್ಕೆ ಏನು ಪ್ರಾಬ್ಲಮ್? ಕುರ್ತಾ ಲಂಗದವನಿ ಯಾಕೆ ನೀವು ಹಂಗೆ ಬೆಳಿಬೇಕು ಎಕ್ಸ್ಪೋಸ್ ಮಾಡ್ಕೊಂಡು? ಅವಶ್ಯಕತೆನೇ ಇಲ್ಲ. ಇಟ್ಸ್ ನಾಟ್ ರಾಂಗ್, ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ಅವ್ರದ್ದೊಂದು ಓಕೆ ನಾವು ಹಂಗೆ ಏನಿಲ್ಲ, ನಮಗೊಂದು ನಂಗೆ ಹಿಂಗಿದ್ರೆ ನನ್ನ ಕಂಫರ್ಟ್ ಅನ್ನೋದು ಒಂದಿರುತ್ತೆ. ಕಂಫರ್ಟ್ ಓಕೆ, ಬಟ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಚಂದ ಕಾಣ್ರಿ ಇವಾಗ ಸಾಕು, ಹಂಗೆ ಚಂದ ಕಾಣ್ಬೇಕಂತೇನಿಲ್ಲಲ್ಲ. ಸ ಇದು ನಮ್ಗೆ ಇಂಡಿಯನ್ ನಮ್ಗೇನು ಹತ್ತಿರ ಎಷ್ಟು ಲುಕ್ ಐತೆ ಸರ್, ಅದ್ರ ಮೇಲೆ ಎಷ್ಟು ಆ ಲಂಗಾದವನಿ ಎಷ್ಟು ಚಂದ ಅನಿಸ್ತೈತೆ ನಮ್ಗೆ ಹೆಣ್ಮಕ್ಳು ಹಾಕ್ಕೊಂಬಿಟ್ರೆ. ಆ ಚೂಡಿದಾರ ಅದಕ್ಕೆ ಸುಮ್ಮನೆ ಹೇಳಂಗಿಲ್ಲ ಸರ್, ಹಾಕ್ಕೊಂಬಂದ್ರೆ ಲಕ್ಷ್ಮಿ ಥರ ಕಾಣ್ತೀವಿ ಅಂತಂತ. ಸ ಅದನ್ನು ಅವ್ರು ನಾವು ಇಷ್ಟಪಡೋದಂದ್ರೆ ಮಾಡಿಬಿಟ್ರಲ್ಲ, ಏನೈತಿ ಪರ್ಸ್ನಲ್ ಲೈಫು ನೀವು ಹೆಂಗೆ ಹೇಳ್ತೀರಿ ಅಂದ್ರೆ ಯಾರು ಕೇಳೋರು ಇರಂಗಿಲ್ಲ. ಬಿಕಾಸ್ ಅದು ನಿಮ್ಮ ಪರ್ಸ್ನಲ್ ಲೈಫ್. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನೀವು ಹಂಗೆ ಕಮೆಂಟ್ ಮಾಡ್ತಾರಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಮಾಡ್ತಾರಂತಂದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡ್ರಿ. ಏನು ಅನ್ಸುತ್ತೆ ಆ ಕಮೆಂಟ್ಗಳು ಓದಿದಾಗ? ನಿಮ್ಮನ್ನು ಬಿಟ್ಟಿಲ್ಲ ಅನ್ಸುತ್ತೆ? ನನಗೆ ಕಮೆಂಟ್ ಬಿಕಾಸ್ ಬಟ್ ಯಾವುದು ರಾಂಗ್ ಕಮೆಂಟ್ ನಿಮ್ಗೆ ಹಾಕೇ ಇಲ್ಲ, ಯಾರು ಹಾಕಲ್ಲ. ಓ, ನೀವು ತುಂಬ ಪುಣ್ಯ ಮಾಡ್ಬಿಟ್ಟಿದ್ದೀರಿ ನೀವು. ಅದು ಅವ್ರು ನಂಗೆ ಕೊಟ್ಟಿರೋ ಪ್ರೀತಿ ಒಂದು ಆಶೀರ್ವಾದ ಸರ್ ಅಷ್ಟೇ. ಈಗ ಹೊರಗಡೆ ಹೋದಾಗೆಲ್ಲ ನಿಮಗೂ ಸಂದೀಪ್ ಇಬ್ರು ಒಟ್ಟೊಟ್ಟಿಗೆ ಇದ್ದಾಗೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಅವಾಗ ಹೆಂಗೆ ತಗೋತೀರಿ ಇಬ್ರು? ನಾ ಚಿಲ್ಲ ತೊಗೊಂಡ್ಬಿಡ್ತೀನಿ, ದೋಸ್ತ ಏನೋ ಅಂತಂದ ಚುಡಾಯಿಸ್ಕೊಂಡ್ಬಿಡ್ತೀರಿ. ಯಾರೋ ಹೇಳ್ತಾರಲ್ಲ, ಓ ನೀವಿಬ್ರು ಮದ್ವೆ ಆಗ್ರಿ. ನಂಗೆ ಅವ್ರು ರೇಗಿಸಿರ್ತೇನೆ, ನಿನ್ನ ಮುಸುಳಿ ನೋಡಪ್ಪ, ನನಗೆ ದಿನ ಊಟ ಸಹಿತ ಹೋಗಿಲ್ಲ ನಿನ್ನ ಮುಸುಳಿ ನೋಡಿದ್ರೆ ಅಂತ. ನಿನ್ನ ನೋಡಿ ದಿನ ಜೀವನ ಮಾಡ್ಬೇಕಾ ನಾನು? ಹಿಂಗೆ ಕಿತ್ತಾಡ್ತೀವಿ ಸರ್ ನಾವಿಬ್ರು. ಅವನು ಹಂಗೆ ಹೇಳ್ತಾನೆ, ನಿನ್ನ ಮುಸುಳಿ ನೋಡಿದ್ರೆ ವಾಂತಿಗೂ ವಾಂತಿ ಇದೊಂದು ಡೈಲಾಗು ಹೇಳ್ಬಿಟ್ಟೆ ಸರ್ ನಾವು. ಇದನ್ನ ನಾವು ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡಿದ್ದೆ, ಇದನ್ನ ಡೈಲಾಗು ಹೇಳ್ಬಿಟ್ಟಿವಿ ನಾವು ಶೂಟ್ ಒಳಗೆ. ಏನಂತ? ನಿನ್ನ ನೋಡಿದ್ರೆ ವಾಂತಿಗೂ ವಾಂತಿ ಬಂದು ಹೋಗ್ತೈತಿ ಅಂತ. ಹಿಂಗೆ ನಾವು ಏನು ಡೈಲಿ ಹಿಂಗೆ ಮಾತಾಡ್ತೀವಲ್ಲ ಸರ್, ಇದನ್ನೇ ನಾವು ಡೈಲಾಗ್ ಸೇರಿಸ್ಕೊಂಡ್ಬಿಡ್ತೀವಿ. ಹಿಂಗೆ ಇಷ್ಟು ಕಿತ್ತಾಡ್ಕೊಂಡಿರೋ ಜನ ಇಬ್ರು ನಾವು, ಸಂದೀಪ್ ನಾನು. ಸೊ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಏನೇನು ಚಿಕ್ಕ ವಯಸ್ಸಲ್ಲಿ ಕನಸ್ಕೊಂಡಿದ್ರಿ ಅದೆಲ್ಲ ನನ್ಸಾಗ್ತಾ ಇದೆ. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಸೊ ಇಷ್ಟೆಲ್ಲ ಮಾಡ್ಕೊಂಬಂದು ಸಂದೀಪಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಸರ್. ಆಮೇಲೆ ಮೇನ್ ಇವಾಗ ಮಲ್ಲಿಕ್ ಸರ್ಗೆ, ಹುಲಿಬೀರ ಡೈರೆಕ್ಟ್ರು, ಅವರೊಂದು ನಂಗೆ ಕರೆದು ಚಾನ್ಸ್ ಕೊಟ್ಟಿಲ್ಲ ಅಂದಿದ್ರೆ, ಆ ದಿನ ಆ ಒಂದು ವಿಡಿಯೋ ವೈರಲ್ ಆಗಿಲ್ಲ ಅಂದಿದ್ರೆ ಇನ್ನೂ ನಾ ಎಲ್ಲೂ ಗೊತ್ತಾಗ್ತಿದ್ದಿಲ್ಲ. ಗೊತ್ತಿದ್ದೆ ಏನೋ ಮಾಡ್ತೀನಿ, ಶಾರ್ಟ್ ಮೂವೀಸ್ ಮಾಡ್ತೀನಿ ಅಂತ. ಅವ್ರು ಆಲ್ರೆಡಿ ಫೇಮಸ್ ಡೈರೆಕ್ಟ್ರು, ಮದರಂಗಿ ಮೂವಿ ಡೈರೆಕ್ಟ್ರು. ಹೌದು, ಅವ್ರು ನನಗೆ ಕರೆದು ಚಾನ್ಸ್ ಕೊಡತ್ತಾರ ಹೊಸಬ್ರಿಗೆ. ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕ್ರಿಯೇಟರ್ಸು ಆ ಮೂವಿ ಒಳಗೆ ಅದಾರಿ ಸರ್. ಹೌದೇನಾ? ಬಲೆ ಬಲೆ. ಅಷ್ಟು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಂಗೆ ಸಾಲಲ್ಲ. ಕೋ ಡೈರೆಕ್ಟ್ರು ಇದಾರಿ ಸರ್, ಸಿದ್ದು ಸರ್ ಅಂತಂದು, ಆ್ಯಂಡ್ ಅಶೋಕ್ ಸರ್, ನಮ್ಮ ಪ್ರೊಡ್ಯೂಸರ್ ಸುಜಾತಾ ಮ್ಯಾಮ್. ಇನ್ನೇನು ಗೋಲ್ ಇದೆ? ಏನು ಅಚೀವ್ ಮಾಡ್ಬೇಕಾಯ್ತು? ಇಷ್ಟೆಲ್ಲ ಆಯ್ತಲ್ಲ, ಏನು ಇನ್ನೂ ಹೆಸರು ಹೇಳ್ದಲ್ಲ ಸರ್? ಇನ್ನೆಷ್ಟು ಹೆಸರು ಮಾಡ್ತೀರಿ ಮೇಡಮ್ ನೀವು? ಸರ್ ನಂಗೆ ಅದು ಹೇಳ್ದಲ್ಲ, ಹಿಂದೆ ಒನು ಯಾರು ಇರ್ದಿದ್ದಿಲ್ಲ, ಮುಂದೆ ಯಾರು ಒನು ಬರಬಾರ್ದು. ಸೊ ಇಂಡಸ್ಟ್ರಿಗೆ ಬಂದ್ಮೇಲೆ ನೆಕ್ಸ್ಟ್ ಮೇಲೆ ಹೋಗ್ಬೇಕು. ಇನ್ನ ಏನು ಸ್ಟಾರ್ಟ್ ಮಾಡಿಲ್ಲ ನಾನು. ಓ, ಪಿಕ್ಚರ್ ಬಾಕಿ ಹೇ? ಇನ್ನ ಮಾಡಬೇಕು. ಯಾರು ಇಷ್ಟ ಇಂಡಸ್ಟ್ರಿಲಿ? ಹೀರೋ, ಹೀರೋಯಿನ್ ಅಥವಾ ಕಲಾವಿದರು? ಉಮಾಶ್ರೀ ಮ್ಯಾಮ್ ಅಂದ್ರೆ ಭಾಳ ಇಷ್ಟ ಸರ್. ನಾನು ಅದು ಒಂಥರ ಜಗಳದ ಕ್ಯಾರೆಕ್ಟರ್ ಎಲ್ಲ ಮಾಡ್ತೀನಿ ಸರ್, ಅವರೇ ನಂಗೆ ಇನ್ಸ್ಪಿರೇಷನ್. ನಾನು ಅವ್ರದ್ದು ನೋಡ್ತಿದ್ದೆ ಹಂಗೆಲ್ಲ ಇದ್ದಾಗ. ಅವ್ರು ಹೆಂಗೆ ಮಾಡ್ತಾರೆ, ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಾರೆ ಆ ಕ್ಯಾರೆಕ್ಟರ್ಗಳನ್ನ. ಅವ್ರನ್ನ ನೋಡಿ ನೋಡಿ ಕಲಿತೆ ನಾನು. ಯಾರಾದರೂ ನಾಯಕ ಅವನ ಜೊತೆ ಕೆಲಸ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಏನಾದರೂ? ಅಪ್ಪು ಸರ್ದೊಂದಿತ್ತು, ಅದೊಂದು ಆಸೆ ಇತ್ತು ಸರ್. ನಿಮ್ಮನ್ನ ಹರಿಕಥೆಗೆ ಕರಿಬೇಕು ಅಂತ ನಂಗೆ ಅನಿಸಿದ ಪಾಯಿಂಟೇ ಅದು. ಅಂದರೆ ಯಾವುದೋ ಹೆಣ್ಮಗಳು ಬೆಳೀತಾ 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 ಇಷ್ಟೆಲ್ಲ ಕಷ್ಟಗಳನ್ನು ಮೀರಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದಿದೆಯಲ್ಲ, ದ ಜರ್ನಿ ಮತ್ತು ನಿಮ್ಮಲ್ಲಿರೋ ತುಡಿತ. ಇನ್ನೆಲ್ಲೋ ಕೂತು ನೋಡ್ತಿರೋ ಯಾವುದೋ ಮೂಲೆಯ ಹಳ್ಳಿಯ ಒಬ್ಬ ಹೆಣ್ಮಗಳಿಗೂ ನಾನು ಯಾಕೆ ಆಗಬಾರ್ದು ಹಿಂಗೆ ಅಂತ ಅನಿಸ್ಬೇಕು ವನು ಪಾಟೀಲ್ ಅವರೇ. ಹೌದು ಸರ್. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜನ ಹೆಣ್ಮಕ್ಳನ್ನ ಹೊರ ಕಲ್ಸೋಕೆ ಹೆದರ್ತಾರೆ ಸರ್. ಏನಾಕೈತಿ ಅಂತ. ಒಂದ್ಸಾರಿ ನಿಮ್ಮ ಮಕ್ಕಳನ್ನ ಬಿಟ್ಟು ನೋಡ್ರಿ, ಹೆದರಾಕ್ ಹೋಗ್ಬೇಡ್ರಿ. ಹೆದರಿದ್ರಿನ ಹೆದರ್ಕೋತ ಕೊಡ್ತೀರಿ.
ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಕಳಿಸ್ರಿ, ಮಾಡೇ ಮಾಡ್ತಾರೆ ಅವ್ರು, ಹೆದರೋಕೆ ಹೋಗ್ಬೇಡ್ರಿ, ಆ ಮಕ್ಕಳ ಆಸೆಗಳನ್ನ ತುಳಿಬೇಡ್ರಿ ಅಷ್ಟೇ. ಮದುವೆ ಯಾವಾಗ? ಇನ್ನು ಇದೆ ಸರ್, ಇನ್ನ ಕೆಲಸ ಮಾಡೋದಿದೆ. ಎಲ್ಲ ಕನಸುಗಳು ನನಸಾಗಲಿ. ಯಾಕಂದ್ರೆ ನೀವು ಮ್ಯಾನಿಫೆಸ್ಟೇಷನ್ಲಿ ತುಂಬಾ ನಂಬೋರ್ ನೀವು. ಒಂದು ಮ್ಯಾನಿಫೆಸ್ಟ್ ಅದೇ ನಾನು ಹೇಳ್ಬೇಕು ಅಂದ್ರೆ, ನಾನು ಹೇಳಿದ್ನಲ್ಲ ಸರ್, ಬೇರೆಯವ್ರದೆಲ್ಲ ವಿಡಿಯೋ ನೋಡ್ಕೊಳ್ತಾ ಇದ್ದೆ, ಏನ್ ಸರ್ ಅವ್ರು ಕರೀತಾರೆ ನಮ್ಮನ್ನ, ನಾವೇನ್ ಕಾಣ್ತಾನೆ ಅಲ್ವಾ ಸರ್ಗೆ, ಒಂದ್ಸರಿ ಕರಿಬೋದಲ್ಲ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅನ್ಕೊಂಡು ಒಂದು ಫ್ಯೂ ಡೇಸಲ್ಲೇ ಸರ್ ಇಂದ ಟೆಕ್ಸ್ಟ್ ಬಂತು, ಮ್ಯಾನಿಫೆಸ್ಟ್ ಅನ್ನೋದು ಇಷ್ಟೊಂದು ಬೇಗ ಆಗುತ್ತಾ ಸೀರಿಯಸ್ಲಿ ಅಂತ ಅನಿಸಿದ್ದು. ಸೋನ್ ಸರ್ ತುಂಬ ಒಂದು ತಿಂಗಳು ಒಂದು ಎಷ್ಟು ಅಲ್ಲ, ಜಸ್ಟ್ ಫ್ಯೂ ಡೇಸಲ್ಲೇ ಆ ಮೆಸೇಜ್ ಬಂತು. ಅವರೇ ಹಾಯ್ ನಮಸ್ಕಾರ, ನ್ಯೂಸ್ ಹರೀಶ್ ನಾಗರು ಹಿಂಗೆ ಅಂದಾಗ ಗುರು ನಾನು ಮೊನ್ನೆ ಅಂದ್ಕೊಂಡಿದ್ದೀನಿ ಎಷ್ಟು ಬೇಗ ಆತಲ್ಲ ಇದೆಲ್ಲ ಅಂತಂದು. ಇದು ಒಂದು ನಂಗೆ ಬೆಸ್ಟ್ ಮ್ಯಾನಿಫೆಸ್ಟ್ ಆಗಿರೋದು. ಒಳ್ಳೆಯದಾಗಿ, ಗಾಡ್ ಬ್ಲೆಸ್ ಯು. ಹೃದಯದಿಂದ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಈ ಪಯಣ ಅದ್ಭುತವಾಗಿ ಶುರುವಾಗಿದೆ. ಸಕ್ಸಸ್ ನಿಮ್ಮ ಹಾದಿಯಲ್ಲಿದೆ. ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೀವು. ನಾವು ಆಗ ಅನ್ಕೋಬೇಕು, ವನು ಪಾಟೀಲ್ ಗೊತ್ತಾಗಿ ಬಂದಿದ್ರು ಹರಿಕತೆಗೆ, ನಮ್ಮ ನ್ಯೂಸೋಗೆ ಇವಾಗ ಎಂತ ದೊಡ್ಡ ಸ್ಟಾರು ಅನ್ಬೇಕು ನಾವು. ಆ್ಯಕ್ಚುಲಿ ಹಂಗೆ ನೋಡ್ಬೇಕು ನಾವು. ಗೊತ್ತಿಲ್ಲ, ಆ ಥರದನ್ನ ಗಮನಿಸಿದ್ದೀನಿ ನಾನು ನನ್ನ 25 ವರ್ಷದ ಮಾಧ್ಯಮ ಜರ್ನಿನಲ್ಲಿ. ಆರಾಮ ಕೂತ್ ಮಾತಾಡೋರು ದಕ್ಷಿಣ ಭಾರತದ ಪ್ರಸಿದ್ಧ ನಟರು ಆಗ್ಬಿಟ್ರು. ಅಂಡ್ ಐ ಫೀಲ್ ಸೋ ಗುಡ್. ಬಿಕಾಸ್ ನಮ್ಗೆ ಗೊತ್ತಿದ್ದವ್ರಲ್ಲ, ಓ ಬೊಂಬಡ ಬೆಳೆದ್ರು ಗುರು, ಅದ್ಭುತ ಈಗ ಅಂತ ಹೇಳೋ ಹಂಗಾಗಬೇಕು ನೀವು. ಮೇನ್ ಏನಂದರೆ ಸರ್, ಈ ವೇದಿಕೆಗಳು ಇದಾವಲ್ಲ, ಇದೊಂದು ಖರ್ಚಿ ನಮ್ಮ ಬಗ್ಗೆ ಕೇಳೋದು ಇದೆಯಲ್ಲ, ಎಲ್ಲದೂ ಇದೆ ಸರ್, ಎಲ್ಲ ಚಾನಲ್ಸಲ್ಲಿ ಇದೆ. ಕೆಲವೊಬ್ಬರಷ್ಟೇ ಗುರುತಿಸಿ ಕರೀತಾರಲ್ಲ, ಒನ್ ಆಫ್ ನೀವು. ಇದು ಈ ನಮ್ಮಂಥ ಒಂದು ಇವಾಗ ಬೆಳೀತಿರೋಂಥ ಆರ್ಟಿಸ್ಟ್ಗೆ ಎಷ್ಟು ಸಪೋರ್ಟ್ ಅಂತಂದರೆ, ನಾವೆಲ್ಲೋ ಕೆಲಸ ಮಾಡ್ತಾನೆ ಇರ್ತೀವಿ, ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತೀವಿ, ಎಲ್ಲೂ ಆಗೋದಿಲ್ಲ, ಇನ್ನೇನೋ ಕುಗ್ಗೋಣ ಅನ್ನೋಷ್ಟರಲ್ಲಿ ಒಂದು ಸಿಗುತ್ತೆ, ಅಮ್ಮ ಇಲ್ಲಿ ಬಂತಲ್ಲ, ಇನ್ನು ಜನಕ್ಕೆ ನಾವು ಮತ್ತೆ ಗೊತ್ತಾಗುತ್ತೆ ನಮ್ದು ಅಂತ. ಥ್ಯಾಂಕ್ ಯು ಸೋ ಮಚ್, ಅದೊಂದು ನಮಗೆ ಪ್ಲ್ಯಾಟ್ಫಾರ್ಮ್ನ ಕೊಟ್ಟಿದ್ದಕ್ಕೆ, ನೀವು ಬಂದಿದ್ದಕ್ಕೆ, ನಿಮ್ಮ ಕಥೆ ಇಲ್ಲಿ ಹೇಳಿದ್ದಕ್ಕೆ. ಇವಾಗ ನಿಮ್ಮ ನೆಕ್ಸ್ಟ್ ಟೈಮ್ ನೋಡ್ಬೇಕಾರೆಲ್ಲ ಹೊನಜಾಕ್ಷಿ ಅಂತ ಜನ ಅವ್ರನ್ನ ಕರೆದು ಅವ್ರ ರಿಯಲ್ ನೇಮಲ್ಲಿ ಅಡ್ರೆಸ್ ಮಾಡಿ ಅವ್ರನ್ನ. ನಮ್ಮ ತಂದೆಗೆ ಅದೊಂದಿದೆ, ಹೊನಜಾಕ್ಷಿ ಅಂತ ಹೇಳುವ ನೀನು, ಎದಕ್ಕೆ ವನು ಪಾಟೀಲ್ ಅಂತೇಳಿ. ಅಪ್ಪಾಜಿ ಏನು ಮಾಡಲಿ ರೀ, ಅವರೆಲ್ಲ ವನು ಪಾಟೀಲ್ ಅಂತ ಅನ್ಕೊಂಡು ಬರೋದು, ಚೇಂಜ್ ಮಾಡೋದನ್ನ ಹೊನಜಾಕ್ಷಿ ಅಂತ ಮಾಡ, ನಿನ್ನ ಹೆಸರು ಹೊನಜಾಕ್ಷಿ, ಸೊ ಪ್ಲೀಸ್ ಇನ್ಮ್ಯಾಗಿಂದ ನಂಗೆ ಹೊನಜಾಕ್ಷಿ ಅಂತ ಕರೀರಿ, ಬಟ್ ವನು ಪಾಟೀಲ್ ಅಲ್ಲ, ಹೊನಜಾಕ್ಷಿ ಪಾಟೀಲ್. ಈ ಖುಷಿ ನಗು ಹೃದಯದಿಂದ ನಿಮ್ಮ ಬದುಕಲ್ಲಿ ಸದಾ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇದು ಎಲ್ಲ ಕನ್ನಡಿಗರ ಪರವಾಗಿ ನಿಮಗೊಂದು ಪ್ರೀತಿಯ ನಮ್ಮ ಆಶಯ ಮತ್ತು ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ಈ ಒಂದು ನ್ಯೂಸ್ ಚಾನಲ್ ಮುಖಾಂತರ ನಾನು ಜನಕ್ಕೆ ಹೇಳೋದಂದ್ರೆ, ಸೊ ನನ್ನ ಅಷ್ಟು ವರ್ಷ ನಾನು ಸ್ಟ್ರಗಲ್ ಮಾಡಿದ್ದಕ್ಕೂ ನಂಗೆ ಆ ಸ್ಟ್ರಗಲೇ ಇವತ್ತು ಎಲ್ಲ ಮರೆಸು ಅಷ್ಟು ನೀವು ಪ್ರೀತಿ ಕೊಟ್ಬಿಟ್ರಿ. ಸೊ ನಾನು ಯಾವತ್ತೂ ಆ ಸ್ಟ್ರಗಲ್ ಬಗ್ಗೆ ತಲೆನೇ ಕೆಡ್ಸ್ಕೊಂಗಿಲ್ಲ, ಬಿಕಾಸ್ ನಿಮ್ಮ ಪ್ರೀತಿ ಮುಂದೆ ಅದು ಏನೂ ಅಲ್ಲ ನನಗೆ, ಅದು ಸಾಕು. ನಿಮ್ಮ ಪ್ರೀತಿ ನಂಗೆ ಎಲ್ಲನೂ ಮರೆಸೋಂಗೆ ಮಾಡಿಬಿಡ್ತು. ಸೊ ಇಲ್ಲಿಂದ ಥ್ಯಾಂಕ್ ಯು ಸೋ ಮಚ್. ನಂಗೆ ಅಷ್ಟು ಪ್ರೀತಿ, ಅಷ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ದಿದ್ದಕ್ಕೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಪ್ರೀತಿ ಆಶೀರ್ವಾದ ಮುಂದಿನೂ ಹಿಂಗೆ ಇರಲಿ. ಅವರೊಂಥರ ಉತ್ತರ ಕರ್ನಾಟಕ ಅನ್ನೋಕ್ಕಿಂತ ನಮ್ಮ ಕರ್ನಾಟಕದ ಕನ್ನಡತಿ ಹೆಣ್ಣುಮಗಳು. ಕರ್ನಾಟಕದ್ದು ಸಾರಿ ಬೋದೆ. ಸೊ ಕರ್ನಾಟಕದ ಜನ ನನ್ನ ಇಷ್ಟು ಇಲ್ಲಿವರೆಗೂ ತಂದು ನಿಲ್ಲಿಸಿರಿ. ಸೊ ಇನ್ನು ಮುಂದೂ ನಿಮ್ಮ ಆಶೀರ್ವಾದ ಪ್ರೀತಿ ಯಾವತ್ತಿದ್ರೂ ಹಿಂಗೆ ಇರಲಿ. ಸೊ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ಸೊ ಇನ್ನೂ ಒಳ್ಳೊಳ್ಳೆ ನಿಮ್ಮನ್ನು ಮೆಚ್ಚುವಂಥ ನನ್ನ ಒಂದು ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ಸೊ ಎಸ್, ಇವತ್ತಿನ ನಮ್ಮ ಹರಿಕತೆಯ ಅತಿಥಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಕಾಂಟೆಂಟ್ ಕ್ರಿಯೇಟರ್, ಆದರೆ ಈಗ ಕನ್ನಡ ಸಿನಿಮಾ ಜಗತ್ತಿನ ನಾಯಕ ನಟಿ, ಒನ್ ಆ್ಯಂಡ್ ಓನ್ಲಿ ಹೊನಜಾಕ್ಷಿ. ಎಷ್ಟು ಕಷ್ಟ ಆಗುತ್ತೆ ಅಲ್ಲ ಆ ಪದ ಹೇಳೋದು ಅಂತ, ಬಟ್ ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ವನು ಪಾಟೀಲ್ ಅಂತ ಕರೀತಾರೆ. ಉತ್ತರ ಕರ್ನಾಟಕದ ಹೆಣ್ಮಗಳು, ಧಾರವಾಡದ ಗಟ್ಟಿಗಿತ್ತಿ ವನು ಪಾಟೀಲ್ ಅವ್ರಿಗೆ ಕೇಕ್ ವಾಲಾ ಕಡೆಯಿಂದ ಒಂದು ಗೌರವ, ಒಂದು ಗಿಫ್ಟ್. ಚೆನ್ನಾಗಿ ತಿಂದು ಚೆನ್ನಾಗಿ ಆರೋಗ್ಯವಾಗಿರಿ ಅಂತ ಒಂದು. ಮತ್ತು ಅವರು ಈ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಬೋರ್ಮಿಟಾ, ಬೂಸ್ಟ್ ಎಲ್ಲ ಕುಡಿತೀವಿ, ದೊಡ್ಡವರಾದ್ಮೇಲೆ ಕಾಫಿ ಟೀಗೆಲ್ಲ ಬಂದ್ಬಿಟ್ಟಿರ್ತೀವಿ. ಇವಾಗ ಅವ್ರು ಹಂಗಲ್ಲ, ಈಗಲೂ ಏನು ಕುಡಿತೀರಾ ನಾನು ಬೋರ್ಮಿಟಾ ಕುಡಿತೀನಿ, ಬೂಸ್ಟ್ ಕುಡಿತೀನಿ ಅಂತಾರೆ. ನಮ್ಮ ಜಗ್ಗಲ್ಲಿ ಕುಡೀರಿ ಮೇಡಮ್ ನೀವು. ಓಕೆ, ಥ್ಯಾಂಕ್ ಯು. ಹಾಗೆ ಕೂತ್ಕೊಳ್ಳಿ ಹಾಗೆ. ಹಾಂ, ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ. ಮತ್ತೆ ಸಿಗ್ತೀನಿ ಮುಂದಿನ ಅತಿಥಿಗಳ ಜೊತೆ.
ಈ ಹರಿಕಥೆಯಲ್ಲಿ. ನಾನು ಹರೀಶ್ ನಾಗರಾಜು, ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.